ಪ್ರತಿಭಟನೆಗೋಸ್ಕರ ಪ್ರತಿಭಟನೆ ಮಲ್ತೊಂದು ನಿಜ, ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಲ್ತೊಂದಿಲ್ಲ. ನಾವು ಜನರಿಂದ ಭಿಕ್ಷೆ ಎತ್ತಿ ಆದ್ರೂ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಸಿದ್ಧಪಡಿಸ್ತೇವೆ. ಅಂಡ ಇನಿ ನಮ್ಮ ಇಂಚಿನ ಪರಿಸ್ಥಿತಿಗೆ ಬರ್ಪಾ ಬಂದು ನಮ್ಮ ಖಂಡಿತವಾಗ್ಲೂ ಕೇವಲ ಮೂರ್ತಿಯ ವಿಚಾರದಲ್ಲಿ ಇವತ್ತು ರಾಜಕೀಯ ನಡೀತಾ ಇದೆ. ಆ ಪ್ರತಿಮೆಯನ್ನ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ, ನಾವು ಮಾಡೋದು ಬೇಡ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ ನಿಗಲ ಮುಖ್ಯಮಂತ್ರಿ 14 ಸೈಟ್ ದಿಂಗದ ಮಲ್ಲ ಕನ್ನಡಿ ಲೆಕ್ಕಾತನ ಇಡೀ ಜಗತ್ತು ಗೊತ್ತಾತ. ನಿಗಲು ಕಾರ್ಲದಾಗಲು ಕಾಪು ಬೋಲ್ ಏನ್ಪೇರು, ಕಾಪುದಾಗಲು ಬೈಂದೂರು ಬೋಲ್ ಏನ್ಪೇರು, ಹೆಬ್ಬರಿದಾಗಲು ಕುಂದಾಪುರ ಬೋಲ್ ಏನ್ಪೇರು ಮರಲೇ ಈ ಸರ್ಕಾರಕ್ಕೆ ಐಟ್ ಕೆಲ ಜನ ಬಂದ್ಪೇರೆ ಉಡುಪಿ ಜಿಲ್ಲೆಡೆ ಐನೇಗೆ ಐನೆಲ್ಲ ಬರ್ಕೊಂಡು ಏನೋ ಲಾಟ್ರಿ ಅವು. ಕಾರ್ಕಳ ತಾಲೂಕು ಯುವ ಮೋರ್ಚಾದ ಈ ಒಂದು ಪ್ರತಿಭಟನೆಯ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸುಭಾಷ್ ಶೆಟ್ಟಿ ಅವ್ರ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತಿನ ಈ ಪ್ರತಿಭಟನೆ ಬಗ್ಗೆ ಇದು ಹೇಗೆ ಪೂರ್ವ ನಿರ್ಧಾರಿತನ ಅಥವಾ ಮುಂಚಿನಿಂದ ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ ಅಥವಾ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕಾರ್ಕಳಕ್ಕೆ ಬಂದ ಮೇಲೆ ನಡೆದಿರುವಂಥ ಪ್ರತಿಭಟನೆ ಪ್ಲ್ಯಾನಿಂಗ್ ಏನಿದು? ಈ ಪ್ರತಿಭಟನೆ ನಡೀತಾ ಇರೋದೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಮೇಲೆಗೆ. ಒಬ್ಬ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯುತ ಈ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಕಾರ್ಕಳಕ್ಕೆ ಭೇಟಿ ನೀಡಿದಾಗ ಮಾನ್ಯ ಶಾಸಕರು ಕೂಡ ಅವರಿಗೆ ಸ್ವಾಗತವನ್ನು ಕೋರಿದರು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಗೌರವ ಇದೆ. ಒಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕರಾವಳಿ ಜಿಲ್ಲೆಗಳ ಆ ಪ್ರವಾಸೋದ್ಯಮದ ಕುರಿತು ಅವರ ಯೋಚನೆಗಳು ವಿಶೇಷವಾಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಅವರು ಕಾರ್ಕಳಕ್ಕೆ ಭೇಟಿಯನ್ನು ನೀಡಿದ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ನೀಡ್ತಾರೆ. ಕಾರ್ಕಳದ ಪರಶುರಾಮನ ಪ್ರತಿಭೆ ಅದು ಮುಂದಿನ ಚುನಾವಣೆ ತನಕ ಆಗಬಾರ್ದು, ಆ ಪ್ರತಿಮೆ ಮುಂದಿನ ಚುನಾವಣೆ ತನಕ ಆಗಬಾರ್ದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಇವತ್ತು ಚುನಾವಣೆಯನ್ನು ನಾವು ಬೇರೆ ಬೇರೆ ಉದ್ದೇಶವನ್ನು ಇಟ್ಕೊಂಡು ಎದುರಿಸಬೇಕಾಗಿದೆ. ಅಭಿವೃದ್ಧಿಯ ವಿಷಯವನ್ನು ಇಟ್ಕೊಂಡು ಆ ಚುನಾವಣೆ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸಿಗೆ ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು. ಆ ಪ್ರತಿಮೆಯನ್ನು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ, ನಾವು ಮಾಡೋದು ಬೇಡ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ ಅಂತ ಹೇಳಿದರೆ ಆ ಹೇಳಿಕೆಯ ವಿರುದ್ಧ ನಾವು ಇವತ್ತು ಪಕ್ಷಾತೀತವಾಗಿ ಕಾರ್ಕಳದ ಜನತೆ ಆ ಪ್ರತಿಭಟನೆಯನ್ನು ಮಾಡಬೇಕು. ಯುವ ಮೋರ್ಚಾ ಇದರ ನೇತೃತ್ವವನ್ನು ವಹಿಸುತ್ತೆ. ಇವತ್ತು ಬೈಲೂರಿನ ಜನತೆ, ಕಾರ್ಕಳದ ಜನತೆ, ಜಿಲ್ಲೆಯ ಜನತೆ ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಹಾಗಾದರೆ ಕಾಂಗ್ರೆಸ್ ಯಾವ ರೀತಿಯ ಚಿಂತನೆಯನ್ನು ಮಾಡಬಹುದು, ಅಭಿವೃದ್ಧಿ ಕುರಿತು ಅವರ ಯೋಚನೆಗಳು ಏನಿರ್ಬೋದು ಅನ್ನೋದರ ಬಗ್ಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯ ಪ್ರಶ್ನೆ ಮೂಡಿರುವಂಥದ್ದು. ಕಾರ್ಕಳ ಬಿಜೆಪಿ ಮಂಡಲ ಯುವ ಮೋರ್ಚಾದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಕಾರ್ಕಳ ಮಂಡಲದ ಅಧ್ಯಕ್ಷರು ನಮ್ಮ ಜೊತೆ ಬರಲಿಕ್ಕಿದ್ದಾರೆ. ಜೊತೆಗೆ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ವಿಖ್ಯಾತ್ ಶೆಟ್ಟಿ ಅವರು ಬರಲಿಕ್ಕಿದ್ದಾರೆ. ಶಾಸಕರು ಅಧಿವೇಶನದಲ್ಲಿದ್ದಾರೆ. ಇವತ್ತು ಶಾಸಕರು ಕೂಡ ಇದನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ವಿರೋಧಿಸಿದ್ದಾರೆ. ನಾವು ಕೂಡ ವಿರೋಧಿಸ್ತೇವೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಒಂದೇ, ಇದು ಕಾರ್ಕಳದ ಅಭಿವೃದ್ಧಿಗೆ ಮುಕುಟಪ್ರಾಯವಾಗಬೇಕಾಗಿದ್ದಂಥ ಪರಶುರಾಮ ಥೀಮ್ ಪಾರ್ಕ್ ಇವತ್ತು ಕಾಂಗ್ರೆಸ್ಸಿನ ನೀಚ ರಾಜಕಾರಣಕ್ಕೆ, ಕಾರ್ಕಳ ಕಾಂಗ್ರೆಸ್ನ ಹೀನ ಮನಸ್ಥಿತಿಗೆ ಇವತ್ತು ಪರಶುರಾಮ ಥೀಮ್ ಪಾರ್ಕ್ ಎಲ್ಲೋ ಒಂದು ಕಡೆ ಅದನ್ನು ಹಾಳು ಮಾಡುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ಇವತ್ತು ಬಹಳ ಬೇಸರ ಆಗುತ್ತೆ. ಕೇವಲ ಮೂರ್ತಿಯ ವಿಚಾರದಲ್ಲಿ ಇವತ್ತು ರಾಜಕೀಯ ನಡೀತಾ ಇದೆ. ಪರಶುರಾಮ ಥೀಮ್ ಪಾರ್ಕ್ ಅನ್ನೋದನ್ನು ನೋಡಿದವರಿಗೆ ಗೊತ್ತಿರಬಹುದು. ಅಲ್ಲಿ ಕೇವಲ ಮೂರ್ತಿ ಇರುವಂಥದ್ದಲ್ಲ, ಬಹಳ ಸುಂದರವಾಗಿ ಒಂದು ಬಹಳ ಸ್ಪಷ್ಟವಾಗಿ ಸುನಿಲ್ ಕುಮಾರ್ ಅವರ ಯೋಜನೆ ಮುಖೇನವಾಗಿ ರೂಪಿತಗೊಂಡಿರುವಂಥ ಥೀಮ್ ಪಾರ್ಕ್, ಅದರ ಅಭಿವೃದ್ಧಿ, ಅದರ ಯೋಜನೆಗಳು ಜನರಿಗೆ ತಲುಪಬೇಕಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಮತ್ತೆ ಅದನ್ನು ನಿಲ್ಲಿಸಬೇಕಾದಂತ ಹೋಗಿದೆ. ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ನಾವು ಇದರ ವಿರುದ್ಧ. ಸರ್ಕಾರ ಬಾಕಿ ಉಳಿದಿರುವಂಥ ಅನುದಾನವನ್ನು ತಕ್ಷಣ ನೀಡಬೇಕು. ಜೊತೆಗೆ ಪರಶುರಾಮ ಥೀಮ್ ಪಾರ್ಕ್ನ ಕೆಲಸ ಆದಷ್ಟು ಬೇಗ ಆರಂಭಿಸಬೇಕಾಗಿ ನಾವು ಈ ಪ್ರತಿಭಟನೆ ಮುಖೇನವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಗಡುವನ್ನು ನೀಡ್ತಾ ಇದ್ದೇವೆ. ಪ್ರತಿಭಟನೆ ಬಗ್ಗೆ ಮಾತಾಡಲಿಕ್ಕೆ ನವೀನ್ ನಾಯ್ಕರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿನ ಈ ಪ್ರತಿಭಟನೆ ನಮ್ಮ ಸುಭಾಷ್ ಶೆಟ್ಟಿ ಅವರು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲೆ ನಡೆದಿರುವಂಥ ಒಂದು ಪ್ಲ್ಯಾನಿಂಗ್ ನಡೀತಿರುವಂಥ ಪ್ರತಿಭಟನೆ, ಪರಶುರಾಮನ ವಿಚಾರದಲ್ಲಾಗಲಿ ಬೇರೆ ಕಾರ್ಕಳದಲ್ಲಿ ನಡೀತಿರುವಂಥ ಗೊಂದಲದ ವಿಚಾರದಲ್ಲಾಗಲಿ ನಿಮ್ಮ ಅಭಿಪ್ರಾಯ ಏನು ಸರ್? ಇವತ್ತಿನ ಈ ಪ್ರತಿಭಟನೆ ಮೊನ್ನೆ ಕಾಂಗ್ರೆಸ್ನ ಕುಟುಂಬೋತ್ಸವದ ನಂತರ ನಾವು ಯೋಚನೆ ಮಾಡಿದ್ದು ಪ್ರತಿಭಟನೆ. ಮೊನ್ನೆ ಕಾಂಗ್ರೆಸ್ನ ಕುಟುಂಬೋತ್ಸವದಲ್ಲಿ ರಾಜ್ಯದ ಉಪಮಂತ್ರಿಗಳು, ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಒಂದು ಅಲ್ಲಿಂದ ಮಾತನ್ನು ಹೇಳಿದರು. ನಾನು ಉದಯ್ ಕುಮಾರ್ ಶೆಟ್ಟರಿಗೆ ಮುಂದೆ ಹೋಗಿ ಅಲ್ಲಿ ತಯಾರಿ ಮಾಡಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಸರ್, ನಿಮ್ಮನ್ನು ತೋರಿಸಬೇಕು ಅಂತ ಹೇಳಿ ನನ್ನೊಟ್ಟಿಗೆ ಬಂದರು. ಅಲ್ಲಿ ಬಂದು ಆ ಪರಶುರಾಮನ್ನ ತೋರಿಸಿದ ಮೇಲೆ ನನಗೆ ಗೊತ್ತಾಯ್ತು ಈ ಕತೆ ಹೀಗೆ ಅಂತೇಳಿ ಅಂತ ಭಾಷಣದಲ್ಲಿ ನಾವೆಲ್ಲ ಕೇಳಿದ್ದೇವೆ. ಡಿ ಕೆ ಶಿವಕುಮಾರ್ ಮುಂದುವರ್ತಾ ಏನು ಹೇಳಿದರು ಅಂತ ಹೇಳಿದರೆ, ಈ ಪರಶುರಾಮನ ಪ್ರತಿಮೆ ಹೀಗೇ ಇರಬೇಕು, ಮುಂದಿನ ಚುನಾವಣೆ ಇದರಲ್ಲೇ ಆಗಬೇಕು, ಇದೇ ಮುಂದಿನ ಚುನಾವಣೆಗೆ ನಮಗೆ ಮೂಲ ಇರುವಂಥದ್ದು ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು. ಅವರು ಆ ಮಾತಲ್ಲಿ ಹೇಳಬೇಕು ಅಂತೇಳಿ ಆದರೆ ಉದಯ್ ಕುಮಾರ್ ಶೆಟ್ಟರು ಕಾರಲ್ಲಿ ಕರ್ಕೊಂಡು ಬರ್ತಾ ಸನ್ಮಾನ್ಯ ಉಪಮಂತ್ರಿಗಳಿಗೆ ಏನು ಹೇಳಿದರು ಅಂತೇಳಿ ಇದೇ ಮಾತನ್ನು ಅವರ ಬಾಯಲ್ಲಿ ಹೇಳಿಸಿತ್ತು. ಬಹುಶಃ ಉದಯ್ ಕುಮಾರ್ ಶೆಟ್ಟರಿಗೆ ಅವರು ಭಾಷಣದಲ್ಲಿ ಹೇಳ್ತಾರೆ ಅಂತ ಹೇಳುವಂಥ ವಿಚಾರ ಗೊತ್ತಿರಲಿಕ್ಕಿಲ್ಲ. ಆದರೆ ಅವ್ರು ಕಾರಲ್ಲಿ ಕೂತು ಇದನ್ನು ಹೇಳಿದರು, ಸರ್ ಮುಂದಿನ ಚುನಾವಣೆ ನಾವು ಇದರಲ್ಲೇ ಮಾಡೋದು, ಅಲ್ಲಿವರೆಗೆ ಇದನ್ನು ಮಾಡಲಿಕ್ಕಿಲ್ಲ,
ಅದಕ್ಕೋಸ್ಕರ ನಾವು 2 ವರ್ಷದಿಂದ ಮುಂದೆ ಹಾಕಿದ್ದೇವೆ, ಇನ್ನು 3 ವರ್ಷ ಇದನ್ನು ಎಳಿತೇವೆ ಅಂತ ಹೇಳೋ ವಿಚಾರವನ್ನು ಡಿ ಕೆ ಶಿವಕುಮಾರ್ ಹತ್ರ ಬಹುಶಃ ಹೇಳಿರಬೇಕು. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಸಭೆಯಲ್ಲಿ ಇದನ್ನು ಬಹಿರಂಗವಾಗಿ ಹೇಳಿದರು. ಮುಂದಿನ ಚುನಾವಣೆ ನಾವು ಇದರಲ್ಲೇ ಮಾಡ್ತೇವೆ ಅಂತ ಹೇಳೋ ವಿಚಾರವನ್ನು ಹೇಳಿದರು. ಬಹುಶಃ ಸೂಕ್ಷ್ಮತೆ ಡಿ ಕೆ ಶಿವಕುಮಾರ್ಗೆ ಅರ್ಥ ಆಗಲಿಕ್ಕಿಲ್ಲ. ಬಹುಶಃ ಕಾಂಗ್ರೆಸ್ನವರು ನಾವು ಡೇ ಒನ್ನಿಂದ ಮೊದಲನೇ ದಿನದಿಂದ ಕೂಡ ಹೇಳ್ತಾ ಬರ್ತಾ ಇದ್ದೇವೆ, ಮುಂದಿನ ಚುನಾವಣೆವರೆಗೂ ಕೂಡ ಈ ಪ್ರತಿಮೆಯನ್ನು ಇವರು ಮಾಡೋದಿಲ್ಲ, ಇದರಲ್ಲೇ ಇವರು ಚುನಾವಣೆಗೆ ಮುಂದೆ ಹೋಗ್ತಾರೆ. ಅವರಿಗೆ ಇಡೀ ಕಾರ್ಕಳದ ಸಮಗ್ರ ಅಭಿವೃದ್ಧಿಯನ್ನು ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಈ ಒಂದು ವಿಚಾರವನ್ನು ಹಿಡ್ಕೊಂಡು ಅವರಿಗೆ ಬೇರೆ ಯಾವ ವಿಚಾರಗಳು ಸಿಗ್ತಾ ಇಲ್ಲ, ಇದು ಒಂದೇ ವಿಚಾರ. ಅದಕ್ಕೋಸ್ಕರ ಮುಂದಿನ ಚುನಾವಣೆ, ಮುಂದೆ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು, ಮುಂದಿನ ವಿಧಾನಸಭೆ ಚುನಾವಣೆಗಳಿಗೆ ಕೂಡ ಇವರು ಖಂಡಿತವಾಗಿ ಇದನ್ನು ಮಾಡೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದರು, ದಿನಕ್ಕೊಂದು ಪ್ರವಾಸನಗಳನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೇನು ಪ್ರಶ್ನಾಚಿಂತನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಳೆ ಇನ್ನೊಂದೇನೋ ಹುಡ್ಕೋಬೋದು. ಇದೇ ಥರ ಮಾಡ್ಕೊಂಡು 100% ಇದನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಉಡುಪಿನಲ್ಲಿ ಬಂದು ಮಾತನ್ನು ಏನು ಹೇಳಿದರು ಅಂತ ಹೇಳಿದರೆ, ಕರಾವಳಿಯ ಪ್ರವಾಸೋದ್ಯಮವನ್ನು ನಾವು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಪ್ರೋತ್ಸಾಹವನ್ನು ಮಾಡ್ತೇವೆ ಅಂತ ವಿಚಾರವನ್ನು ಉಡುಪಿಯಲ್ಲಿ ಹೇಳ್ತಾರೆ. ಕಾರ್ಕಳದಲ್ಲಿ ಬಂದು ಯಾಕೆ ಪ್ರವಾಸೋದ್ಯಮವನ್ನು ಆಟಕಾಲ ಹಾಕ್ತಾರೆ? ಹಾಗಾದ್ರೆ ಕಾರ್ಕಳಕ್ಕೆ ಅವ್ರ ಪ್ರವಾಸೋದ್ಯಮ ಸರಿ ಮಾಡುವಂಥ ಇಷ್ಟ ಇಲ್ವಾ? ಅವ್ರಿಗೆ ಇರುವಂಥದ್ದು ಪರಿಶ್ರಮವನ್ನು ಮಾಡಬಾರ್ದು, ಮುಂದಿನ ಚುನಾವಣೆಗೆ ಇದನ್ನು ಇದೇ ಒಂದು ದೊಡ್ಡ ಇಶ್ಯೂವನ್ನು ಮಾಡಬೇಕು ಅಂತಿರುವಂಥ ವಿಚಾರ ಇರುವಂಥದ್ದು. ಅಂದರೆ ಪರಶುರಾಮನ ಕೆಲಸವನ್ನು ಮುಂದೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅವರ ನಿರ್ಧಾರ ಉಂಟಂತ ಹೇಳ್ತೀರಾ? ಖಂಡಿತವಾಗಿ ಅವ್ರ ಬಾಯಲ್ಲಿ ರಾಜ್ಯದ ಉಪಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಬಂದಾಗ ನಾವು ನೋಡಿದ್ದೇವೆ. ಯಾರೋ ಒಬ್ಬ ಮುಖ್ಯಮಂತ್ರಿ ಆಗಿರಲಿ, ಉಪಮುಖ್ಯಮಂತ್ರಿಗಳಾಗಿರಲಿ, ಅಥವಾ ಯಾರೋ ಸಚಿವರ ಒಂದು ಕ್ಷೇತ್ರಕ್ಕೆ ಬಂದಾಗ, ಯಾವುದೊಂದು ಕ್ಷೇತ್ರಕ್ಕೆ ಹೋದಾಗ ಒಂದು ವಿಶೇಷವಾಗಿ ಏನಾದರೂ ಒಂದು ಅವರ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು, ಏನಾದರೂ ಅನುದಾನ ಕೊಡಬೇಕು, ಏನಾದರೂ ಒಂದು ಮಾಡಬೇಕು. ಇಲ್ಲಿ ಬಂದು ಏನು ಹೇಳಿದರು? ಅಟ್ಲೀಸ್ಟ್ ನಾನು ಪರಶುರಾಮನನ್ನು ಮುಂದಿನ 3 ತಿಂಗಳೊಳಗೆ ಅಥವಾ 6 ತಿಂಗಳು ಅಧಿಕಾರ ಉಂಟವರಿಗೆ ಮುಂದಿನ 3-6 ತಿಂಗಳೊಳಗೆ ಮುಗಿಸ್ಕೊಡ್ತೇವೆ ಅಂತ ಮಾತನ್ನು ಹೇಳಬೇಕಿತ್ತು. ಅದು ಬಿಟ್ಟು ಅವ್ರು ಏನು ಹೇಳಿದರು? ಯಾವುದೇ ಕಾರಣಕ್ಕೆ ಇದನ್ನು ಮಾಡಬಾರ್ದು, ಮುಂದಿನ ಚುನಾವಣೆಗೆ ನಮಗೆ ಇದೇ ಇಶ್ಯೂವನ್ನು ಹಿಡ್ಕೊಂಡು ಮುಂದಿನ ಚುನಾವಣೆ ಹೋಗಬೇಕು ಅಂತ ಹೇಳಿದರು. ಅದು ಇನ್ನು 3 ವರ್ಷವರೆಗೆ ಮಾಡಲಿಕ್ಕಿಲ್ಲ ಈ ಪರಶುರಾಮ ಥೀಮ್ ಪಾರ್ಕನ್ನು. ಆದ್ದರಿಂದ ಮಾನ್ಯ ನಮ್ಮ ಶಾಸಕರು ಸುನಿಲ್ ಕುಮಾರ್ ಅವರು ಯಾವ ಕಲ್ಪನೆ ಇಟ್ಕೊಂಡು ಆ ಬಂಡೆಕಲ್ಲು ಕ್ರಷರ್ನ ಮುಖಾಂತರ ಒಡೆದು ಚಿಂದಿ ಚಿತ್ರಾನ್ನ ಆಗ್ತಿತ್ತು, ಇಡೀ ಬಂಡೆನೇ ಇರ್ತಿರಲಿಲ್ಲ ಅಲ್ಲಿ. ಬಹುಶಃ ಇನ್ನೊಂದು 2 ವರ್ಷ ಹೋದರೆ ಆ ಬಂಡೆನೇ ಇರ್ತಿರಲಿಲ್ಲ. ಆದರೆ ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೊಸ ಒಂದು ನಮ್ಮ ಕರಾವಳಿಯ ಸೃಷ್ಟಿಕರ್ತ ಅಂತ ಏನು ಹೇಳ್ತೇವೆ, ಪರಶುರಾಮನ ಒಂದು ಥೀಮನ್ನು ಕಲ್ಪನೆ ಮಾಡಿದ್ದು ಅದು ಯಾರಿಗೂ, ಇವರು ಕಾಂಗ್ರೆಸ್ ತುಳುನಾಡು ಸೃಷ್ಟಿಕರ್ತ, ಅವರಿಗೆ ಕಲ್ಪನೆ ಬರಲಿಕ್ಕೆ, ಕಾಂಗ್ರೆಸ್ನವರಿಗೆ ಇದರ ಕಲ್ಪನೆ ಬರಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಒಳ್ಳೆ ಕಲ್ಪನೆ ಮಾಡಿಕೊಂಡು ಅಲ್ಲಿ ಅಷ್ಟು ಒಳ್ಳೆ ಒಂದು ಆಡಿಟೋರಿಯಂ ಮಾಡಿಕೊಂಡು ಎಷ್ಟು ಒಳ್ಳೆ ಚೆನ್ನಾಗಿದೆ, ಎಷ್ಟೊಂದು ಮೇಲೆ ಹೋಗಿ ನೋಡಬೇಕು ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಒಂದು ಅವರ ಮೂರ್ತಿ ವಿಚಾರದಲ್ಲಿರುವಂಥ ಗೊಂದಲವನ್ನು ಇವರಿಗೆ 2 ವರ್ಷ ಸರ್ಕಾರ ಅಧಿಕಾರ ಇದ್ದು ಕೂಡ ಬಗೆಹರಿಸಲಿಕ್ಕೆ ಆಗಿಲ್ಲ ಅಂತೇಳಿ ಆದರೆ ಶಾಸಕರು ಆವತ್ತಿಂದ ಇವತ್ತರೆಗೆ ಹೇಳ್ತಾ ಬರ್ತಾ ಇದ್ದಾರೆ, ಅದರಲ್ಲಿ ಏನು ತೊಂದರೆ ಇದೆ, ಏನು ಸಮಸ್ಯೆ ಇದೆ, ಅದನ್ನು ಮಾಡಿ, ನಿಮ್ಮಲ್ಲಿ ಅಧಿಕಾರ ಇದೆ, ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಕೊಡಿ, ಸರಿ ಮಾಡಿ, ಮುಂದೆ ಅದನ್ನು ಸಾರ್ವಜನಿಕರಿಗೆ ಅದನ್ನು ಬಿಟ್ಟು ಕೊಡಿ, ಯಾಕೆಷ್ಟು ಹೇಳ್ತಿದ್ದೀರಿ ಚಿಂಗಮ್ನಾಗೆ ಉದ್ದಕ್ಕೆ, ಅದನ್ನು ಬಿಟ್ಟು ಕೊಡಿ ಅಂತ ಮಾತನ್ನು ಆವತ್ತಿಂದ ಇವತ್ತವರೆಗೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇವರು ಅದನ್ನು ಸರಿ ಮಾಡಲಿಕ್ಕೆ ಹೋಗದೆ ಇವರಿಗೆ ಅದು ಚುನಾವಣೆ ಮಾತ್ರ ಇವರಿಗೆ ಇರುವಂಥ ಅದರ ಕಾಳಜಿ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅಂತ ಕಾಳಜಿ ಕಾಂಗ್ರೆಸ್ನವ್ರಿಗಿಲ್ಲ. ಆದ್ದರಿಂದ ನಾವು ಇದನ್ನು ನಮ್ಮ ಆಗ್ರಹ ಇರುವಂಥದ್ದಿಷ್ಟೇ, ನೀವು ಏನು ಬೇಕಾದರೆ ಮಾಡಿಕೊಳ್ಳಿ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಿ, ಏನು ಸಮಸ್ಯೆ ಇದನ್ನು ಸರಿ ಪಡಿಸ್ಕೊಳ್ಳಿ, ನಿಮ್ಮ ಹತ್ರ ಅಧಿಕಾರ ಇದೆ, ನಾವು ಅದಕ್ಕೆ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಆ ಪರಶುರಾಮನ ಮೂರ್ತಿಯನ್ನು ಕಾರ್ಕಳದ ಪೊಲೀಸ್ ಸ್ಟೇಷನ್ನ ಗೋಡನ್ನಲ್ಲಿ ಅದಕ್ಕೆ ಧೂಳು ಹಿಡಿಯುವಂತೆ ಮಾಡಬೇಡಿ. ನೀವು ಅದನ್ನು ದಯವಿಟ್ಟು ಆದಷ್ಟು ಬೇಗ ಅದನ್ನು ಸರಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಪ್ರವಾಸೋದ್ಯಮಕ್ಕೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಬೈಲೂರಿನ ಜನ ನಿಮಗೆ ಕೇಳಿ, ಬೈಲೂರಲ್ಲಿ ಪರಿಸರದಲ್ಲಿ ಕೇಳಿ, ಆಟೋದವರಿಗೆ, ಬೇರೆ ಬೇರೆ ಉದ್ಯಮದವರಿಗೆ ಕೇಳಿ, ಎಷ್ಟು ಜನ ಬರ್ತಾಯಿದ್ರು, ಎಷ್ಟು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಬೆಳಗ್ತಾ ಇತ್ತು. ಅದು ಇವತ್ತು ಯಾರೂ ಕೂಡ ಅದರ ಹತ್ತಿರ ಹೋಗುವಂಥ ವಿಚಾರಗಳು ಕೂಡ ಇಲ್ಲ. ಇದರಿಂದ ನಮ್ಮ ಆಗ್ರಹ ಇರುವಂಥದ್ದು ಆದಷ್ಟು ಬೇಗ ಇದನ್ನು ಬಿಟ್ಟುಕೊಡಬೇಕು. ಇದನ್ನು ಈ ಅಭಿವೃದ್ಧಿಯನ್ನು ಮಾಡಿಕೊಂಡು ಇದನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ನೀವು ಹೇಳಿದಾಗ ನಾವೇನನ್ನ ಮೊನ್ನೆ ಉಪಮುಖ್ಯಮಂತ್ರಿಗಳು ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಹೇಳ್ತಾರೆ, ಉದಯ್ ಕುಮಾರ್ ಶೆಟ್ಟರ್ ಅವರು ಕಾರಲ್ಲಿ ಕರ್ಕೊಂಡು ಬರಬೇಕಾದ್ರೆ ಪರಶುರಾಮನ ಹತ್ರ ನಿಲ್ಲಿಸಿ, ಅದು ಅವರ ಬಾಯಿಂದನೇ ಬಂದಿದ್ದ ಮಾತು, ನಿಲ್ಲಿಸಿ ಒಂದು 10-15 ನಿಮಿಷ ನಿಲ್ಲಿಸಿ ಇದನ್ನು ತೋರಿಸಿ ಇದ್ರ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಾರೆ. ಅಂದರೆ ನೀವು ಹೇಳಿದ ವಿಚಾರಕ್ಕೂ ಇದಕ್ಕೂ ಟ್ಯಾಲಿ ಆಗ್ತಿದೆ ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ಖಂಡಿತವಾಗಿಯೂ ಅವರೇ ಅಲ್ಲಿ ನಿಲ್ಲಿಸಿ ಅವರೇ ಹೇಳಿದ್ದು, ಇದನ್ನು ಮುಂದಿನ 2 ವರ್ಷ ಮುಂದಿನ ವಿಧಾನಸಭಾ ಚುನಾವಣೆವರೆಗೆ ಇದನ್ನು ಮುಗಿಸಬಾರ್ದು, ಇದನ್ನು ಮಾಡಬಾರ್ದು, ಇದೇ ನಮಗೆ ಚುನಾವಣೆ ಇಶ್ಯೂ ಅಂತ ಹೇಳುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೇ ಉದಯ್ ಕುಮಾರ್ ಶೆಟ್ಟರ್ ಹೇಳಿದರು. ಅಂದರೆ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಬಹಿರಂಗವಾಗಿ ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತೀರಾ ನೀವು? ಬಹಿರಂಗವಾಗಿ ಹೇಳ್ತಾರೆ ಅಂತ ಹೇಳುವಂಥ ವಿಚಾರ ಅವ್ರಿಗೆ ಗೊತ್ತಿರಲಿಲ್ಲ, ಮತ್ತು ಈ ಸೂಕ್ಷ್ಮತೆ ಕೂಡ ಡಿ ಕೆ ಶಿ ಅವರಿಗೆ ಕೂಡ ಗೊತ್ತಿರಲಿಲ್ಲ. ಆದ್ದರಿಂದ ಅವರು ಡಿ ಕೆ ಶಿ ಅವರು ಇವರು ಹೇಳಿದರು, ಇದೇ ವಿಚಾರಗಳು ಈ ವಲಯದಲ್ಲಿ ಹರಿದಾಡ್ತಾ ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ಅವರು ಬಹಿರಂಗವಾಗಿ ಹೇಳಿದರು, ಇದು ನಮಗೆ ಲಾಭ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ, ಕಾಂಗ್ರೆಸ್ಸಿಗೆ ಲಾಭ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಅದನ್ನು ಹೇಳಿದರು. ಆದರೆ BJP ಅವರು ನಾವೆಲ್ಲರೂ ಸೇರಿಕೊಂಡು ಮೊದಲನೇ ದಿನದಿಂದ ಇದನ್ನೇ ಹೇಳ್ತಾ ಬರ್ತಾ ಇದ್ದೇವೆ, ಈ ಪರಶುರಾಮ ಥೀಮ್ ಪಾರ್ಕನ್ನು ಇವರು ಮುಗಿಸೋದಿಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯವರೆಗೆ ಹೇಳ್ಕೊಂಡು ಬರ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಯಾವತ್ತು ಪ್ರತಿಭಟನೆ ಪ್ರಾರಂಭ ಮಾಡಿದೆವೋ ಅಲ್ಲಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದೇವೆ. ಅದರಿಂದ ಇದು ಅವರು ಮಾಡಿದಂಥ ದೊಡ್ಡ ಕಾರ್ಕಳದ ಜನತೆಗೆ ಮಾಡ್ತಾ ಇರುವಂಥ ದೊಡ್ಡ ದ್ರೋಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಎಲ್ರಿಗೂ ಗೊತ್ತಿದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ನೀತಿಗಳನ್ನು ವಿರೋಧಿಸಿ ಬಹಳಷ್ಟು ದಿನಗಳ ಹಿಂದೆ ನಾವು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತದನಂತರದಲ್ಲಿ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ನಿರಂತರವಾಗಿ ಹಿಂದೂಗಳ ವಿರುದ್ಧವಾಗಿ, ಅದೇ ರೀತಿ ಒಂದಷ್ಟು ಹಗರಣಗಳು, ಭ್ರಷ್ಟತೆ ಹಾಗೂ ನಿರಂತರ ಜನರಿಗೆ ಕಷ್ಟದ ದಿನಗಳನ್ನು ಎದುರಿಸುವಂತಹ ನಿರಂತರ ಯೋಜನೆಗಳನ್ನು ಜಾರಿ ಮಾಡ್ತಾ ಇದೆ. ಅನೆಲೆಯ ಮೇಲೆ ಇವತ್ತು ನಮ್ಮ ಸ್ಥಳೀಯ ಒಂದಷ್ಟು ವಿಚಾರಗಳನ್ನು ಕೂಡ ಒಟ್ಟುಗೂಡಿಸಿ ನಾವು ಬೃಹತ್ ಪ್ರತಿಭಟನೆಯನ್ನು ಬೈಲೂರು ಶಕ್ತಿ ಕೇಂದ್ರದ ವ್ಯಾಪ್ತಿಯಲ್ಲಿ ಕಾರ್ಕಳ ಯುವ ಮೋರ್ಚಾದ ವತಿಯಿಂದ ನಡೆಸ್ತಾ ಇದ್ದೇವೆ. ಈ ಯುವ ಮೋರ್ಚಾದ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ವಿಕಾಸ್ ಶೆಟ್ಟಿ ಕಾರ್ಕಳ ನಮ್ಮೊಂದಿಗೆ ಇದ್ದಾರೆ. ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಕಳ ಮಂಡಲದ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನವೀನ್ ನಾಯಕ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜಿಲ್ಲಾ ವಕ್ತಾರರಾಗಿರುವಂತಹ ಮೊಟ್ಟಪಾಡಿ ಸತೀಶ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಹಿರಿಯರಾಗಿರುವಂತಹ ಮಣಿರಾಜ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ತಾಲೂಕು ಮಂಡಲದ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಜಯರಾಮ್ ಸಾಲಿಯನ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಬೋಳ ಸತೀಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷರಾಗಿರುವಂತಹ ರಾಕೇಶ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಬೈಲೂರು ಹಾಗೂ ಆಸುಪಾಸಿನ ಯರ್ಲಪಾಡಿ ಆಗಿರ್ಬೋದು ಅಥವಾ ನೀರೆ ಪಂಚಾಯತ್ನ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ಜನಪ್ರತಿನಿಧಿಗಳು ಕೂಡ ನಮ್ಮೊಂದಿಗೆ ಭಾಗಿಯಾಗ್ತಾ ಇದ್ದಾರೆ. ಅವರೆಲ್ಲರನ್ನ ಇವತ್ತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ವಿನಯ್ ಬಂಗೇರಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಬೇರೆ ಬೇರೆ ಪದಾಧಿಕಾರಿಗಳಾಗಿರ್ಬೋದು ಅಥವಾ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳಾಗಿರ್ಬೋದು, ಈ ಭಾಗದ ಬೈಲೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಪಂಚಾಯತ್ನ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಸುಮಿಲ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ನಮ್ಮ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಕಾರ್ಕಳ ಮಂಡಲದ ಅಧ್ಯಕ್ಷರಾಗಿರುವಂತಹ ನವೀನ್ ನಾಯ್ಕ ಅವರೇ, ಹಿರಿಯರಾದಂತಹ ಮಣಿರಾಜ್ ಶೆಟ್ಟಿ ಅವರೇ, ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿರುವಂಥ ವಿಕಾಸ್ ಶೆಟ್ರೆ ಹಾಗೂ ಎಲ್ಲ ಬಿಜೆಪಿ ಪಕ್ಷದ ಯುವ ಮೋರ್ಚಾದ ಹಾಗೂ ಪೇರೆಂಟ್ ಬಾಡಿಯ ಪ್ರಮುಖರೇ ಹಾಗೂ ಸೇರಿರುವಂಥ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರೇ, ಇವತ್ತು ನಾವು ಬೈಲೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಯುವ ಮೋರ್ಚಾದ ಕಾರ್ಯಕರ್ತರೆಲ್ಲರೂ ಸೇರಿಕೊಂಡು ಈ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿರುವ ಉದ್ದೇಶ ಏನಂತ ಹೇಳಿದರೆ, ಕಾರ್ಕಳದಲ್ಲಿ ಕಳೆದ ವಿಧಾನಸಭಾ ಎಲೆಕ್ಷನ್ ನಡೆದ ನಂತರ ಕಾರ್ಕಳದಲ್ಲಿ ರಾಜಕಾರಣ ಬದಲಾಗಿದೆ. ಧರ್ಮದ ರಾಜಕಾರಣ ಕಾರ್ಕಳದಲ್ಲಿ ನಡೀತಾ ಇಲ್ಲ, ದ್ವೇಷದ ರಾಜಕಾರಣ ನಡೀತಾ ಇದೆ. ದ್ವೇಷದ ಅಸೂಯೆಯ ರಾಜಕಾರಣ ಕಾರ್ಕಳದಲ್ಲಿ ನಡೀತಾ ಇದೆ. ಇದಕ್ಕೆ ಜ್ವಲಂತ ಉದಾಹರಣೆ ಪರಶುರಾಮ ಥೀಮ್ ಪಾರ್ಕ್. ಪರಶುರಾಮ ಥೀಮ್ ಪಾರ್ಕ್ ಲಕ್ಷ ಲಕ್ಷ ಜನಗಳು ಬಂದು ಹಾಡಿ ಕೊಂಡಾಡಿಕೊಳ್ಳುವಂಥ ಒಂದು ಪ್ರವಾಸಿ ತಾಣ ಆಗಬೇಕಿತ್ತು. ಆದರೆ ಇವತ್ತು ಪಾಳು ಬಿದ್ದಿದೆ. ಯಾರ ಕಾರಣದಿಂದಾಗಿ? ಕಾಂಗ್ರೆಸ್ನವರ ದ್ವೇಷ ರಾಜಕಾರಣದಿಂದಾಗಿ ಇವತ್ತು ಪ್ರವಾಸಿ ತಾಣವಾಗಿ ಮೆರೆಯಬೇಕಿದ್ದ, ಕರ್ನಾಟಕದಲ್ಲಿಯ, ರಾಜ್ಯದಲ್ಲಿಯ, ದೇಶದಲ್ಲಿ ಮೆರೆಯಬೇಕಿದ್ದಂಥ ಪ್ರವಾಸಿ ತಾಣವಾಗಬೇಕಿದ್ದ ಪರಶುರಾಮ ಥೀಮ್ ಪಾರ್ಕ್ ಇವತ್ತು ಪಾಳು ಬಿದ್ದಿದೆ. ಯಾರ ಕಾರಣದಿಂದಾಗಿ? ಕಾಂಗ್ರೆಸ್ನ ದ್ವೇಷದ ರಾಜಕಾರಣದಿಂದಾಗಿ. ಇವತ್ತು ಕಾರ್ಕಳದಲ್ಲಿ ಕಾಂಗ್ರೆಸ್ನವರಿಗೆ ವಿಧಾನಸಭೆಯ ಎಲೆಕ್ಷನ್ನ ರಿಸಲ್ಟ್ ಅನ್ನೇ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾರ್ಕಳದ ರಿಸಲ್ಟ್ ಬಂದು 2 ವರ್ಷ ಆದರೂ ಕೂಡ ಅದರ ರಿಸಲ್ಟ್ ಅನ್ನು ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾರ್ಕಳದಲ್ಲಿ ಬಿಜೆಪಿಯಲ್ಲಿ ಗುರುತಿಸಿಕೊಳ್ಳುವಂಥ ಕಾರ್ಯಕರ್ತರಿಗೆ, ಬಿಜೆಪಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿಯುವಂಥ ಕಟ್ಟರ್ ಕಾರ್ಯಕರ್ತರನ್ನ ಇಡೀ ತಾಲೂಕಿನಲ್ಲಿ ಹುಡುಕಿ ಅವರ ವ್ಯಾಪಾರಗಳಿಗೆ, ಅವರ ವಹಿವಾಟುಗಳಿಗೆ ಉಪದ್ರ ಕೊಡುವಂತಹ
ಉಪದ್ರ ಕೊಡುವಂತ ಅವರಿಗೆ ಅವರ ವಹಿವಾಟುಗಳಿಗೆ ಪದೇ ಪದೇ ಉಪದ್ರವ ಕೊಟ್ಟು ಅವರನ್ನ ಯಾವುದೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಬೇಕನ್ನುವಂಥ ಒಂದು ಮಾನಸಿಕತೆ ಇವತ್ತು ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ. ಮೊನ್ನೆ ತಾನೇ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕಾರ್ಕಳಕ್ಕೆ ಬಂದಿದ್ರು. ಕಾಂಗ್ರೆಸ್ನ ಒಂದು ಸಮಾವೇಶದಲ್ಲಿ ಮಾತನಾಡ್ತಾ ಅವರು ಹೇಳ್ತಾರೆ, ಈ ಒಂದು ಪರಶುರಾಮ ಥೀಮ್ ಪಾರ್ಕ್ ಹೇಗಿದೆಯೋ ಏನು ಈಗ ಅರ್ಧ ಸೊಂಟದ ಭಾಗ ಉಳಿದಿದೆಯೋ ಅದು ಹಾಗೇ ಇರಬೇಕು, ಇಡೀ ಕಾರ್ಕಳದ ಜನರು ಅದನ್ನು ಬಂದು ನೋಡಬೇಕು. ಇದರಿಂದ ನಮಗೆ ಸಾಬೀತಾಗಿದೆ ಏನಂತ ಹೇಳಿದ್ರೆ ಇವರ ನಿಲುವು ಸ್ಪಷ್ಟವಾಗಿದೆ. ಇವರಿಗೆ ಮೊದಲಿಂದಲೂ ಅಭಿವೃದ್ಧಿ ಬೇಡ, ಇವರಿಗೆ ಆ ಪರಶುರಾಮ ಥೀಮ್ ಪಾರ್ಕ್ ಹೇಗೆ ಆಗಬೇಕು, ಏನಾಗಬೇಕಿತ್ತು ಅದು ಬೇಡ, ಇವರಿಗೆ ಅದನ್ನು ಹೇಗೆ ನಿಲ್ಲಿಸುವುದು, ಅದರಿಂದ ಹೇಗೆ ರಾಜಕೀಯ ಮಾಡುವುದು, ಅದರಿಂದ ಹೇಗೆ ನಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳುವುದು ಅನ್ನೋ ಮಾತ್ರ ಇವರಿಗೆ ಅಗತ್ಯ ಇರುವುದಂಥದ್ದು. ಇವತ್ತು ಕಾರ್ಕಳದಲ್ಲಿ ಒಬ್ಬರು ಬೇರೆ ಊರಿನಿಂದ ಬಂದು ಭಾಷಣ ಮಾಡ್ತಾರೆ. ಕಾರ್ಕಳದಲ್ಲಿ ಮೊನ್ನೆ ನಡೆದ ಸಮಾವೇಶದಲ್ಲಿ ಇವರ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಅವರಿಗೂ ಮತ್ತು ನಮ್ಮ ಶಾಸಕರಿಗೂ ಡಿಬೇಟ್ ಮಾಡಿಸ್ಬೇಕಂತೇಳಿ. ಅವರಿಗೆ ನಮ್ಮ ಶಾಸಕರ ಜೊತೆ ಡಿಬೇಟ್ ಮಾಡಲಿಕ್ಕೆ ಯೋಗ್ಯತೆ ಎಲ್ಲಿದೆ? ಅವರು ಮೊದಲು ಒಂದು ವಿಧಾನಸಭೆ ಕ್ಷೇತ್ರ ಟಿಕೆಟ್ ಪಡ್ಕೊಂಡು ಆ ವಿಧಾನಸಭೆಯ ಕ್ಷೇತ್ರದಲ್ಲಿ ಗೆದ್ದು ಅದರಂತ ಬಂದು ನಮ್ಮ ಶಾಸಕರ ಜೊತೆ ಡಿಬೇಟ್ ಮಾಡಲಿ. ಅದಕ್ಕಿಂತ ಮೊದಲು ಅವರು ಡಿಬೇಟ್ ಮಾಡಲಿಕ್ಕಿದ್ರೆ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಸಾಕು ಅವರೊಟ್ಟಿಗೆ ಡಿಬೇಟ್ ಮಾಡಲಿಕ್ಕೆ. ಹಾಗೆ ಪರಶುರಾಮ ಥೀಮ್ ಪಾರ್ಕ್ನ ವಿಚಾರದಲ್ಲಿ ಪದೇ ಪದೇ ಸುಳ್ಳು, ಪದೇ ಪದೇ ಅಪಪ್ರಚಾರ, ಪದೇ ಪದೇ ಆರೋಪಗಳು. ಮೊದಲು ಹೇಳಿದ್ರು ಅದು ಫೈಬರ್ನ ಪ್ರತಿಮೆ ಅಂತ ಹೇಳಿದ್ರು, ಅದರ ನಂತರ ಹೇಳಿದ್ರು ಅದು ಮೇಲಿದ್ದು ಮಾತ್ರ ಫೈಬರ್, ತೀರ್ಥದಾವು ಕಂಚಿದ ಅಂತ ಹೇಳಿದ್ರು. ಅದರ ನಂತರ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರು, ಅದರ ನಂತರ ಇಲಾಖೆ ಸರಿ ಇಲ್ಲ ಅಂತ ಹೇಳಿದ್ರು, ಅದರ ನಂತರ ಶಿಲ್ಪಿ ಸರಿ ಇಲ್ಲ GST ಕಟ್ಟಿದೀಯ ಅಂತ ಹೇಳಿದ್ರು. ದಿವಸಕ್ಕೊಂದು ಆರೋಪ, ದಿವಸಕ್ಕೊಂದು ದಿನ ಹೋದಂತೆ ಒಂದು ಆರೋಪಗಳು, ದಿನ ಹೋದಂತೆ ಒಂದು ಅಪಪ್ರಚಾರಗಳು. ಇದೆಲ್ಲ ಏನಂತ ಹೇಳಿದ್ರೆ ಜನರ ದಾರಿ ತಪ್ಪಿಸಬೇಕು ಹೇಗಾದ್ರೂ ಮಾಡಿ. ಈ ಒಂದು ಒಳ್ಳೆ ಪ್ರವಾಸಿ ತಾಣ ಓಪನ್ ಆಗಬಾರ್ದು. ಇದು ಏನಾದರೂ ಜನರಿಗೆ ಸಾರ್ವಜನಿಕರಿಗೆ ಅದನ್ನು ಓಪನ್ ಮಾಡಿ ಕೊಟ್ಟರೆ ಎಲ್ಲಿಯೋ ಸುನಿಲ್ ಕುಮಾರ್ ಅವರ ಹೆಸರು ರಾಜ್ಯದಲ್ಲಿ ಎಲ್ಲ ಪಸರಿಸುತ್ತೆ, ಇದರಿಂದಾಗಿ ಕಾಂಗ್ರೆಸ್ಗೆ ಏನೋ ಇದಾಗುತ್ತೆ ಅಂತ ಹೇಳುವಂಥ ಒಂದು ದುರುದ್ದೇಶದಿಂದ ಈ ಪ್ರವಾಸಿ ತಾಣವನ್ನು ಓಪನ್ ಆಗಬಾರ್ದಂತ ಉದ್ದೇಶದಿಂದ ರಾಜಕೀಯವಾಗಿ ದ್ವೇಷದ ರಾಜಕೀಯದಿಂದ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಇದರಿಂದ ಈ ಸಭೆ ಕೇವಲ ಪ್ರತಿಭಟನಾ ಸಭೆ ಅಲ್ಲ, ಇದೊಂದು ಜನಜಾಗೃತಿ ಸಭೆ. ಈ ವಿಷಯವನ್ನು ಎಲ್ಲರೂ ಕಾರ್ಕಳದ ಹಳ್ಳಿಗೆ ಮುಟ್ಟಿಸಬೇಕು. ಏನಂತ ಹೇಳಿದ್ರೆ ಇದನ್ನ ರಾಜಕೀಯ ಉದ್ದೇಶದಿಂದ ನಿಲ್ಲಿಸಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ನಡೆದಿಲ್ಲ. ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ, ಮೊದಲು 11 ಕೋಟಿ ಬಿಡುಗಡೆಯಾಗಿದೆ. ಇದಕ್ಕೆ 11 ಕೋಟಿ ಅನುದಾನ ಇದರಲ್ಲಿ ಇಟ್ಟಿದ್ರೆ ಅದರಲ್ಲಿ ಬಿಡುಗಡೆ ಆದದ್ದು 6.5 ಕೋಟಿ ಮಾತ್ರ. ಒಂದು ಕಾಮಗಾರಿಗೆ ಭ್ರಷ್ಟಾಚಾರ ಆಗುದಾದ್ರೆ ಮೊದಲು ಅದರ ಕಾಮಗಾರಿ ಅನುದಾನವನ್ನು ಬಿಡುಗಡೆ ಮಾಡಿ 11 ಕೋಟಿ ಅನುದಾನ ಬಿಡುಗಡೆ ಮಾಡಿದ ನಂತರ ತನಿಖೆ ಮಾಡಿ ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ನೋಡಲಿ. ಮೊದಲು ಅದನ್ನು ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಸರ್ಕಾರ ಇವತ್ತು ಸ್ಪಷ್ಟ ನಿಲುವನ್ನು ಕೊಡಬೇಕು. ಇವರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಮಗೆ ಬಿಟ್ಟುಕೊಡ್ಲಿ, ನಾವು ಜನರಿಂದ ಭಿಕ್ಷೆ ಎತ್ತಿ ಆದ್ರೂ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಸಿದ್ಧಪಡಿಸ್ತೇವೆ, ಜನರಿಗೆ ಸಾರ್ವಜನಿಕರಿಗೆ ಓಪನ್ ಮಾಡಿಕೊಡ್ತೇವೆ. ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಯುವ ಮೋರ್ಚಾದ ಪ್ರತಿಭಟನೆಯಲ್ಲಿ ನಮ್ಮೊಂದಿಗಿರುವಂತಹ ಕ್ಷೇತ್ರಾಧ್ಯಕ್ಷರಾಗಿರುವಂತಹ ನವೀನ್ ನಾಯಕರವರೇ, ಈ ಯುವ ಮೋರ್ಚಾದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡಂಥ ರಾಕೇಶ್ ಶೆಟ್ಟಿ ಅವರೇ, ಪಕ್ಷದ ಹಿರಿಯರಾಗಿರುವಂಥ ಮಂಡ್ಯ ಶೆಟ್ಟಿ ಅವರೇ, ಸುಮಿತಣ್ಣನವರೇ ಸೇರಿದಂಥ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತ ಮಿತ್ರರೇ ಹಾಗೂ ಸೇರಿದಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಸುಮಾರು 3-4 ದಿವಸಗಳ ಹಿಂದೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಪ್ರವಾಸವನ್ನು ಬೆಳೆಸ್ತಾರೆ. ಸಾಮಾನ್ಯವಾಗಿ 2 ವರ್ಷಗಳಿಂದ ಅಭಿವೃದ್ಧಿಯೇ ಕಾಣದಂತಹ ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೆ ಸಾಮಾನ್ಯವಾಗಿ ಅವರು ಆಗಮಿಸುವುದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯನೇ ಆಗಿತ್ತು. ಏನೋ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಜಿಲ್ಲೆಗೆ ಬರ್ತಾರೆ, ನಮ್ಮ ತಾಲೂಕಿಗೆ ಬರ್ತಾರೆ, ಬರಪೂರ್ವಕ ಅನುದಾನವನ್ನು ಕೊಡ್ತಾರೆ, ಆ ಮೂಲಕ ಆದರೂ ಈ ತಾಲೂಕು ಮತ್ತಷ್ಟು ಅಭಿವೃದ್ಧಿ ಕಾಣುತ್ತೆ ಅಂತ ನಾವೊಂದು ಕನಸು ಕಾಣಿದ್ವಿ. ಆದರೆ ಇಲ್ಲಿ ನಮ್ಮ ತಾಲೂಕಿನ ಅನೇಕ ಸಮಸ್ಯೆಗಳಿದೆ, ಆ ಅನೇಕ ಸಮಸ್ಯೆಗಳಿಗೆ ಅವರು ನೆರವಾಗ್ತಾರೆ ಅಂತ ಭಾವಿಸಿದ್ವಿ. ಈಗ ನಮ್ಮ ತಾಲೂಕಿನಲ್ಲಿ ಒಂದು ಯಕ್ಷಗಾನ ಮಾಡಲಿಕ್ಕಿಲ್ಲ, ಯಕ್ಷಗಾನ ಯಾರು ಮಾಡ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಸಾಂಪ್ರದಾಯಿಕವಾಗಿ ನಡ್ತಿರುವಂತಹ ಕೋಳಿ ಅಂಕ ಮಾಡಲಿಕ್ಕಿಲ್ಲ. ಮರಳಿನ ಸಮಸ್ಯೆ ಅದೆಷ್ಟೋ ಇದೆ. ಮರಳಿನ ಸಮಸ್ಯೆ ಒಬ್ಬ ಲಾರಿ ಮಾಲೀಕ ಈಗ ರಸ್ತೆ ಬೀದಿ ಬದಿಗೆ ಬರುವಾಗಿದೆ. ಒಬ್ಬ ಕೂಲಿ ಕಾರ್ಮಿಕ ಇವತ್ತು ನಾವು ದೇಕಗಳು ಅಂತೀವಲ್ಲ ಆ ರೀತಿ ಆಗಿದ್ದಾರೆ. ಪಾಪ ತಿನ್ನಕ್ಕೂ ಹೊಟ್ಟೆಗೆ ಅನ್ನ ಇರುವಂಥ ಪರಿಸ್ಥಿತಿ ಆಗಿದೆ. ಬಹುಶಃ ನಾವೆಲ್ಲರೂ ಕೂಡ
ನಮ್ಮ ಸಮಸ್ಯೆಗೆ ಧ್ವನಿಯಾಗ್ತೇವೆ ಅಂತ ನಾವು ಅನಿಸ್ಕೊಂಡಿದ್ವಿ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿಯ ವಿಚಾರ ಮಾತಾಡಬೇಕಿತ್ತು ಬಿಟ್ಟರೆ ಕಾರ್ಕಳಕ್ಕೆ ಬಂದು ಅಭಿವೃದ್ಧಿ ಹೊಂದಿರುವಂಥ ಬೈಲೂರಿನ ಈ ಪರಶುರಾಮ ಬೆಟ್ಟ ಏನಿದೆ, ಬೈಲೂರಿನ ಪರಶುರಾಮ ಥೀಮ್ ಪಾರ್ಕನ್ನು ಹಾಗೆ ಇರಬೇಕು, ಅದನ್ನು ವಿಕಾರದ ರೀತಿಯಲ್ಲಿ ಇರಬೇಕು, ಮುಂದಿನ ಚುನಾವಣೆಗೂ ಎಳ್ಕೊಂಡು ಹೋಗಬೇಕು ಅಂತ ಒಂದು ಹಾಸ್ಯಾಸ್ಪದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ನಮಗೆ ಅವ್ರ ಬಗ್ಗೆ ಮರುಕೌಟತ್ತೆ. ಬಹುಶಃ ಒಂದು ಅಭಿವೃದ್ಧಿ ಮಾಡುವಂತಹ ಒಬ್ಬ ಉಪಮುಖ್ಯಮಂತ್ರಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ರಾಜ್ಯ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಅವರಿಗೆ ಉದಯ್ ಶೆಟ್ಟಿ ಅವರಿಗೆ ಸನ್ಮಾನ್ಯ ಉದಯ್ ಶೆಟ್ಟರು ಒಂದು ಕಣ್ಣಿಗೆ ಒಂದು ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗುವಂಥ ಮಾತನ್ನು ಆಡ್ತಾರೆ. ಮೊನ್ನೆ ಅವರು ಅದಕ್ಕೆ ಅಸ್ತಮಂಗಲ ಪ್ರಶ್ನೆ ಇರಬೇಕು, ನಮಗೂ ಕೂಡ ಅದು ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದರು. ಆದರೆ ಡಿ ಕೆ ಶಿವಕುಮಾರ್ ಬಂದರು ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಬಹುಶಃ ಇವರು ನೀವೇ ಅಂತ ನಮಗೆ ಸ್ಪಷ್ಟ ಮಾಡಬೇಕು. ಇದೇ ಉದಯ್ ಕುಮಾರ್ ಶೆಟ್ಟರು ಅದನ್ನು ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತ ಹೇಳಿದ್ರಲ್ಲ, ಉದಯ್ ಕುಮಾರ್ ಶೆಟ್ಟರಿಗೆ ಅವರ ಫ್ರೆಂಡ್ ಇದನ್ನು ಕ್ವಶನ್ ಮಾಡ್ತಾ ಇದ್ರು, ಆ ಬಂಡೆಯನ್ನು ಹೊಡಿತಾ ಇದ್ರು. ಆ ಬಂಡೆಯಲ್ಲಿ ಇವರ ಲಾರಿಗಳೇ ಬಂದು ಜಲ್ಲಿಯನ್ನು ತುಂಬಿಕೊಂಡು ಹೋಗ್ತಿತ್ತಲ್ಲ, ಆವಾಗ ಇವರಿಗೆ ಅಲ್ಲಿ ದೈವದವರಿದ್ರು ಅಂತ ಅನಿಸ್ತಿರ್ಲಿಲ್ಲ. ಆವಾಗ ಇವರಿಗೆ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತ ಅನಿಸಿರ್ಲಿಲ್ಲ. ಈಗ ಯಾವುದೋ ಒಂದು ಬೈಲೂರು ಬೆಳೀತಿದೆ, ಲಕ್ಷಾಂತರ ಜನರು ಇದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಿಚ್ಚಿನಿಂದ ಈ ರೀತಿ ಮಾಡ್ತಾರಲ್ಲ, ನಿಮಗೆ ಶೋಭೆ ತರುತ್ತೆ ಇದು. ಬಹುಶಃ ಇವತ್ತು ಯಾವ ಅಭಿವೃದ್ಧಿಯ ಪಥವನ್ನು ಕಾಣಬೇಕಿತ್ತು ನಮ್ಮ ತಾಲೂಕು, ಅಕ್ಷರಶಃ 2 ವರ್ಷಗಳಿಂದ ಅಭಿವೃದ್ಧಿಯೇ ಕಾಣ್ತಾ ಇಲ್ಲ. ಪರಶುರಾಮ ಥೀಮ್ ಪಾರ್ಕಿಗೆ ಇವತ್ತು ಲಕ್ಷಾಂತರ ಜನ ಬರಬೇಕಿತ್ತು. ಆದರೆ ಇವತ್ತು ಅದನ್ನು ವಿಕಾರಗೊಳಿಸಿದ್ದು ಯಾರು? ವಿಕಾರಗೊಳಿಸಿದ್ದು ನಾವಲ್ಲ, ವಿಕಾರಗೊಳಿಸಿದ್ದು ನಮ್ಮ ಸರ್ಕಾರ ಇದ್ದಾಗ ಸರಿ ಇತ್ತು. ನಮ್ಮ ಸರ್ಕಾರ ಇದ್ದಾಗ ಲಕ್ಷಾಂತರ ಜನರನ್ನು ವೀಕ್ಷಣೆ ಮಾಡ್ತಾ ಇದ್ರು. ಮೇಲೆ ನಮ್ಮ ಸರ್ಕಾರ ಹೊರಟೋಯ್ತು. ಅಕ್ಟೋಬರ್ ತಿಂಗಳವರೆಗೂ ಸರಿ ಇತ್ತು. ವಿಕಾರಗೊಳಿಸಿದ್ದು ಯಾರು? ವಿಕಾರಗೊಳಿಸಿದ್ದು ಇವಾಗ ಸರ್ಕಾರ ಬಂದ ಮೇಲೆ. ನಾವು ಯಾವುದೋ ಸಣ್ಣ ಪಟ್ಟ ಮಾರ್ಪಾಡಿದೆ ಅಂತ ಅನ್ಸ್ಕೊಂಡಿದ್ವಿ. ಆದರೆ ಇವತ್ತು ಮೂರ್ತಿಯನ್ನು ತುಂಡುಗಳನ್ನು ಮಾಡಿ ಇವರದೇ ಸರ್ಕಾರ, ಇವ್ರದೇ DC ಆದೇಶ ಮಾಡಿದ್ದು. ಯಾವುದೋ ನಮ್ಮ ಶಾಸಕರು ನಮ್ಮ ಸುನೀಲ್ ಕುಮಾರ್ ಆದೇಶ ಮಾಡಿದ್ದಲ್ಲ, ಇವ್ರದೇ ಸರ್ಕಾರ ಆದೇಶ ಮಾಡಿದ್ದು, ಇವ್ರದೇ DC ಆದೇಶ ಮಾಡಿದ್ದು. ಅದನ್ನು ಇವತ್ತು ವಿಕಾರಗೊಳಿಸಿದ್ರಲ್ಲ, ನಿಮಗೆ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಲ್ಲ ಹೇಳಿ ತಿಂತೀರಾ ಅಂತ ನಾನು ನಿಮ್ಮ ಹತ್ರ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅಂಥ ಒಂದು ಅಭಿವೃದ್ಧಿಗೆ ನೀವು ಮಣ್ಣಾಕಿದ್ರಲ್ಲ, ಆ ರಸ್ತೆಗೆ ನೀವು ಮಣ್ಣಾಕಿದ್ರಲ್ಲ, ಆ ರಸ್ತೆಗೆ ಮಾತ್ರ ಮಣ್ಣಾಕಿದ್ರಲ್ಲ, ನೀವು ಇಡೀ ಕಾರ್ಕಳದ ಅಭಿವೃದ್ಧಿಗೆ ಮಣ್ಣಾಕಿದ್ದು. ಬಹುಶಃ ಇವತ್ತು ಆ ಬಿಡಿ ಭಾಗಗಳನ್ನು ತಗೊಂಡು ಬಂದಿದ್ದಾರೆ ಪೊಲೀಸ್ನವರು. ತಗೊಂಡ್ಬರಲಿ, ನಮಗೆ ಸಂತೋಷನೇ. ದಯಮಾಡಿ ಅದನ್ನು ಕೆಲಸ ಮಾಡಿ ಅದನ್ನು ಜನಗಳಿಗೆ ತ್ವರೆ ಮಾಡಿಸಿಕೊಡಿ. ಒಂದು ವೇಳೆ ನಿಮ್ಮ ಹತ್ರ ಆಗಲಿಲ್ಲ ಆದರೆ ಈಗ ರಾಕೇಶ್ ಶೆಟ್ಟಿ ಹೇಳಿದಾಗೆ ನಾವು ಸಾರ್ವಜನಿಕ ಅಂದರೆ ಭಿಕ್ಷೆ ಬೇಡಿ ಆದರೂ ಅದನ್ನು ನಾವು ಸಾರ್ವಜನಿಕವಾಗಿ ಬಿಟ್ಕೊಡ್ತೀವಿ. ಅದು ಆದರೂ ನಮ್ಗೆ ಬೇಡ, ಅದಾದರೂ ನೀವೇ ಸರ್ಕಾರ ಇಟ್ಕೊಳ್ಳಿ. ಆದರೆ ಜನಗಳಿಗೆ ನಾವು ಅನುವು ಮಾಡಿ ಕೊಡಬೇಕು ಅಂತ ನಾವು ನಿಮ್ಮ ಹತ್ರ ಕೊಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಈ ಕೋರಿಕೆಗೆ ನೀವು ಕೇಳದಿದ್ದರೆ ಖಂಡಿತವಾಗಿ ಅದು ಬಿಡಿ ಭಾಗಗಳನ್ನು ಎಲ್ಲಿ ಎತ್ತಿದ್ದೀರಾ, ನಾವು ಯುವ ಮೋರ್ಚಾದ ಕಾರ್ಯಕರ್ತರು ಮುಂದಿನ ದಿವಸಗಳಲ್ಲಿ ಅಲ್ಲಿಗೆ ಒಪ್ಪಿಗೆ ಹಾಕಿ ಅದನ್ನು ತಗೊಂಡ್ಬರುವಂಥ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ಇವಾಗ ಹೇಳ್ತಾ ನನ್ನ ಮಾತನ್ನು ಮುಗಿಸ. ಧನ್ಯವಾದ. ಕಾರ್ಯಕ್ರಮದ ಅಧ್ಯಕ್ಷರು, ಎಂಗಲ್ಲ ಪಕ್ಷದ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಮಂಡಲದ ಅಧ್ಯಕ್ಷರಾದ ಚಿತ್ರ ನವೀನ್ ನಾಯ್ಕರೇ, ನಿಕಟಪೂರ್ವ ಜಿಲ್ಲಾ ಪಂಚಾಯತಿನ ಸದಸ್ಯರು, ಬೈಲೂರು ಕ್ಷೇತ್ರದ ಸದಸ್ಯರು ಆಯ್ದ ಚಿತ್ರ ಸುಮಿತ್ ಶೆಟ್ರೆ, ವೇದಿಕೆ ಇತ್ತಿನ ಪೂರ ಪ್ರಮುಖರನ್ನಗಲೆ, ಬೈಲೂರು ಪರಿಸರದ ಸಾರ್ವಜನಿಕ ಬಂಧುಲೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಲೆ, ಯುವ ಮೋರ್ಚಾದ ಕಾರ್ಯಕರ್ತ ಬಂಧುಲೆ, ಭಾರಿ ಸಂತೋಷ ಪೂರ್ಣಿ ದಾದ ಪಂಡಂದಾಂಡ ಬೈಲೂರಿಗೂ ಈ ದುಸ್ಥಿತಿನ ಕಂತಿನಂಚಿತ್ತಿನ ಕಾಂಗ್ರೆಸ್ದ ವಿರುದ್ಧ ಯುವ ಮೋರ್ಚಾದ ಜವನರಿಗೆ ಮೂಲ ಪ್ರತಿಭಟನೆ ಯೋಜನೆ ಮಲ್ಲೆರು ಇಂಚಿತ್ತಿನ ಒಂದು ದುಸ್ಥಿತಿ ನಿಜವಾದ ಬೈಲೂರದ ಪರಿಸರದಾಗಲಿಗೆ, ಬೈಲೂರದ ವಲಯದಾಗಲಿಗೆ ಬಲ್ಲಿತ್ತು. ಆಂಡಲ ಕಾಂಗ್ರೆಸ್ದಾಗಲು ಆ ಒಂದು ದುಸ್ಥಿತಿನ ಇದು ಕಂತದೀತರು ಅಗಳು ಕಂತದಿ ಬಗ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರತಿಭಟನೆ ಮಲ್ಪರಂಚಿತ್ತಿನ ಎಂಗಳ ನ್ಯಾಯ ಐಕೋಸ್ಕರ ಎಂಕುಲಿ ನೀವು ಒಂದು ಪ್ರತಿಭಟನಾ ಸಭೆಯ ಯೋಚನೆ ಮಲ್ಲ ಬಂದಲ ಸರಿಯಾದ ಯೋಚನೆ ಮಲ್ಪಲೆ, ಸರಿಯಾದ ನೆನಪಲ್ತೊಲ್ಲೆ. ಸುನಿಲ್ ಕುಮಾರ್ 2017 ಇಸ್ವಿಡ್ ಕಾರ್ಲ ಕ್ಷೇತ್ರದ ಶಾಸಕರಾದ 3ನೇ ಸರ್ತಿಗೆ ಆಯ್ತಾರು. 2017 ಇಸ್ವಿಡ್ದು 2023 ಇಸ್ವಿ ಮುಟ ನಮ್ಮನ ಕಾರ್ಲಡು ಆರು ಶಾಸಕರಾದಿದ್ದರು. ಆ ಕಾಲಡು ಒಂದು 2.5 ವರ್ಷ ನಮ್ಮ ಕರ್ನಾಟಕ ಸರ್ಕಾರದ ಇನ್ನರ ಬೊಕ್ಕ ಕನ್ನಡ ಸಂಸ್ಕೃತಿ ಇಲಾಖೆದ ಸಚಿವರಲಾದಿದ್ದರು. ಒಂದು ಶಾಸಕರನ್ನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೃಷ್ಟಿಕೋನ ಎಂಚಿನ ಬಂಡ ಗೆಂದಿನ ಮುಟ್ಟ ಎಂಕಲ್ಲ ಪಕ್ಷ ಗೆಂದಿ ಮೊಕ್ಕ ಎಂಕಲ್ಲ ಪಕ್ಷ ಜಿ ಎಂಕಲ್ಲ ಇಡೀ ಕಾರ್ಕಳ ಕ್ಷೇತ್ರದ ಜನಕುಲು ಎಂಕಲಿಗೆ ಬೂರಬೋಡು ಕಾರ್ಕಳದ ಇಡೀ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆವಡು ಪಂಪ ಒಂಜಿ ಸ್ವತ್ತ ಒಂಜಿ ಮನಸ್ಸಿನಿಧಿ ಒಂದು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಲ್ಪೋಡು. ನಮ್ಮ ಕ್ಷೇತ್ರದ ಶಾಸಕರಾದಿತ್ತರ ಚಿತ್ರ ವಿ ಸುನಿಲ್ ಕುಮಾರ್
ಒಳ್ಳೆ ರೀತಿಯ ಪಕ್ಷಪಾತ ಮಲ್ಪಂದೆ ಪಕ್ಷಾತೀತವಾದ ಇಡೀ ಕಾರ್ಕಳ ಕ್ಷೇತ್ರ ಸಮಗ್ರವಾದ ಅಭಿವೃದ್ಧಿ ಆವಡು ದಯಪಂಡ ಕಾರ್ಕಳ ಕ್ಷೇತ್ರ ಕೃಷಿ ಪ್ರಧಾನವಾದ ಚಿಂತನ ಕ್ಷೇತ್ರ ಕಾರ್ಕಳ ಕೃಷಿಗೆ ಬೋಡಿತಿನ ನೀರಿನ ವ್ಯವಸ್ಥೆ ಆವಡು ಕಾರ್ಕಳ ಕ್ಷೇತ್ರ ಪ್ರವಾಸೋದ್ಯಮ ದುಂಬರಳು ಕಾರ್ಕಳ ಕ್ಷೇತ್ರ ಶೈಕ್ಷಣಿಕವಾದ ದುಂಬರಳು ಕಾರ್ಕಳ ಕ್ಷೇತ್ರ ಪ್ರತಿ ಒಂಜಿ ನಮಗೆ ದಿಕ್ಕುಳಂಚಿತ್ತಿನ ಕೈಗೆಟಕುಳಂಚಿತ್ತಿನ ವ್ಯವಸ್ಥೆ ಆವಡ ಪಂಪಿ ಸದುದ್ದೇಶ ಒಂದು ಹೆಚ್ಚು ಕಮ್ಮಿ ಒಂಜಿ 300 ಆಜಿ ಕಿಂಡಿ ಆನೆ ಕಟ್ಲೇನು ನಮ್ಮ ಕಾರ್ಲ ಕ್ಷೇತ್ರ ಮಲ್ತಿನ ಚಿತ್ರ ಒಂದು ಶ್ರೇಯಸ್ಸಿತ್ತಿನ ಅವರ ನಮ್ಮ ಕ್ಷೇತ್ರದ ಶಾಸಕರ ಚಿತ್ರ ವಿ ಸುನಿಲ್ ಕುಮಾರ್ ರೇ ಬಂದವನಿಗೂ ಸರಿಯಾದ ಯೋಚನೆ ಮಲ್ಪಳೆ 300 ಆಜಿ ಕಿಂಡಿ ಆನೆ ಕಟ್ಟೋಡು ಇಡೀ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರ ನವರ ಕ್ಷೇತ್ರದ ಶಾಸಕರ ಚಿತ್ರ ವಿ ಸುನಿಲ್ ಕುಮಾರ್ ಮಲ್ತೇರು ಪ್ರವಾಸೋದ್ಯಮದ ಬಗ್ಗೆ ನಿಗಲೇ ಗೊತ್ತಿಪ್ಪು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಮಲ್ತೀನಿ ನಮ್ಮ ಕ್ಷೇತ್ರದ ಶಾಸಕರ ಚಿತ್ರ ವಿ ಸುನಿಲ್ ಕುಮಾರ್ ನೇತೃತ್ವಡು ನವರ ಪರಶುರಾಮ ಥೀಮ್ ಪಾರ್ಕ್ ಮಲ್ತೀನಿ ನಮ್ಮ ಕ್ಷೇತ್ರದ ಶಾಸಕರ ಚಿತ್ರ ವಿ ಸುನಿಲ್ ಕುಮಾರ್ ನೇತೃತ್ವಡು ಹೆಬ್ರಿಡ್ ಪಾರ್ಕ್ ಮಲ್ತೀನಿ ನಮ್ಮ ಕ್ಷೇತ್ರದ ಶಾಸಕರ ವಿ ಸುನಿಲ್ ಕುಮಾರ್ ನೇತೃತ್ವಡು ಸಿಗಿಲಿಕೆರನ ಸಂಪೂರ್ಣ ಶುದ್ಧೀಕರಣ ಮಲ್ತೀನಿ ನಮ್ಮ ಕ್ಷೇತ್ರದ ಶಾಸಕರ ಚಿತ್ರ ವಿ ಸುನಿಲ್ ಕುಮಾರ್ ನೇತೃತ್ವಡು ಬಂದಲ್ಲ ಯಾರು ಒಂಜಿ ಬರೋದಿಲ್ಲ 2004 ಇಸ್ವಿ ಪಕ್ಕ ನಿರಂತರವಾದ 2002 ಇಸ್ವಿ ಬಿಡ್ದು ನವಲ ಕ್ಷೇತ್ರದ ಶಾಸಕರ ಚಿತ್ರ ವಿ ಸುನಿಲ್ ಕುಮಾರ್ ಗೆಂದು ಬರ್ತೇರು ಸಮಗ್ರವಾದ ಚಿತ್ರ ಅಭಿವೃದ್ಧಿ ಮಾಡ್ತೇರು ಕಾಂಗ್ರೆಸ್ನ ಬಿತ್ರಗಳ ಕೇರೊಂದಿಲ್ಲ 72 ಇಸ್ವಿ ಹಿಡಿದು 2004 ಇಸ್ವಿ ಮುಟ ನಿರಂತರವಾದ ನಿಗುಲು ಕಾರ್ಕಳ ಕ್ಷೇತ್ರದ ಗೆಂದು ಬೈದಾರೆ ಸುನಿಲ್ ಕುಮಾರ್ ಮಲ್ದಿನ ಚಿತ್ರ ಈತೆಯನ್ನು ಬೇಲೆ ಬಂಡ ಆ ಬೇಲೆ ಒಬ್ಬವಾಡಲ ಒಂಜಿ ಬೇಲೆ ನಿಗುಲು ಮಲ್ದಿನ ನಾನು ನಿಗುಲು ಪಡೋಳು ಬಂದುಲ ಪ್ರವಾಸೋದ್ಯಮ ಅಭಿವೃದ್ಧಿ ಆವಡು ಬೈಲೂರು ಕ್ಷೇತ್ರ ಅಭಿವೃದ್ಧಿ ಆವಡು ನಮ್ಮ ಕ್ಷೇತ್ರಕ್ಕೂ ಐನಾತ್ತು ಜಾಸ್ತಿ ಪ್ರವಾಸಿಗರು ಬರೋಡು ನಮ್ಮ ಕ್ಷೇತ್ರದ ಆರ್ಥಿಕ ಅಭಿವೃದ್ಧಿ ಆವಡು ಪಂಪಿ ಸದುದ್ದೇಶ ಒಂದು ಈ ಒಮಿಕಲ್ ಬೆಟ್ಟದ ಮಿತ್ತು ಗುಡ್ಡದ ಮಿತ್ತು ಬಾರಿ ಒಂಜಿ ಪೊರ್ಲುದ ಪರಶುರಾಮ ಥೀಮ್ ಪಾರ್ಕ್ ಬಲ್ತದೆ ಪರಶುರಾಮ ದೇವರ ಮೂರ್ತಿನ ಸ್ಥಾಪನೆ ಮಲ್ಪನ ಸಂದರ್ಭ ಸುನಿಲ್ ಕುಮಾರ್ ಬಂತಾರೆ ಐಟ್ ಕೆಲವು ಚೂರು ಒದ್ದದ್ದು ಹೆಚ್ಚು ಕಮ್ಮಿ ಉಂಟು ದಯಪಂಡ ಎಂಕುಲ್ಲ ರಾಜಕೀಯ ಹೊಡಿತೀನಿ ಎಂಕುಲ್ಲ ರಾಜಕಾರಣಿಗಳು ಅಂಜಾದಿ ಪ್ರಗ ಎಲ್ಲ ಚುನಾವಣೆ ಬರಪಡು ಎಂಗ್ಲೆಗೆ ಸಂಪೂರ್ಣ ಅವಳು ಎಂಗ್ಲೆಗ್ಲ ಅವೆಡ್ದು ಪಕ್ಕ ದಾದಾನ ಲೈಟ್ ವ್ಯತ್ಯಾಸ ಪಕ್ಕ ಸರಿ ಮಲ್ಪುಗ ಪಡೆದು ಚುನಾವಣೆದ ಸಂದರ್ಭಡತ್ತೆ ಆಯ್ತ ಉದ್ಘಾಟನೆದ ಸಂದರ್ಭ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಿ ಪ್ರಗ ಯಾ ಲೈಟ್ ಹಾಜರಿತ ಅಪಕಾರ ಬಂತೇರು ಆಂಡ ಕಾಂಗ್ರೆಸ್ದಾಗ ರಾಜಕೀಯ ತುಲೆ ಕಾಂಗ್ರೆಸ್ದಾಗ ನೇರವಾದ ಚುನಾವಣೆ ಗೆಂದರಾಪಿ 2023 ಚುನಾವಣೆ ಖಂಡಿತವಾದ್ಲ ಎಂಗ್ಲು ಗೆನ್ನುವ ಮನ್ಪಂಜಿ ಸುಳ್ಳು ಬಂದ ಗೆನ್ನುವ ಮನ್ಪಂಜಿ ಹುಮ್ಮ ಧೈರ್ಯತ್ತರಾಗಲಿ ಆಂಡ ಕಾರ್ಲದ ಜನಕಲು ಭಾರತೀಯ ಜನತಾ ಪಕ್ಷವನ್ನು ಬುಡ್ಜೇರು ಕಾರ್ಲದ ಜನಕಲು ಸುನಿಲ್ ಕುಮಾರ್ ಮಂದಿನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬುಡ್ಜೇರು ಕಾರ್ಲದ ಜನಕಲು ಸುನಿಲ್ ಕುಮಾರ್ ಪ್ರಚಂಡ ಬೆಂಬಲ ಕೊಡ್ದು ಸುನಿಲ್ ಕುಮಾರ್ ಪ್ರಚಂಡ ಬಹುಮತೋಡು ಎಂದಾದ ಕೊರಿಯರು ಆಂಡ ಉನೇನು ಕಾಂಗ್ರೆಸ್ದಾಗಲಾಗಿತ್ತು ತಡೆತೊಂಡ್ರೆ ಕಾಂಗ್ರೆಸ್ದಾಗಳು ಮಲ್ತಿನ ಸುರೂತ ಬೇಲೆಂಚಿನ ಮಣ್ಣನ್ನ ಆ ಪರಶುರಾಮ ಥೀಮ್ ಪಾರ್ಕದ ಮಿತ್ತದ ಪೀಸಿನ ದೆತ್ತದ ಪತೊಂಬೈನ್ ಪರಶುರಾಮ ಥೀಮ್ ಪಾರ್ಕ್ ಪೋಪುರ ಆ ಗುಡ್ಡದ ಕಣಿಗಾಡ್ತದೆ ಜಲಕುಲ್ಲಾಡೆ ಪೋದಿಲಕ್ಕ ಮಲ್ತಿನ ಚಿತ್ರ ಒಂಜಿ ದ್ರೋಹ ಇತ್ತಿರಂದ ಅವು ಕಾಂಗ್ರೆಸ್ ಇರ್ದ ಬಂದಲೆ ರಾಜಕೀಯ ಮಲ್ಪೋಡು ಚುನಾವಣೆದ ಸಂದರ್ಭ ಮಾತ್ರ ರಾಜಕೀಯ ಮಲ್ಪೋಡು ಚುನಾವಣೆ ಮುಗಿದ ಬಕ್ಕ ನಮ್ಮ ಒಳ್ಳೆ ರೀತಿಯ ರಾಜಕೀಯ ಮಲ್ಪರ ಬಲ್ಲಿ ಅವೆಡ್ದು ಬಕ್ಕ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತ್ರ ನಮ್ಮ ಯೋಚನೆ ಮಲ್ಪೋಡು ಆನೆ ಕಾಂಗ್ರೆಸ್ನಗಳು ದಾದ ಮಲ್ತೊಂದುಲ್ಲೇರು ಅಗಲಿಗೆ ಅಭಿವೃದ್ಧಿಯ ಪ್ರಶ್ನೆ ಇಜ್ಜೆ ಕೇವಲ ರಾಜಕೀಯ ಮಲ್ತೊಂದುಲ್ಲೇರು ಅವಳ ವಾನಮದ ರಾಜಕೀಯ ದ್ವೇಷ ರಾಜಕೀಯ ನೀಚತನದ ರಾಜಕೀಯವನ್ನು ಮಲ್ತೊಂದುಲ್ಲೇರು ನೆಕ್ಕೆಂಕುಲಾಗಲಿಗೆ ಧಿಕ್ಕಾರ ಬರೋದಿಲ್ಲ ಬಂದಲೆ ಸರಿಯಾದ ಯೋಚನೆ ಮಲ್ಪುಲೆ ಸುನಿಲ್ ಕುಮಾರ್ ನಮ್ಮ ಕ್ಷೇತ್ರದ ಶಾಸಕರಾದ ಪುನಗ ಭಾರತೀಯ ಜನತಾ ಪಕ್ಷ ನಮ್ಮ ಕರ್ನಾಟಕ ರಾಜ್ಯಡು ಆಡಳಿತ ಪುನಗ ಪ್ರತಿ ಒಂಜಿ ಗ್ರಾಮಗೂ 15 ಇರುವ ಕೋಟಿ ರೂಪಾಯಿ ನಮ್ಮ ಅನುದಾನಗಳು ಬೈದ ಪ್ರತಿ ಒಂಜಿ ಗ್ರಾಮಗೂ ನಮ್ಮ ಬೈಲೂರದ ಗ್ರಾಮ ಇಪ್ಪು ಕೌಡೂರಿಪ್ಪು ನಮ್ಮ ಯರ್ಲಪಾಡಿ ಇಪ್ಪು ಪಳ್ಳಿ ಇಪ್ಪು ನಿಂಜೂರಿಪ್ಪು ನಿಗಲ ಈ ಪರಿಸರದ ಒಳ್ಳೆ ಗ್ರಾಮಗಳಿಗೆ ಒಂಜೊಂಜಿ ಗ್ರಾಮಗಳಿಗೆ 15 ಕೋಟಿ ರೂಪಾಯಿ ಅನುದಾನಗಳು ಬೈದ ಆಂಡ ನವನ ಕಾಂಗ್ರೆಸ್ ಸರ್ಕಾರ ಬರ್ತದೆ 2 ವರ್ಷ ಆವತ್ತು ಬರ್ತದೆ ಇನ್ನಿ ಮೊಟ್ಟ ಒಟ್ಟಿಗೂ ಮುರಡಿ ಒಂಜಿ 13 ಕೋಟಿ ರೂಪಾಯಿ ಇಡೀ ಕಾರ್ಕಳ ಕ್ಷೇತ್ರಕ್ಕೂ ಅನುದಾನ ಕೊಡ್ತೀರ ಚಿತ್ತಿನ ಒಂಜಿ ನಾಚಿಕೆ ಇಡ್ತಿನ ಸಂಗತಿ ಇತ್ತಿನ ಅವು ಕಾಂಗ್ರೆಸ್ದಾಗಲ್ಲ ಬಂದರೆ ಸರಿಯಾದ ಯೋಚನೆ ಮಲ್ಪಳೆ 2 ವರ್ಷ ಕೇವಲ 13 ಕೋಟಿ ರೂಪಾಯಿ ಇಡೀ ಕಾರ್ಕಳ ಕ್ಷೇತ್ರದ 51 ಗ್ರಾಮ 34 ಗ್ರಾಮ ಪಂಚಾಯತ್ 290 ಬೂತುಲೆಗೆ ಕೇವಲ 2 ವರ್ಷ 13 ಕೋಟಿ ಕೊಡ್ತೀನ ಚಿತ್ತಿನ ಒಂಜಿ ನೀಚ ಸರ್ಕಾರ ಇತ್ತಿನ ಅವು ಕಾಂಗ್ರೆಸ್ ಸರ್ಕಾರ ಬಂದಲೆ ಪ್ರತಿಭಟನೆಗೋಸ್ಕರ ಪ್ರತಿಭಟನೆ ಮಲ್ತೊಂದು ನಿಜ ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಲ್ತೊಂದಿಲ್ಲ ನಿಗಲಿನ ನಾಗರಿಕರ ನಿಗಲಿ ಮತದಾರ ಬಾಂಧವ್ಯನ ಎಚ್ಚರಿಕೆ ಮಲ್ಪರಿಗೋಸ್ಕರ ಪ್ರತಿಭಟನೆ ಮಲ್ತೊಂದಿಲ್ಲ ಮುರಾಡಿ ನಮ್ಮ ಕರ್ನಾಟಕದ ಮಾನ್ಯ ಗೌರವಾನ್ವಿತ ಡಿ ಸಿ ಎಂ ನಮ್ಮನ್ನ ಡೆಪ್ಯೂಟಿ ಸಿ ಎಂ ನಮ್ಮನ್ನ ಉಪಮುಖ್ಯಮಂತ್ರಿ ನಮ್ಮನ್ನ ಕಾರ್ಲಾ ಬತ್ತಿತ್ತೇರು
ನನ್ನ ದುಂಬುಗಾರ ಮುಖ್ಯಮಂತ್ರಿ ಆಪುನಾರ್ಗೆ ಅಂತ ಬಂದು ಕಾಂಗ್ರೆಸ್ದಾಗಲೇ ಪನ್ಪೇರು ಎಂಕ್ಲೇ ಗೊತ್ತಿ ಬಂದುಲ ಆರು ಪಣ್ಯವೇ ನಿಗುಲಿಗೆ ಏನು ಬರೋದಿಲ್ಲ ನಿಗಳು ಪೇಪರ್ ತೂದಿಪ್ಪಾರು ಎಲ್ಲ ನೀರ ಚುನಾವಣೆ ಬರ್ರ ಮುಟ್ಟ ಪರಶುರಾಮ ಥೀ ಪಾರ್ಕ್ನ ಅಭಿವೃದ್ಧಿ ಮಲ್ಪರೆ ಪೋಡ್ಚಿ ದಯಪಂಡ BJP ತಗುಲು ಮಲ್ದಿನಿ ಬಂದು ನಿಗುಲು ಪೂರ ಪೋದು ಪಲ್ಲೇನ್ ಸ್ವಾಮಿ ನಿಗಲ್ಲ ಬಲ್ಲ ನಿಗಲಿಗೆ ಉಲ್ಟ ಮಾಡುವ ನಾಲಿಗೆ ಎಂಕುಲು ಎಂಕ್ಲೆ ರಾಜಕೀಯ ನಿಗಲ ಕಲ್ಪೋಡು ನಿಜ್ಜಿ ಎಂಕುಲು ಬಾರಿ ರಾಜಕೀಯ ಪಕ್ಕೋ ಅಲ್ಲ ಆ ಪರಶುರಾಮ ಥೀಮ್ ಪಾರ್ಕ್ ಪತ್ತೊಂದೇ 2022 ಚುನಾವಣೆ ಎಂಕುಲು ಪ್ರಚಂಡ ಬಹುಮತೋಡು ಗೆಲ್ಲುವ ಪಡೆದು ಈ ಸಂದರ್ಭ ಪಡೆದು ದಯದೀದು ನನಾಂಡಲ ರಾಜಕೀಯ ಮಲ್ಪಡಿಸಿ ನನಾಂಡಲ ಚುನಾವಣೆಯ ಸಂದರ್ಭವನ್ನು ಹೊರತುಪಡಿಸಿ ಬೇತ ಸಂದರ್ಭ ನಮ್ಮ ಪೂರ ಒಟ್ಟಾಕ ನಮ್ಮ ಪಕ್ಷಾತೀತವಾದ ಕಾರ್ಕಳ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಲ್ಪಕ ಪಡೆದು ಎನ್ನ ರಡ್ಡು ಪಾತ್ರ ಮುಗಿಪ ಜೈ ಹಿಂದ್ ಬೋಲೋ ಭಾರತ್ ಮಾತಾಕ್ಕೆ ಒಂದೇ ಒಂದೇ ಇನ್ನಿತ ಈ ಒಂಜಿ ಪ್ರತಿಭಟನಾ ಸಭೆಟ್ ಉಪಸ್ಥಿತರೂಪಣ ಪಕ್ಷದ ಮಾತಾ ಪ್ರಮುಖರೇ ಅಂಚನೆ ನಮ್ಮನ ಮಾತಾ ಕಾರ್ಯಕರ್ತ ಬಂಧುಲೆ ಪರಶುರಾಮನ ಅಭಿಮಾನದ ಬೈದಿನ ಜಿದ್ನ ಮಾತಾ ಬಂಧುಲೆ ಅಂಚನೆ ಮಾಧ್ಯಮದ ಪ್ರಮುಖರ ರಕ್ಷಕ ಮಿತ್ರರೇ ಮಾತಾ ಪ್ರಮುಖರು ವಿಚಾರವನ್ನು ಪಂಡೇರು ನಮಕ್ ಮಾತ್ರೆಗಳ ನೆನಪುಪ್ಪು 2023 ಜನವರಿ ಬೈಲೂರದ ನಮ್ಮ ಮಾತೆಲ್ಲ ಬಾರಿ ಖುಷಿಟ್ಟಿತ್ತ ದಾದ ಪಂಡ ಬೈಲೂರು ಒಂಜಿ ಬಾರಿ ಮಲ್ಲ ಟೂರಿಸಂ ಪ್ಲೇಸ್ ಆಪುಂಡು ಪರಶುರಾಮನ ದಾದ ತುಳುನಾಡದ ನಮ್ಮ ಮಾತ ಜನಕುಲು ಪರಶುರಾಮನ ಸೃಷ್ಟಿ ಪನ್ಪನ ಆ ಪರಶುರಾಮನ ಸೃಷ್ಟಿದ ಪರಶುರಾಮನ ಬಾರಿ ಮಲ್ಲ ಪ್ರತಿಮೆ ಬೈಲೂರು ಆಪುಂಡು ಪನ್ಪನ ಖುಷಿಟ ನಮ್ಮ ಮಾತೆಲ್ಲ ಇತ್ತ ನಮ್ಮ ಏರ್ ಮಾತೆ ನೀ ಹೋರಾಟೋಡು ಉಲ್ಲನ ನಮಕ್ ಮಾತೆಗಳ ಸಂತಸದ ದಿನ 2023 ಜನವರಿ ಇತ್ತಂಡು ಅಂಡ ಇನಿ ನಮ್ಮ ಇಂಚಿನ ಪರಿಸ್ಥಿತಿಗೆ ಬರ್ಪಾ ಬಂದು ನಮ್ಮ ಖಂಡಿತವಾದ್ಲಿ ಏನು ನಮಕ್ ಬಾರಿ ಇನಿತ ಪ್ರತಿಭಟನೆ ಮಲ್ಪನಾಗ ಬಾರಿ ಬೇಜಾರಾಪುಂಡು ದಯಾಗ ಪಂಡವು ಕಾಂಗ್ರೆಸ್ ದಸರಾ ಇನಿ ನಮ್ಮನ ಶಾಸಕರು ಕಾರ್ಕಳ ತಾಲೂಕು ಅಭಿವೃದ್ಧಿ ಆವಡು ಪ್ರವಾಸೋದ್ಯಮ ಕಾರ್ಲಕ್ಕೆ ಬರೋಡು ಬನ್ನ ಉದ್ದೇಶದ ಒಂದು ಖಾಲಿ ಪರಶುರಾಮ ಥೀಮ್ ಪಾರ್ಕ್ ಮಾತ್ರ ಮಲ್ದಿನತ್ತು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕನ್ನು ಮಲ್ದೇರು ಆನಕೆರೆನ ಅಭಿವೃದ್ಧಿ ಮಲ್ದೇರು ಹೆಬ್ರಿಡ್ ಸಾಲು ಮರದ ತಿಮ್ಮಕ್ಕ ಪಾರ್ಕನ್ನು ಮಲ್ದೇರು ಮೀಯರ್ದ ಕಮ್ಮಲನ್ನು ಬಾರಿ ಪೊಟ್ಟು ಮಲ್ತೊಂದುಲ್ಲೇರು ಆನಕೆರೆತ ನಿರ್ಮಾಣ ಒಂದುಂಡು ಇಂಚಿನ ಪೂರ ಐತ ಒಟ್ಟುಗು ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ಆವಾಡು ಬೈಲೂರು ಪರಶುರಾಮ ಥೀಮ್ ಪಾರ್ಕ್ನ ಮುಖಾಂತರವಾದ ಒಂಜಾತ್ ಜನ ಕಾರ್ಕಳಗೆ ಬರಡು ನಮ್ಮನ ಊರ್ದ ಅಭಿವೃದ್ಧಿ ಆವಡು ಬಂದ ವಿಚಾರದಿ ಒಂದು ಬಾರಿ ಪೊರ್ಲುದ ಕೆಲಸ ನಮ್ಮ ಮಲ್ತಿತ್ತ ಅಂಡ ಏಪ ಕಾಂಗ್ರೆಸ್ ಸರ್ಕಾರ ಬತ್ತನ ಈ ಪೊರ್ಲುನು ತೂವರ ಒಂದೆ ಪರಶುರಾಮ ಥೀಮ್ ಪಾರ್ಕ್ ಆಪನ ಕೆಲವು ಬದಲಾವಣೆ ಮಲ್ಪನ ಸಂದರ್ಭಡು ಅವು ಸಮಯಜ್ಜಿ ಆ ಪ್ರತಿಮೆ ಫೈಬರ್ದ ಪ್ರತಿಮೆ ಅವಳು ಭ್ರಷ್ಟಾಚಾರ ಆಪನ ಬಂದ ವಿಚಾರವನ್ನು ಪನ್ನೊಂದು ಪ್ರಥಮ ಹೆಜ್ಜೆಗೆ ಪೋಯರು ಇನ್ನು ಅಗಂಗನೆ ಸರ್ಕಾರ ಉಂಡು ಇನ್ನು ಐದು ಭ್ರಷ್ಟಾಚಾರ ಆದಿತ್ತಂಡ ಅವಳು ಫೈಬರ್ದ ಪ್ರತಿಮೆ ಆದ ತನಿಖೆ ಮಲ್ಪಲೆ ನಿಗುಲು ಎಂಕುಲು ಏಪಲ ಪನೊಂದುಲ್ಲ ನಿಗುಲು ನಾನು ತನಿಖೆ ಮಲ್ಪಲೆ BJP ಏಪಲಕ್ಕೆ ಬೆಂಬಲ ಉಂಡು ತನಿಖೆ ಮಲ್ತದೆ ಏರ ಆರೋಪಿಲು ಅಗಲಿನ ಪತ್ತಲೆ ಪಂಪನ ಪಾತ್ರನ್ನು ಪ್ರಥಮವಾದ ಎಂಕುಲು ಪನೊಂದುಲ್ಲ ಇನಿ ಆ ಕೆಲಸವನ್ನು ಮಲ್ಪಂದೆ ಪರಶುರಾಮ ಥೀಮ್ ಪಾರ್ಕ್ನ ಅರ್ಧಡು ಉಂಟದು ಬಾರಿ ಬೇಜಾರದ ಸಂಗತಿ ದಾದ ಪಂಡ ಎಂಕುಲು ಪ್ರತಿನಿತ್ಯ ಮಲ್ಪ ತೂನಾಗ ಪರಶುರಾಮನ ಕಾರು ಮಾತ್ರ ತೋಜುಂಡು ಆತ ಪರ್ಲುದ ಆಡಿಟೋರಿಯಂ ಪ್ರವಾಸಿದ್ದ ತಾಣ ಆತಿನ ಈ ಕ್ಷೇತ್ರ ಇನಿ ಎಂಕುಲು ಅದನ್ನು ಪ್ರತಿಭಟನೆ ಮಲ್ತಿತ್ತು ವೀರಪ್ಪ ಮೈಲಿ ಕಲ್ಲು ಪಾರ್ತಿನ ಕಲ್ಲು ಎಲ್ಲ ಕಾರ್ಕಳದ ಬಂದು ಪ್ರತಿಭಟನೆ ಮಲ್ತಿತ್ತ ನಮಗೆ ಮಾತ್ರ ನೆನಪುಪ್ಪು ಅಂಚಿನ ಒಂಜಿ ಪಳೆಯುಡಿಕೆಯನ್ನು ಮಲ್ಪಂಚಿನ ಕೆಲಸನು ಕಾಂಗ್ರೆಸ್ ಸರ್ಕಾರ ಮಲ್ತಂಡು ಬಾರಿ ನಮಕ್ ಮಾತ್ರ ವಿಷಾದನೆ ಇದೆ ಪಂಡ ಬೈಲೂರು ಒಂಜಾತ್ ಜನಕ್ ಇನ್ನು ರಿಕ್ಷಾದ ಬಂದಲು ನಮ್ಮ ಒಟ್ಟಿಗೆ ಉಳ್ಳೇರು ಅಂಗಡಿದಾಗಲು ಉಳ್ಳೇರು ಹೋಟೆಲ್ದ ಬಂದಲು ಉಳ್ಳೇರು ಒಂಜಾತ್ ಪ್ರವಾಸೋದ್ಯಮಕ್ಕೆ ಬರ್ನಾಗ ಮಾತ್ರ ಬಿಸ್ನೆಸ್ ಆವಂದಿತ್ತು ಒಂಜಾತ್ ಡೆವಲಪ್ಮೆಂಟ್ ಆವಂದಿತ್ತು ಪ್ರತಿನಿತ್ಯ ಸುಮಾರು 1,000 ಜನ ಪ್ರತಿನಿತ್ಯ ಬರ್ಪಣಜಿತ್ನ ದಿನ ಇತ್ತು ಶನಿವಾರ ಐತಾರ 5,000 ಜನ ಪ್ರವಾಸಿಗರು ಬರಂದಿತ್ತು ಬಾರಿ ಖುಷಿ ಇತ್ತು ಮಲ್ಪದ ಜವಣರಿಗೆ ಅಂಡ ಇನಿ ಕಾಂಗ್ರೆಸ್ ಸರ್ಕಾರ ಅವೇನು ತೋರ ಒಂದೆ ಕಾರ್ಕಳದ ಅಭಿವೃದ್ಧಿಗೆ ಕಲ್ಲು ಪಾಟೋಡು ಬಂದ ಉದ್ದೇಶದ ಒಂದು ಆ ಪರಶುರಾಮನ ಅವಸ್ಥೆಯನ್ನು ಮಲ್ತು ಪಾಡಿದ್ರೆ ಇನಿ ಪರಶುರಾಮನ ಕಾರು ಮಾತ್ರ ಅಲ್ಪ ಉಂಡು ಮಾತೆಲ್ಲ ನಮ್ಮ ಒಟ್ಟಿಗೆ ಪಾತ್ರಗಳು ಪಂಡೇರು ಇನಿ ನಮಕ್ ರಾಜಕೀಯ ಮಲ್ಪಂಡು ಬೇತೆ ಬೇತೆ ವಿಚಾರ ಮಸ್ತು ಉಂಡು ಪರಶುರಾಮನ ಪತ್ತೊಂದು ರಾಜಕೀಯ ಮಲ್ಪಡು ಬಂದಿಜ್ಜಿ ಕಾರ್ಕಳದ ಮುನಿಯಾಲ ಉದಯಕುಮಾರ್ ಶೆಟ್ಟರ್ ಬಂದ್ಪೇರು ಅಷ್ಟಮಂಗಳ ಪಾಡುವ ಬಂದು ಅಷ್ಟಮಂಗಳ ಪಾಡ್ರೆ ಧಾರ್ಮಿಕ ಕ್ಷೇತ್ರ ಹತ್ತು ಕಾಂಗ್ರೆಸ್ ತಗೊಳ್ಳಿ ಅರ್ಥ ಮಲ್ತು ನೋಡು ಅವು ಪ್ರವಾಸಿ ತಾಣ ಅಷ್ಟಮಂಗಳ ಪಾಡಿನ ಪ್ರಶ್ನೆ ದಾದ ಉಂಡು ವಿಖ್ಯಾತ ಪಾತ್ರನ ಪಂಡೇರು ನಿರ್ದುಂಬಲು ಕ್ರಿಶ್ಚನ್ ಅವನಿತ್ತಂಡು ಬ್ಲಾಸ್ಟಿಂಗ್ ಶಾಲೆದ ಕೈತಲ್ಡು ಶಾಲೆ ಇತ್ತಂಡು ಮಲ್ಪದ ಕೆಲವು ಇಲ್ಲ ಬ್ರೇಕ್ ಆತನ ಅದಗೇರ್ಲ ಪಾತ್ರನಗಳು ಇಜ್ಜಿ ಸ್ವಾಮಿ ಇನಿ ಪರಶುರಾಮನ ಥೀಮ್ ಪಾರ್ಕ್ ಮಲ್ಪಲೆ ಬಂದಾಗ ಅವಳು ಅಷ್ಟಮಂಗಳ ಪಾಡೋಡು ಪನ್ಪರು ನಿಗುಲು ಅಷ್ಟಮಂಗಳ ಪಾಡಿನ ಎಂಗಲ ದಾಲ ತೊಂದರೆ ಇಜ್ಜಿ ಅಂಡ ಅವನು ಪರಶುರಾಮನ ಮೂರ್ತಿ ನಿರ್ಮಾಣ ಆವಡು ಬಂದ ಬೇಡಿಕೆ ಎಂಗಲ ಮಾತೇರ್ನ ಇನಿ ಎಂಕಲ್ನ ಮಾತನ್ನ ಆಗ್ರಹ ಉಪ್ಪನ ಬಂಡ ಎಂಚ ಶಾಸಕರು ಸುನೀಲ್ ಕುಮಾರ್ ಬಾರಿ ಪೊರ್ಲುದ ಪರಶುರಾಮನ ಥೀಮ್ ಪಾರ್ಕ್ ಮಲ್ದಾರ ಆ ಥೀಮ್ ಪಾರ್ಕ್ ಕೊಡೋರು ಅವಳು ಆವಾಡು ನಿಗಲ ಸರ್ಕಾರ ಉಂಡು ನಿಗುಲವೇನು ಪ್ರಯತ್ನ ಮಾತ್ರ ಮಲ್ಪಲೆ ನಿಗಲೊಟ್ಟು ಎಂಕುಲ್ಲ ಉಲ್ಲ ಬೈಲೂರ್ದ ಅಭಿವೃದ್ಧಿಗೆ ಏಪಲ ನಿಗುಲು ಎಂಕಲಿಗೆ ಸಹಕಾರ ಮಲ್ಪಲೆ ಆ ಪರಶುರಾಮನ ಥೀಮ್ ಪಾರ್ಕ್ ಈನ ನಿಗುಲು ಪ್ರತಿಭೆ ಬೇಳೆ ಮಲ್ಪೋರ ಅದಕ್ಕೆ ಎಂಕುಲ್ಲ ನಿಗಲೊಟ್ಟು ಉಲ್ಲ ಅಂತ ಪನ್ನೊಂದು
ಇನಿ ರಾಜಕೀಯನೇ ಮಲ್ತೊಂದು ಐತನೇ ರಾಜಕೀಯ ಮಲ್ತೊಂಡ ಮನೆಯನ್ನೇ ಬಂಡೇರು ಖಂಡಿತವಾದ್ಲ ಬರ್ಪಣ ಚುನಾವಣೆ ಎಂಕುಲು ಅವೇನೇ ರಾಜಕೀಯವಾದಿ ಗೆತ್ತೊಂದು ನಿಗಲಿ ಸೊಪ್ಪ ಬಂದು ಖಂಡಿತವಾದ್ಲ ಅಂದ ದಾಯಕ ಬಂಡ ನಮಕ್ ರಾಜಕೀಯ ಮಲ್ಪರ ಕಾಂಗ್ರೆಸ್ ತಗಡ ಕಲ್ಪೋಡು ಬಂದಿಜ್ಜಿ ನಮ್ಮ ಅಭಿವೃದ್ಧಿದ ವಿಚಾರದ ಈ ಒಂದು ರಾಜಕೀಯ ಮಲ್ಪುನು ಇನಿ ಬೇತೆ ಬೇತೆ ವಿಚಾರವನ್ನು ಪನೊಂದು ಅಪಪ್ರಚಾರ ಪನೊಂದು ರಾಜಕೀಯ ಮಲ್ಪನ ಕೆಲಸ ಬಿಜೆಪಿ ಏಪಲ ಮಲ್ಪುಜಿ ಅವು ಮಲ್ಪುನ ಏಪಲ ಕಾಂಗ್ರೆಸ್ ಮಾತ್ರ ನಮಕ್ ಮಾತ್ರ ಗೊತ್ತುಂಡು ಮರಣಿ ಡಿಕೆಶಿ ಕಾರ್ಲಕ್ ಬರ್ನಾಗ ಡಿಕೆಶಿ ಬಂಡೇರು ನಮ್ಮ ಉಪಮುಖ್ಯಮಂತ್ರಿ ಐನಾರು ಮುಖ್ಯಮಂತ್ರಿ ಅವರು ಬಂದು ಪನೊಂದಿತ್ತೇರು ಮಾತಿರ್ಲ ಆರೊಂಜಿ ಮೂಲ ಅನುದಾನ ಕೊರುವೇರು ಬಂದು ಪಾತ್ರ ಇನ್ನೊಂದಿತ್ತ ಅಂಡ ಆರೇನ ಬಂಡೇರು ಬಂಡ ಫಸ್ಟ್ ಪಾತ್ರನಾಗ ಬಂದ್ಪೇರು ಎಂಕುಲು ಉಡುಪಿ ಬೊಕ್ಕ ಕುಡ್ಲನ್ ಪ್ರವಾಸಿ ತಾಣ ಮಲ್ಪು ಒಂದು ಬಂದು ಸ್ಟೇಟ್ಮೆಂಟ್ ಕೊರ್ಪೇರು ಅವೇ ಡಿಕೆಶಿ ಬಂದ್ಪೇರು ಪರಶುರಾಮ ಥೀಮ್ ಪಾರ್ಕ್ ಅವಲೇ ಉಂಟವ ಎಲ್ಲ ಎಲೆಕ್ಷನ್ ಮುಟ್ಟಾಮೇಲೆ ಅಂಚನೆ ದೀಪ ಅಂತ ಬಂದ್ಪೇರು ದೊಂದು ನಿಲುವನ್ನು ಡಿಕೆಶಿ ಕೊರ್ಪೇರು ದಾಯಕನಿಗೆಲ್ಲ ದೊಂದು ನಿಲುವು ನಿಗಳಿಗೆ ಅಭಿವೃದ್ಧಿ ಮಲ್ಪರಿತ್ತಂದ ಫಸ್ಟ್ ಪರಶುರಾಮ ಥೀಮ್ ಪಾರ್ಕ್ ಸರಿ ಮಲ್ಪುಲೆ ಬೊಕ್ಕ ಪ್ರವಾಸಿ ತಾಣ ಮಲ್ತೊಂದು ಬಲೆ ದಾಯಕ ಬಂಡ ಬೈಲೂರ್ದ ಪರಶುರಾಮ ಥೀಮ್ ಪಾರ್ಕ್ 6 ಜನ ಬರೋದಿತ್ತೇರು ಕಾರ್ಕಳ ತಾಲೂಕು ಬಾರಿ ಮಲ್ಲ ಪ್ರವಾಸಿ ತಾಣ ಆದಿತ್ತು ಮಲ್ಪೆಗೆ ಎಂಚ ಜನಕುಲು ಬರೋದಿತ್ತಾರೆ ಅಂಚನೆ ಪರಶುರಾಮ ಬೆಟ್ಟಕ್ಕೆ ಬರ್ತದೆ ಅಲ್ಪದ ವಾತಾವರಣ ಸವಿನದಿತ್ತೇರು ಯಾನು ಡಿಕೆಶಿಗೆ ಕಾಂಗ್ರೆಸ್ ತಗಲಿ ಮನವಿನ ಮಲ್ಪುವೆ ಮುಲ್ಪಲ ನಮ್ಮನ್ನ ಕಾಂಗ್ರೆಸ್ ಮುಖಂಡರು ಒಳ್ಳೆರು ನಿಗುಲಗಳಿಗೆ ಪ್ರೆಷರ್ ಪಾಡ್ಲಿ ನಿಗಲೆಲ್ಲ ಊರು ಬೈಲೂರೇ ಒಂದು ಕಾಂಗ್ರೆಸ್ ಬಿಜೆಪಿ ಒಂದು ದಾಲೇಜ್ ನಮಕ್ ಬೈಲೂರ್ದ ಅಭಿವೃದ್ಧಿ ಅವಡು ನಿಗುಲ್ಲ ಬೈಲೂರ್ದಾಗುಲೆ ಬೈಲೂರ್ದಕ್ಕೋಸ್ಕರ ನಿಗುಲ್ಲ ಕಾಂಗ್ರೆಸ್ ತಗಲ್ಡ ಆಗ್ರಹಣ ಮಲ್ಪುಲೆ ಪರಶುರಾಮ ಥೀಮ್ ಪಾರ್ಕ್ ನಮ್ಮ ಮಾತ ಒಟ್ಟಾದ ಮಲ್ಪುಗ ಬೈಲೂರ್ದ ವೈಭವವನ್ನು ಕೊಡೋರ ಪಂದ ಬರ್ಕ ಬೈಲೂರ್ದ ಪುದರ್ನ ಹಾಳು ಮಲ್ಪರ ನಮ್ಮ ಉಡುಪನ್ನು ಬಿಡ್ಚಿ ದಾಯ ಪಂಡ ಪೊಯ್ನೋಲ್ ಪುರಂಗಲೆ ಕೇನ್ನವೆ ನಿಗಳ ಪರಶುರಾಮ ದಾದ ಆನಂದ್ ಬೈಲೂರ್ದಾಗ ರಂಚಿಂಚಿ ಪೋರಜಿ ಕೇನ್ನವೆ ಬೈಲೂರ್ದ ಪರಶುರಾಮ ದಾದ ಅನು ಬಂದ ಅವೇನು ಖಂಡಿತವಲ್ಲ ಸರಿ ಮಲ್ಪಲೆ ಅವೇನು ಸರಿ ಮಲ್ತಿಂದ ನಿಗಲೊಟ್ಟಿಗೆ ಎಂಕುಲ್ಲ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಉಲ್ಲ ಬಂಪನ ವಿಚಾರ ಬಂದೊಂದು ಇನಿ ಅವು ಆಪುಜಿಂದ ಅಂಡ ಒಂದು ಕೆಲಸ ಮಲ್ಪಲೆ ಅವೇನು ಬೈಲೂರ್ದಾಗಲೇ ಮುರಿದು ಕೊಡ್ಲೆ ಇನ್ನೈತ ಮೇಲೆ ಕೇಸ್ ಉಂಡು ಪಕ್ಕಡೆ ಕೇಸನ್ನು ಒಯ್ತಂದಿಲ್ಲ ಸಿಒಡಿ ಕೊಡ್ದು ಕೇಸನ್ನು ಗೆಪ್ಪುಲೆ ಆ ಪರಶುರಾಮ ಥೀಮ್ ಪಾರ್ಕ್ ಬೈಲೂರಿಗೂ ಬುರ್ದು ಕೊಡ್ಲೆ ಬೈಲೂರ್ದಾಗ ಎಂಕುಲು ಪ್ರಮುಖರ ಮಾತ ಒಟ್ಟಾದ ಎಂಕಲ ಜವನರಪುರ ಒಟ್ಟಾದ ಖಂಡಿತವಾದ ಎಂಕುಲು ಪರಶುರಾಮನ ಮೂರ್ತಿ ನಿರ್ಮಾಣ ಮಲ್ಪ ಬಂಧನ ಪಾತ್ರ ಬಂದೊಂದು ಪರಶುರಾಮನ ದಾದ ಒಂಜಿ ವಿಗ್ರಹ ಉಂಡ ಪ್ರತಿಮೆ ಉಂಡ ಈ ಟೂರಿಸಂದ ಪ್ಲೇಸ್ ಉಂಡ ನೆಟ್ಟು ರಾಜಕೀಯ ಮಲ್ಪಡ್ಚಿ ಬೈಲೂರಿಗೂ ನನಾತ್ ಟೂರಿಸ್ಟ್ ನಗರ ಬರ್ಪನಂಚ ಮಲ್ಪುಲೆ ಬೈಲೂರು ನನಾತ್ ಅಭಿವೃದ್ಧಿ ಆಪಲಕ ನಿಗಲ ಸಹಕಾರ ಕೊರಲಿ ಎಂದು ಕಾಂಗ್ರೆಸ್ ಬಂದುಳ್ಳ ಅಂಕಲು ವಿನಂತಿಯನ್ನು ಮಲ್ತೊಂದಿಲ್ಲ. ನಮ್ಮೊಂದಿಗೆ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಉದಯಕೋಟೆಯವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಬೆಳ್ಳೂರಿನ ಪ್ರಶಾಂತ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಜಿಲ್ಲಾ ವಕ್ತಾರರಾಗಿರುವಂತಹ ಶ್ರೀಯುತ ಮುಟ್ಲುಪಾಡಿ ಸತೀಶ್ ಶೆಟ್ಟಿ ಅವರು ನಮ್ಮನ್ನ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದೆ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ. ಭಾರತೀಯ ಜನತಾ ಪಕ್ಷದ ಪಾರ್ಟಿಯ ಈ ಹೋರಾಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಮಂಡಲ ಅಧ್ಯಕ್ಷರಾದ ನವೀನ್ ನಾಯ್ಕರೇ, ಹಿರಿಯರಾಯನಂಚಿನ ಪಕ್ಷದ ಹೋರಾಟಗಾರರು ಮಣಿರಾಜ್ ಶೆಟ್ರೆ, ಜಯರಾಮ್ ಸಾಲ್ಯನ್ರೆ, ಉದಯ್ ಕೋಟೆನ್ರೆ, ಯುವ ಮೋರ್ಚಾದ ರಾಜ್ಯದ ಕಾರ್ಯದರ್ಶಿ ನಂಚಿನ ವಿಕ್ಯಾಸ್ ಶೆಟ್ರೆ, ರಾಕೇಶ್ ಶೆಟ್ರೆ, ಮಸ್ತ್ ಜನ ಪುದರ್ಪಣ ಪೊಂಡ ಅವೇ ನಮಕ್ ಮಸ್ತ್ ಪೊಡ್ತಾಪುಂಡು. ಪ್ರಶಾಂತ್ ಶೆಟ್ರು ಉಲ್ಲೇರು, ನಮ್ಮನ ಸುಮಿತ್ ಶೆಟ್ರು ಉಲ್ಲೇರು, ಮಹೇಶ್ ಬೈಲೂರು ಉಲ್ಲೇರು, ಬಾರಿ ಮಹಿಳಾ ಮೋರ್ಚಾದ ಮಸ್ತ್ ಜನ ಉಲ್ಲ ಹೆಗ್ಡೇರು ಉದಯ ಹೆಗ್ಡೇರು ಉಲ್ಲೇರು, ಉದಯ್ ನಗರ ಮಾತ್ರ ತೋಜೊಂದಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಈ ಹೋರಾಟದ ಅಲ್ಲ ಪೊಸತತ್ ಮಸ್ತ್ ಸಂದರ್ಭದಲ್ಲಿ ಹೋರಾಟ ಮಲ್ದ ಎಂಕುಲು ಮುರಣಿ ಕಾರ್ಲಾಡೊಂಜಿ ಪ್ರತಿಭಟನೆ ನನಗೆ ಏನು ಪಂತೆ ಎಂಕುಲು ಏಪಲ ಪಾತ್ಯರ್ನ ಅಗತ್ಯ ಇತ್ತಂದ್ರೆ ಸರಿಯಾದ ಪಾತ್ಯರು ಬಂತ ಪೊಕ್ಕಡೆ ಅವಶ್ಯಕತೆ ದಾಂತಿಪ್ಪನಾಗ ಪಾತ್ಯರೊಂದು ಪೋದುಂಡಾಗ ಕಾಂಗ್ರೆಸ್ ತಗಲ್ಲ ಕಾಪುಣ ಎಂಕಲ್ಲ ಬೇರ ಅವು ಅಂಚ ಅವರ ಬಲ್ಲಿ ಕಾಂಗ್ರೆಸ್ಗೆ ಜನ ಈ ರಾಜ್ಯಗಳು ಅಧಿಕಾರ ಕೊಡ್ತೀರು. ಬೋಡಾಯನಾಥ್ ಸುಳ್ಳು ಪಂಡದ ಅಧಿಕಾರವನ್ನು ಗೆತ್ತೊಂದೇರು. ಕಾರ್ಕಳ ಕ್ಷೇತ್ರದ ಜನಕಲೆ ಗೊತ್ತುಂಡು. ನಮ್ಮ ಕ್ಷೇತ್ರದ ಶಾಸಕರೇ ವಾರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಲ್ದಿರ ಬಂಡದ ಮೂಲುಂತಿನ ಪ್ರತಿವರಿಯಾಗೆಲ್ಲ ಕಾಂಗ್ರೆಸ್ ತಗಲಿಗೆ ಸೇರ್ದಿಲ್ಲ ಗೊತ್ತುಂಡು. ಆಗಲ್ಲ ಊರುಡು ಪೋನಗ ವಾರೀತಿದ ಕಾಲ್ ಸಂಕುಲ ಆತ ಕಾಂಕ್ರೀಟ್ ರೋಡುಲು ಆತ ಕರೆಂಟ್ ಆತ ಕಾಡು ಗುಡ್ಡೆಗೆಲ್ಲ ಕರೆಂಟ್ ಆತ ರಡ್ಡಿ ಇಲ್ಲಾಗ ಓಡೆಗೆ ಅವಶ್ಯಕತೆ ಉಂಡ ಅಡೆಗೆಲ್ಲ ರೋಡ್ ಆತಂದು ಕರೆಂಟ್ ದಾಂತನ ಅಡೆಗೆ ಇಡೀ ತಾಲೂಕು ಕರೆಂಟ್ ಮಲ್ತು ಕೊಡ್ತು. ಕಾಂಗ್ರೆಸ್ ತಗಲಿಗೆ ದಾಲೈಜಿ ಕಾಂಗ್ರೆಸ್ ತಗಲು ಅಧಿಕಾರಕ್ಕೆ ಬತ್ತಿ ಬೊಕ್ಕ ಒಂಜಿ ಮೋರಿ ಒಂಜಿ ಪಂಚಾಯತಿಗೆ ಕೊರ್ಪುಲ ಕಲೈಜಿ ಪೂರಾ ದುಡ್ಡನ್ನು ಏರೇರ್ನ ಸಂವಿಧಾನ ರಕ್ಷಣೆ ಮಲ್ಪ ಬಂದದ್ದು ಓಟು ಕೇಂದ್ರರು
ಸಂವಿಧಾನದ ಧೂಳಿ ಪಟ ಮಲ್ತು ಮಾಡಿರು. ಹಿಂದುಳಿದ ವರ್ಗದಾಗೆಲ್ಲ ದುಡ್ಡು ತಿಂದರು. ವಾಲ್ಮೀಕಿ ಮೊಘಲ ಸಮುದಾಯದಾಗೆಲ್ಲ ದುಡ್ಡು ತಿಂದರು. SC ST ಗಿತ್ತಿನ ಬೋಡಾಯನಾಥ್ ಸಾವಿರಾರು ಕೋಟಿ ರೂಪಾಯಿನ ಈ ನಿಗಲಿಗೆ ಫ್ರೀ ಕೊರ್ಪ ಮಾಡೋದು ತಿಂದರು. ಎಂಕಲು BJPದಾಗಲು ರಾಜ್ಯದ ಪತ್ತಿನ ಒಲ್ತು ಒಡೆಮುಟ್ಟಲು ಒತ್ತಾಯ ಮಲ್ತ ನಿಗುಲು ಸುಳ್ಳು ಪನ್ನೊಂದು ಈ ಮಂತ್ರಿನಾಗಲು ನಿಗುಲು ದುಡ್ಡು ತಿನ್ನೊಂದುಲ್ಲಾರು, ನಿಗುಲು ಹಗರಣ ಮಲ್ತೊಂದುಲ್ಲಾರು. ಜನಕ್ಕಲಿಗೆ ಫ್ರೀ ಕೊರ್ಪ ಅನ್ನೋದು ನಿಗಲ್ನ ಆ ಸಂಖ್ಯೆ ಒಂದೇ ಸರಿಜಿ ನಿಗುಲು ಶ್ವೇತಪತ್ರ ಜನಕ್ಕಲ್ಲ ಎದುರು ಕೊನಲೆ ಕಾಣೆ ಪೇಪರ್ ಓದನಾಗ ಇಪ್ಪಾಡು ಈತ ಲಕ್ಷ ಈತ ಕೋಟಿ ಜನಕ್ಕೆ ಫೆಸಿಲಿಟಿ ಕೊರಿಯ ಈತ ದೊಡ್ಡ ಅಂಕಿ ಅಂಶ ಕೊರಲೆ ಈತ ಜನಕ್ಕೆ ಈತ ಆಪುನೊಂದು ಸುಳ್ಳು ಬಂಡಾರ ಯಾನು ವಿಷಯನು ಚೂರು ಬೇತೆ ರೀತಿ ಪಾತಿರಿಯ ದೇಪಣ್ಣ ಮಾತಿರ್ಲ ಪಂಡೇರಿತ್ತ ಒಮ್ಮಿಕಾಲ್ ಬೆಟ್ಟದ ಅವು ಮಲ್ಲ ವಿಷಯ ಐತೆ ವಿಷಯ ಮಸ್ತ್ ಜನ ಬಂತೇರು ಯಾಪಣ್ಣಿ ಸರ್ಕಾರನೇ ಫೇಲ್ಯೂರ್ ಒಂದು. ಈ ಕಾಂಗ್ರೆಸ್ ಸರ್ಕಾರ ಒಡೆಮುಟ್ಟ ನೀಚ ಬುದ್ಧಿ ಬಂಡ ಮೂಲಕೆಲ್ಲ ಪುಡಾರಿನಾಗಲು ಉಳ್ಳೇರು ಕಾಂಗ್ರೆಸ್ತ ಅಲ್ಪ ಈ ಪೊಲೀಸ್ ಸ್ಟೇಷನ್ ತಹಶೀಲ್ದಾರ್ ಆಫೀಸ್ ಈ ರೀತಿಯ ಅಡ್ಜಸ್ಟ್ಮೆಂಟ್ ಮಲ್ತೊಂದು BJPದಾಗಲೇನು ಕಂಟ್ರೋಲ್ ಮಲ್ಪಡೋನ್ ಒಂಜಿ ಸಿದ್ಧಾಂತ ಇಡೀ ರಾಜ್ಯೋಡು ನಡಪುಂಡು. ಆಂಡ ಕೋಟ್ಯಾಂತರ ಜನ BJPದಾಗಲು ಉಳ್ಳೇರು ನಿಗಲೆಗೆ ಏನೆಲ್ಲ ಒಂಜಿ ರೆಡ್ ಜನಕ್ಕಳನ್ನು ಕಂಟ್ರೋಲ್ ಮಲ್ತಿಗಿನ BJP ಕಂಟ್ರೋಲ್ ಆಪುಚ್ಚಿ ಒಂಜಿ ವೇಳೆ ಎಂಕಲು ಮುತ್ತಿಗೆ ಸುರು ಮಲ್ತಣ್ಣ ಅಂಡ ಎಂಕಲೇನು ಉಂತಾರ ಈ ಕಾಂಗ್ರೆಸ್ ಸಾಧ್ಯ ಇಚ್ಚಿ ಅಂಚಿನ ಶಕ್ತಿ ಈ BJPಡ ಉಂಡು. ಆಂಡ ಎಂಕಲು ಪೋರ್ಜರಿ ಮಲ್ಬರಬಲ್ಲಿ ನ್ಯಾಯಯುತವಾದ ಈ ರಾಜ್ಯೋಡು ಈ ತಾಲೂಕುಡು ಬೋಡಾಯನಾಥ್ ಎಡ್ಡೆ ಕೆಲಸ ಮಲ್ದ ನನಾಥ ದುಮ್ಮು ಪಾಡನ್ಪುರ ಉದ್ದೇಶೋಡು ಎಂಕಲು ಶಾಂತಿ ರೀತಿರುಲ್ಲ. ಈ ರಾಜ್ಯಗೂ ಎಡ್ಡೆ ದಿನೊಟ್ಟು ನಮ್ಮನ ರಾಜ್ಯದ ಭಾರತೀಯ ನಮ್ಮನ ಎಂಕಲೆ BJPಯಿಂದ ಬರ್ಪುಂಡು BJP ಬಣ್ಣಗೆ DKC BJP ಬರ್ಪುಣ ವಾತಾವರಣ ಎಲ್ಲ ಕಲ ತೋಜುಂಡು ಬಾಯಿ ತತ್ತ ಬಂಡೆ ಅನ್ ಬೈಲೂರ್ದ ಪೇಂಟೆಡ್ ಆರೆ ಕಾಪದ ಮಾರಿಯಮ್ಮನ ನಮ್ಮನ ಮಾತೆರ್ನ ಅಪ್ಪೆ ಈ ಆರ್ನ ಎಟ್ಟೆ ದಿನೊಟ್ಟು ಬೈದೇರು ಸುರೂತ ಪ್ರಸಾದಕ್ಕೆ ತೊಂಡೇರು ಸುರೂತ ಪ್ರಸಾದ ದೆತೊಂದು ಕಾರ್ಲಾದ ಉಮಿಕಾಲ ಗುಡ್ಡೆ ಬರ್ನಾಗ ಅವಳಿಗೆ ಮಿಣ್ಕಿ ತೂತಲ್ಲ ಕೈತನ್ ಐಕೊಂಚೂರು ಪೆಟ್ರೋಲ್ ಬಾಡ್ದು ಬೈರು ದೇವರನ್ನ ಪ್ರಸಾದಕ್ಕೆ ತೊಂಡ್ಯ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿ ಅತ್ಯಂತ ಜವಾಬ್ದಾರಿಯುತವಾದ ವ್ಯಕ್ತಿ ಒಂದೇ ವ್ಯಕ್ತಿಗೆ ರೆಡ್ ಪೋಸ್ಟ್ ಕಾಂಗ್ರೆಸ್ದ ಉನ್ನತ ಹುದ್ದೆ ಪಾರ್ಟಿದ ಅಧ್ಯಕ್ಷೆ ಬಕ್ಕ DCM ಈ ರೆಡ್ ಜವಾಬ್ದಾರಿಯುತನ ವ್ಯಕ್ತಿ ಇನಿ ಮೂಲ ಬತ್ತದ ಬಂಡೇರು ಇನಿ ಉದಯ್ ಶೆಟ್ಟರ್ ಈರಪ್ಪ ಎಲ್ಲರನ್ನ ಓಲೈಕೆ ಮಲ್ತೊಂಡ್ರೆ ಒಂಜಿ ಸಭೆ ಮಲ್ದೇರು ಕಾರ್ಲಾಡ್ ಈರಪ್ಪ ಇಲ್ಲಿ ಯಾಪಲ್ಲ ಅಡ್ಡ ಕಾರ್ದು ಇಪ್ಪೇರು ಮುರಾಣಿ ಭಾಷಣ ಮಲ್ಪನಾಗೆಲ್ಲ ಆರ್ನ ಪುದಾರ ಯಾರು ಬಂತಿಜೇರಿ ಹೆಂಗೆ ಗೊತ್ತಿತ್ಲಕ್ಕ ಅವು ಬೇತೆ ಇಶಾರ ಅವು ಹಾಗೆಲ್ಲ ಆಂತರಿಕ ಇಶಾರ ಬಂದ್ಪೇರು ಗೋಪಾಲ್ ಭಂಡಾರನ ನಿಗುಲು ಆ ರೀತಿ ಮಾನಹಾನಿ ಮಲ್ತಾರೆ ಎಡ್ಡೆ ವ್ಯಕ್ತಿ ಗೋಪಾಲ್ ಭಂಡಾರ ಎಂಕುಲ್ ಪುಗಾರ್ನ ನಿಗಿಲೆಗೆ ಅಗತ್ಯ ಇಜ್ಜಿ ಎಂಕಲ್ಲ ಜನ ಅನ್ಪಾರ ನಿಗುಲು ಎಂಕುಲ್ ಪುಗಾರ್ನ ಎಂಕಲ್ಲ ಜನ ಅನ್ಪಾರ ನಿಗಲ್ ನೈಟ್ ಆರೇಗ ಒಂಜಿ ಫೋಟೋಲ ಪಾಡ್ದು ವೇದಿಕೆ ಎಡ್ತೋ ಜಾವ್ಜ ಅಂಚ ಬೆನ್ನಿನಗಲೇನು ಪೂರ ಗುರಿಕೆ ಪಾಡೊಂದು ನಿಗುಲು ಸಿಂಹಾಸನ ತಿಕ್ಕೋಡು ಬಂಡ ಅವು ಸಾಧ್ಯ ಇಜ್ಜಿ ಅಂಚಾದಿಪ್ಪುನಾಗ ನಿಗುಲು ಈರಪ್ಪ ಇಲ್ಲಿ ನಿಗಲ್ನ ಪಕ್ಷೋಡು ಈಚೇರು ಬಂದ್ಬಿಡೋ ಕಾರಣ ನಿಗಲಿ ಸ್ಪಷ್ಟ ಗೊತ್ತುಂಡು ಆರ್ನ ಉರು ಮಾಲ್ತು ಪೊತ್ತಾಯಾರು ಗೋಪಾಲ್ ಭಂಡಾರನ ಗೇಟ್ ದೊಂಕಿಯಾರು ತಾಕತ್ ತೋಜಾಯಾರು ಇತ್ತ ನಿಗಲಿಗೆ MLA ಆಡೊಂದು ಉಮೇದ್ ಬರ್ನಾಗ ವರಾನೆ ಓಟು ಕೋರು ಬಂಡ ಅವು ಎಂಚಾಪುಂಡು ನಿಗುಲ್ ಮಲ್ತಿನ ಸಾಧನೆ ಬೋಡತ್ತಾ ವೀರಪ್ಪ ಎಲ್ಲರ ಮಂಗೆ ಮಲ್ಪರ ಎರೆಗೆಲ್ಲ ಸಾಧ್ಯ ಯಾರು 5 ವರ್ಷ ರಾಜಕೀಯ ಮಲ್ತದ್ದು ಆ ರೀತಿ ಇತ್ತಿನಾರಂತ ಅವು ಮೂಲ ಪಂಡ ಶಬ್ದ ಪಕ್ಕ ಹೆಚ್ಚಿಗೆ ಅಂಡ ಬೇಜಾರು ಮಲ್ತೊಂಬೇರ ಅಂಚಾದ ಆರು ಎರೆಗೆಲ್ಲ ನಿಗಲಿಗೆ ಆಶ್ವಾಸನೆ ಕೊರ್ಪುಜೇರು DK ಶಿವಕುಮಾರನ್ನ ಎಡ್ಡೆ ಪುಗರಿಯರಾರು ಈರೇ ಮುಖ್ಯಮಂತ್ರಿ ಬಂಡೇರು ದಯ ಬಂಡೇರು ಬಂಡ ಉದಯ್ ಶೆಟ್ಟರನ್ನ ಎಷ್ಟು ಸೀಟು ಕೊರೊಡ್ಚಿ ಈ ಮುರುಳಿಯ ಒಂಜಿ ಒಂಜಿ ಬೈದನು ಐತ ಪುದಾರ್ ಬಂಡದು ಹೋಗ್ತೇರು ಅವು ಹೊಲ್ತು ಬೈದನ ಹೆಂಗೆಲ್ಲ ಗೊತ್ತು ಐತ ಪುದಾರ್ ಬಂಡದು ಮೆಲ್ಲ ಒಂಜಿ ದಕ್ಕದು ಪೋತೇರು ಗಟ್ಟ ಮಿತ್ತದು ಪೋತೇರು ಈ ಊರ್ದಾಗಲು ಏರ್ಲ ಹೆಡ್ಡೇರ್ನಾಗಲು ಹತ್ತು ಎಂಕುಲು ರೆಡ್ ಬಾತೇರನ ಬೊಕ್ಕ ನಾಲ್ನೇದ ಏನಂದು ಎಂಕಲೆಗಳ ನಾಲೆಜ್ ಉಂಟು ಎಂಕುಲು ಭಾರಿ ಸೂಕ್ಷ್ಮ ಜೀವಿಲು ಕರವಳಿದಾಗಲು ಅಂಚ ಅದು ಕಾಂಗ್ರೆಸ್ಗೆ ಈ ರೆಡ್ ಅವಳಿ ಜಿಲ್ಲೆಯಲ್ಲೂ ಪ್ರಯೋಗಶಾಲೆ ಆತನು ನಿಗುಲು ಪೋಲೆ ಮೂಲ ಉಂತಿನ ಈತ ಜನಲ ಒಂಜಿ RTC ಒಂಜಿ ಜಾಗದ ರೆಕಾರ್ಡ್ ನಿಗುಲು ಕಾರ್ಲದಾಗಲು ಕಾಪು ಬೋಲ್ ಎನ್ಪೇರು ಕಾಪುದಾಗಲು ಬೈಂದೂರು ಬೋಲ್ ಎನ್ಪೇರು ಹೆಬ್ರಿದಾಗಲು ಕುಂದಾಪುರ ಬೋಲ್ ಎನ್ಪೇರು ಮೆರ್ಲೆ ಈ ಸರ್ಕಾರಕ್ಕೆ ಮೂಲ ಕಾಂಗ್ರೆಸ್ದಾಗಲು ಅವೇ ಪರಿಸ್ಥಿತಿ ಉಂಡು ಒಂಜಿ ಒವೇ ಕೆಲಸ ಆಪುಜಿ ಅವೇನು ಪನ್ಪುನ ಬುಡ್ದು ಎಂಕುಲು ಅಕ್ಕಿ ಕೊರ್ಪ 10 kg ಕೊಡ್ತೇವೆ ಎಂಡೇರು 10 kg ರೆಡ್ ವರ್ಷ ಮುಗಿನು 10 kg ಹೆಚ್ಚಿ ಸ್ವತಂತ್ರ ದೊಡ್ಡಜ್ಜಿ 4 ಜನಕ್ಕೆ ಪಾಡಿಯರು ಎಲ್ಲರಿಗೆ ಕೊಟ್ಟಿದ್ದೇವೇನು ಬೋಟೆ ಏನು ಹಲ್ಲಿಡ್ಬೋದು ಕೇಂಬೆ ನಿಕ್ಕ ಅರಿಕೆ ದೊಡ್ಡ ಬೈದು ನಾನು ಎಂಕ ಬೈಜಿನ್ ಎರೇ ಕೇಂಡಲ್ಲ 2010 ಎಂಕ ಬರಂದೆ 4 ತಿಂಗಳ ಅಣ್ಣನ್ ಮೂಲ ಕೇಂಡ ನಾವು ಪೇಪಾಡು ತುಂಡ ಬೈದಂಡು ಅಪ್ಪಣ್ಣ ಅಗಲೇ ಬರನ್ನ ದೊಡ್ಡ ಈ ಮಂತ್ರಿ ನಗಲು ಮುಕ್ಕು ತಿಂದೇರು ಬಂಡದ ಲೆಕ್ಕಾಚಾರ ತಿಕ್ಕೊಂಡು ಐಕಿ ಎಂಕುಲು ಯಾಪಲ ಪನ್ಪುನು ಶ್ವೇತಪತ್ರ ಹೊರಡಿಸಿ ನೀವು ಇಂಥ ವ್ಯಕ್ತಿಗಳಿಗೆ ಇಂಥ ತಾಲೂಕಿನಲ್ಲಿ ಇಂತಿಷ್ಟು ಜನರಿಗೆ ಕೊಟ್ಟಿದ್ದೇವೆ ನಿಗಲೇ ದಿಂಗರ ಒಂದು ಯೋಜನೆ ಮಲ್ಪೊಡ್ಚಿ ವಾಲ್ಮೀಕಿ ಹಗರಣದ ತೆಲಂಗಾಣ ಕೊರಿಯರ್
ನಿಗುಲ್ ದಗಲ್ಬಾಜಿ ಮಲ್ತದ ಈ ನಿಗಲ್ನ ಮುಖ್ಯಮಂತ್ರಿ 14 ಸೈಟ್ ದಿಂಗದ ಮಲ್ಲ ಕನ್ನಡಿ ಲೆಕ್ಕಾತನ ಇಡೀ ಜಗತ್ತು ಗೊತ್ತಾತನ ಏತೋ ದಿಂಗಿ ಬಕ್ಕ ಒಂಜಿ ಕನ್ನಡಿ ಆಪಿನ್ಗೆ ಗೊತ್ತು ನಿಗಲೆಗವು ಗೊತ್ತುನತ ಆ ರೀತಿ ಇದೆ ಜನ ಮೊಗಲ್ನ ಮುಖ್ಯಮಂತ್ರಿ ಅಂಚಾದಿಪ್ಪುನಾಗ ಟೋಟಲ್ ಹಗರಣದ ಕಿಂಗ್ ನಿಗುಲು ಆಂಡಲ DK ಶಿವಕುಮಾರ್ ಉದಯ್ ಶೆಟ್ಟರಿಗೆ ಸೀಟ್ ಇಜ್ಜಿ ಬನ್ನಿ ಎಂಕ ಬಾರಿ ಬೇಜಾರುಂಟು ಮೇರೆ ಮೂಲ ಎಂಕಲ್ನ ಬಿತ್ತು ಅಡಿಮೇಲೆ ಬೂರ್ಬೇರು ಎಂಕಲ್ನ ಪಕ್ಷದ ಕಾರ್ಯಕರ್ತರಿಗೆ ಪೂರ ಕೇಸ್ ಪಾಡ್ಬೇರು ಪೂರಾ ಮಲ್ಪುಂಡು ಮೇರು ಸೀಟ್ ಮುರ್ಲಿಗೆ ಈ ರೀತಿದ ಒಂಜಿ ಅನ್ಯಾಯ ನಡುತ್ತೊಂದು ನೇರ ಕೊಪ್ಪಡಿಜ್ಜಿ ಲೆಪಡೌನು ಪೇಮೆಂಟ್ ಲೆಪಡೌನ್ ಸುಧೀರ್ ಮರ್ಲೆ ಏನ ಪರ ಮರ ನಿಗುಲ ಏಪಾಡ ಒಂಜಿ ಜನ ಲೆಪಡ ಬೇರೆ ಎರೆಗ ನೆರಪಾದ ಕಳವಡ್ಪೇರು ಘಾಟಿ ಇರ್ತೆ ಅಂಚಿರ್ದು ಬರ್ಪುಣು ಬೆಂಗಳೂರು ತುಮಕೂರು ಅನ್ಪೇರು ಕೆಲ ಜನ ಮೊಗಲು ಕೊಪ್ಪ ಸಿಂಗೇರಿ ಇನ್ಪೇರು ಓಲೊಂದು ಸ್ವತಂತ್ರ ಒಟ್ಟಾರೆ ಬರ್ಪೇರು ನೆರ್ಪೇರು ಹೋಗ್ಪೇರು ಎಂಕುಲು ಈ ವಿಧಾನಸಭಾ ಕ್ಷೇತ್ರದ ಜನಕುಲು ಎಂಕುಲು ಏಪಲ ಹೋರಾಟ ಮಲ್ಪುವ ಈ ಊರದ ಜನಕುಲೆ ಅನ್ಯಾಯಂಡ ರಸ್ತೆ ಕೊಲ್ಲುದು ರಸ್ತೆ ತಡೆ ಮಲ್ಪರ್ಲ ತಯಾರುಲ್ಲ ಒವೇ ರೀತಿಯ ಕಾನೂನು ಹೋರಾಟಗಳು ಎಂಕುಲು ರೆಡಿ ಇಲ್ಲ ಈ ರೀತಿಯ ನಾಟಕಗಳು ಎಂಕುಲ್ ಕ್ಷಮಿಸಾವುಜ ಪನ್ಪುಣ ಪಾತ್ರ ನಿಗುಲ್ ನೆನಪುದಿಲ್ಲ ಈ ಉಮಿಕಲ್ ಗುಡ್ಡದ ವಿಷಯ ನಮಕ್ ಮಾತಾರೆಲ್ಲ ಗೊತ್ತುಂಡು ಮೂಲಕ ಬೈಲೂರದ ಪರಿಸರ ಪುನಃ ತಂತ್ರದಾರ ನಗಲಿನ ಪೂರ ಲೆತ್ತದ ಎಂಕಲ್ನ ಅಧಿಕಾರಿ ನಗಲು ಮಾತಾರ ಸೇರಿದ ಈ ಭಾಗದ ಪ್ರಮುಖರು ಹಿರಿಯರ ನಗಲು ಉಮಿಕಲ್ ಗುಡ್ಡೆಡ್ ಬಟ್ಟನಗಲಿನ ಲೆತ್ತದ ಈ ಜಾಗ ಎಂಚಾಂಡು ಪೌರ ತೆರಿದಿನ ನಮಕ್ ಮಾತಾರ ಗೊತ್ತುಂಡು ಪ್ರಶಾಂತ್ ಅಣ್ಣ ಇರ ಮೂಲತ ಗುತ್ತದ ಇಲ್ಲದಾರ ಪ್ರಶಾಂತ್ ಅಣ್ಣ ಗೊತ್ತುಜ ಎದುರು ಇರೆಗೆ ಕ್ರಷರ್ ಇಪ್ಪುನಾಗ ಬೈಲೂರು ಪ್ಯಾಂಟೆ ಬಂದಿನ ಗೊತ್ತುಂಡ ಈ ಕಾಂಗ್ರೆಸ್ ತಗಲ ಕ್ರಷರ್ ಇಪ್ಪುನ ಬೈಲೂರು ಪ್ಯಾಂಟೆ ಗುಡುಮ್ಮ ಅಂದದ ಅವಲ್ಪೂರ್ನಾಗ ಮೊಗಲೇ ಎರೆಲ್ಲ ಗೊತ್ತಾತುಜ ಇತ್ತೆ ಮಾತ್ರ ಮೂಲ ಪರಶುರಾಮನ್ ಉಂತಾವು ಅನ್ಕಿನ ಕಾಂಗ್ರೆಸ್ ತಗಲೆ ಉರಿ ಲಕ್ಕಿದ್ದೀನಿ ಎಂಚಾವು ಬಲ್ಲೆ ಇರೋ ಆನ್ಸರ್ ಬಲ್ಲೆ ಒಂದು ಭಾಷಣ ಹತ್ತೊಂದು ಒಂದು ಹೋರಾಟದ ವಿಷಯ ಸತ್ಯ ಉಂಟಾತು ಓಡು ಆ ಅಷ್ಟಮಂಗಳ ಪ್ರಶ್ನೆ ಸತ್ಯ ಉಂಟಾತು ಒಪ್ಪಿನಿ ಅವು ಮಗುಲು ಈ ರೀತಿ ಉಪದ್ರ ಕೊರ್ಪುಂದಾನೆಂದು ಓಲಾಂಡಲ ಪಿದೇಡು ಒಂದು ಎಡ್ಡೆ ಜಾಗಡ ಅಷ್ಟಮಂಗಳ ಪಾಂಡ ಮೊಗಲ್ನ ಉಪದ್ರ ದಾನಿ ಸುರಾತನಿಂದ ಅವಳು ತೋಜೋಡು ಫಸ್ಟ್ ಮೊಗಲೇ ದಾನೇಶ್ ಪರಶುರಾಮಿ ಉಂಟುಂಡ ಹೊರ ಕಾರ್ ಸರಿ ಜಿಂದೇರು ಇತ್ತೆಪುರ ಬಂದ್ಪೇರು ಅವು ದೊಮ್ಮುಗ್ ದಾಲಾತಿಜಿ ಒಂದು ಕಾರ್ ಮಾತ್ರ ಕಂಚಿದ ಬಾಡಿ ಒಡೆಯತನ ಬಂಡ ಬಾಡಿ ತಿಕ್ಕಾರ ಬಡ್ಬಿಚಾರು ಬಾಡಿ ತಿಕ್ಕೊಂಡು ಅವಳ ಕಂಚಿದ ಆಪುಡು ಅಂಚದ ಮಲ್ತಿನೇ ಸರಿ ಜಿಂದಾಣ ಆಯನ ಮಿತ್ತು ಕೇಸ್ ಪಾಂಡ್ ಏತ ಅನ್ನೇ ಮಿತ್ತು ಪೋಯಿನ ರಸ್ತೆಗೆ ಮಣ್ಣು 10 ಲೋಡ್ ಮಣ್ಣು ರಾತ್ರಿ ಪಾಡ್ಬಾರತ್ತ ಏರ್ನಲ್ಲಿ ಉಂಪಿನ ಬಟ್ಟಾಲಗೆ ನಿಗಲು ಕಲ್ಲು ಮಣ್ಣು ಪಾಡಿನ ಜನಕುಲು ನಿಗಲು ಆ ರೀತಿಯ ಮೂಲ ಆಪಾರಂದು ಹೆಂಗೊತ್ತಾಪಚ್ಚಿ ದುಂಬುಗು ಮಲ್ಲ ಶೀಟದ ಆಸೆ ಉಂಡ ಒರಿಯನ ಬಂಜಿಗೆ ಕಾರ್ದಿದು ನಿಗಲು ಏರ್ಲ ಉದ್ದಾರ ಆಪಜಾರ ನಮಲಾತೆ ಆಯಗಿಂಬೆ ಕಾಂಗ್ರೆಸ್ ತಾಯಗತ್ತು ಮನುಷ್ಯತ್ವ ಬೋಡು ನಮ್ಮ ಮುಳ್ಳು ಅಪ್ಪೆ ಮಾರಿಯಮ್ಮನ ಕ್ಷೇತ್ರದ ಎದುರಡು ನಮ್ಮ ಮುಲ್ಪ ಪಾತೆರೊಂದಿಲ್ಲ ಸುಳ್ಳು ಪಾತೆರ ಬಲ್ಲಿ ರಾಜ ಬೀದಿಡು ಪಾತೆರೊಂದಿಲ್ಲ ರಾಜ ಮಾರ್ಗೋಡು ಪಾತೆರೊಂದಿಲ್ಲ ಎರೇಗಲ ಪೋಡಿನ ಅವಶ್ಯಕತೆ ಇಜ್ಜಿ ಏರ್ಲ ಮಿತ್ತಡು ಬೈದಿನೇ ಅತ್ತು ಕಿನ್ಯ ಮಟ್ಟದ ರಾಜಕೀಯ ಮಲ್ತದ ಬತ್ತಿನ ಈಗ ಅನುಭವ ಇಪ್ಪುಣು ಮತ್ತೋಡೆ ದೊಡ್ಡದ ಪೋರ್ಸುಡು ರಾಜಕೀಯ ಬತ್ತದ ಎರಾಪಿರಿ ಆದ ಬೋಪುಣು ಎಂಗೇರ ಬಂತೇರು ಹೆಂಗೊತ್ತುಜ್ಜಿ ಎಂಕಾತ ಅನುಭವ ಇಜ್ಜಿ ಏರ ಬಂತೇರು ಅಂದಾತ ನಿಗಲೇ ಗೊತ್ತು ಆತೆ ಅಂಚಾದಿಪ್ಪುನಾಗ ಮೂಲ ರಾಜ್ಯಕ್ಕೆ ಸ್ಪಷ್ಟವಾದಿಪ್ಪೋಡು ಒಂಜಿ ಬೈಲೂರದ ಜನಕಲೆ ಗೊತ್ತುಂಡು ಒಂದು ಧಾರ್ಮಿಕ ಕ್ಷೇತ್ರ ಅತ್ತು ಎಂಕಲ್ ಒಂಜಿ ವ್ಯಕ್ತಿನ ಐತೆ ಬೋಡಾಯಿನತ್ ಅಗೋಳಿ ಮಂಜಣ್ಣೆ ಎನ್ನುಂಡು ಅಗೋಳಿ ಮಂಜಣ್ಣೆ ಬೇತೆ ಜನಕಲ್ನ ಎಂಕಲು ಜೀವನ ಚರಿತ್ರೆ ಬರಪ್ಪ ಅವೇ ರೀತಿ ಪರಶುರಾಮೇರ್ನಲ್ಲ ಒಂಜಿ ಜೀವನ ಚರಿತ್ರೆ ನನ್ನ ದುಂಬುಗು ಇತ್ತೆ ಎಂಕಲೆ ಗೊತ್ತುಂಡು ಪರಶುರಾಮೇರ್ನ ಬಗ್ಗೆ ಗೊತ್ತುಂಡು ಅಮ್ಮೇರ್ನ ಪಾತರ ಪಾಲಿಸೇರ್ ಅಪ್ಪೆನ ತರೆಗಡ್ತೇರು ಒಂದು ಮಾತ್ರ ನಮಗೆ ಗೊತ್ತುಂಡು ದುಂಬುದ ದಿನೊಟ್ಟು ಈ ಜೋಕುಲೆಗೆ ಒಂದು ಮಾತು ಗೊತ್ತಾಬಜಿ ಇಂಗ್ಲೀಷ್ ಮೀಡಿಯಮ್ದಾಗಲೇ ಗೊತ್ತಾಬಜಿ ಐಕೆ ಎಂಗುಲ್ ಥೀಮ್ ಪಾರ್ಕ್ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕೋಟಿ ಚೆನ್ನಯ್ಯರು ಒಲ್ತು ಬರ್ತೇರು ದಾದ ಬಲ್ತೇರು ಗೆಜ್ಜೆಗಿರಿತ ಕತೆದಾದ ದೇವಿನ ಕತೆದಾದ ಈ ಕಾರಣಕ್ಕೆ ಎಂಗುಲು ಥೀಮ್ ಪಾರ್ಕ್ ಮಲ್ಪುವ ನನಾತುಂಡು ಕೊಡಮಂದಯ್ಯನ ಪುದಾರ್ ಬಂಡ ಕೊಡಮಂದಯ್ಯದಾದ ಇಂಚನ ಮಾತು ಒಂಜಿ ಜನಕಲೆ ಗೊತ್ತಾವಡುಂಡು ದೇವಸ್ಥಾನ ಇಪ್ಪುನ ಗರಡಿ ಇಪ್ಪುನ ಪೂರಾ ದೇವರವು ಧಾರ್ಮಿಕ ಕ್ಷೇತ್ರ ಅವೇನು ಈ ರೀತಿ ಮಲ್ಪರಾಬಜಿ ಗುಡ್ಡೆದ ಮೆತ್ತ ಕುಚಿಬತ್ತಿನವಳು ಮಲ್ಪರಾಬಜಿ ಒಂದು ಪೂರ ಅನುಮತಿ ಉಂಡು ಬಟ್ಟಣಗಳನ್ನೆಲ್ಲ ಕೇಂದ್ರ ಪೂರ ಧಾರ್ಮಿಕ ಅಲ್ಪ ಜಾಗಲೇಡು ಶುದ್ಧಾಚಾರ ಮಲ್ಪ ಒಂಜಿ ಕೊಟ್ಟೆ ಕಟ್ಟುಂಡ ಒಂಜಿ ಕಿದೆ ಕಟ್ಟುಂಡ ನಮ್ಮ ಬಟ್ಟಣಲೆಪ್ಪುವ ಹಳ್ಳಿಡು ಒಂಜಿ ಐನ್ಸೆನ್ಸ್ದ ಇಲ್ಲ ಮಲ್ಪುಂಡ ನಮ್ಮ ಬಟ್ಟಣಲೆಪ್ಪುವ ಆಯ್ತಾ ಅರ್ಥ ಅವು ಧಾರ್ಮಿಕ ಅತ್ತವ ಆ ಧಾರ್ಮಿಕ ವಿಧಿವಿಧಾನ ಅದೇ ಆಪನು ಈ ಉಮಿಕಲ್ ಬೆಟ್ಟಲ್ಲ ಅಂಚೆನೇ ಆತನು ಮೊಗಲ್ ಬಂದ್ ಬೇರೆ ಅವಳು ಕೋಟಿ ಚೆನ್ನೈರ್ನ ಕುರು ಇತ್ತನು ಆನೆ ಕಸಾಡು ಬಾಧ್ಯದರ್ಪಣ ನಿಗಲು ಜೋಡಿಜರ ಮುರಾಣಿ ಎಂಕುಲು ಉಂತಾಯಿ ಬೇಟಿಗೆ ನಿಗುಲು ಎಂಚಾಯಿನಿ ನಾಚಿಗೆ ಆಪಜೆ ಕಾಂಗ್ರೆಸ್ ತಗಲೆ ಸುಳ್ಳು ಬಂಡ್ರೆ ನಾಚಿಗೆ ಬೋಡು ಮನುಷ್ಯಗ ಪಾತೆರ್ನಗ ಇನಿ ಒಂಜಿ ಅಧಿಕಾರ ಬರ್ಪುಣು ಪೋಪುಂಡು ಐಟು ಮಲ್ಲ ಸಂಗತಿ ಇಜ್ಜಿ ಸರ್ಕಾರ ಬರ್ಪುಂಡು ಪೋಪುಂಡು ಕಾರ್ಯಕರ್ತರು ಬರ್ಪೆ ಪೋಪಿ ಅವು ವಿಷಯ ಆತ್ ಸಾರ್ವಜನಿಕ ಕ್ಷೇತ್ರೋಡು ರಸ್ತೆಡ ಪಾತೆರ್ನಗ ನಮ್ಮ ಧಾರ್ಮಿಕವಾದ ಧರ್ಮವಂತರಾದ ಪಾತೆರೋಡು
ಅವೇನು ಜನ ಒಪ್ಪುವೇರು ಓಟು ಯಾರನ್ನ ಇಲ್ಲ ಹೋಗುದು ಬಲಾತ್ಕಾರೋಡು ನಿಕ್ಕ 5,000 ನಿಕ್ಕ 3,000 ಕೊಡ್ದು ದೊಡ್ಡಗೆ ಓಟು 2,000 ಕೊರಿ ಅಮ್ಮ ದೊಡ್ಡ ಓಟು ಗೆತ್ತೊಂಡ್ರ ಅಪ್ಪುಜಿ ನಮ್ಮ ಮಲ್ಪುನ ಕೆಲಸ ನಮ್ಮ ಊರಿಗೆ ಮಲ್ಪುನ ಶಾಲೆನ ಆಸ್ಪತ್ರೆನ ನಮ್ಮ ಏನು ಮಲ್ದ ರಸ್ತೆನ ನೀರ ಈ ರೀತಿದ ಮತ ಯೋಜನೆಯಲ್ಲಿ ನಮ್ಮ ಮಲ್ತಂಡ ಮಾತ್ರ ನಮಕ್ ಓಟು ತೆಕ್ಕೊಂಡು ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತುಂಡು ಒಂದು ವಿಷಯ 20 ವರ್ಷದ್ದು ಈ ತಾಲೂಕು ಎಂಕುಲು MLA ಆಯ್ಕೆ ಮಲ್ತೊಂದು ಬತ್ತಿನಾಗುಲು ಎಂಕುಲು ಮಾತ ಮೂಲ ಇತ್ತಿನಾಗುಲು ಅಂಚಾದ ದಯದಿಂದ ಬಂದಲೆ ಮಸ್ತ್ ಪಾತ್ಯರನ್ನು ಬರ್ಚಿ ಭಾರಿ ಜನ ತೆರಿನಾಗುಲು ಪಾತ್ಯರ್ದೇರೆ ಬೈಲೂರದ ಜನಕಲೆಗೆ ಯಾನು ಕೈ ಮುಗಿದು ವಿನಂತಿ ಮಲ್ಪೆ ಒಂದು ಧಾರ್ಮಿಕ ಕ್ಷೇತ್ರ ಅತ್ತ ಒಂದು ಥೀಮ್ ಪಾರ್ಕ್ ಅನ್ಪುಣ ನಿಗುಲು ತೆರೆಯೊಲ್ಲೆ ನೆಕ್ಕ ಅಷ್ಟಮಂಗಳ ದಿವರೈಜಿ ಒಂದು ಅಷ್ಟಮಂಗಳ ದೀಪನ ಜಾಗತ್ತ ಅಷ್ಟಮಂಗಳ ದೀಪನುಂಡ ಬೈಲೂರದ ಮಳಮಲ್ಲ ಅಪ್ಪನ ಕ್ಷೇತ್ರ ಇಂಚಿನ ಕ್ಷೇತ್ರಗಳು ಗರಡಿಲೇಡ್ ಮಾತ್ರ ದಿವರ ಅವಕಾಶ ಉಂಡು ಅತ್ತನ ಮಳಮಲ್ಲ ಕುಟುಂಬದ ಮಾತ ಹಾಳಬೂರ್ದು ಬೋತನುಂಡ ಅಲ್ಪ ಮೂಜಿದಿಂತ ಅಷ್ಟಮಂಗಳ ಪ್ರಶ್ನೆ ದಿವೋಡಾಬಿಡ ಆರೂಢ ಪ್ರಶ್ನೆ ಅವು ತಿಕ್ಕುಜಿ ಮೂಲ ಖಾಲಿ ಒಂಜಿ ಆರೂಢ ಮಗಲ್ನ ಯಾರನ್ನ ಇಲ್ಲಡ್ದಿಲೆ ಮಗಲು ಪೂರೈಕಲ ಉಪಾಧ್ಯಾಯ ಕೊರಪೇರಿಂದ ಐಕೊಂಜಿ ಉತ್ತರ ನಾಡ್ದು ಈ ಮೀಡಿಯಾಡ್ ಕೊರ್ದು ಬಿಡ್ಲೆ ಅಡೆಗೆ ಈ ಸಂಗತಿ ಮುಗಿದ ಬಿಡ್ಬುಂಡು ಒಮ್ಮಿಕಲ್ ಬೆಟ್ಟನೆ DK ಶಿವಕುಮಾರ್ ಲಕ್ಕತ್ನ ವ್ಯಕ್ತಿ ಇಲೆಕ್ಷನ್ ಚುನಾವಣೆವರೆಗೆ ಇಟ್ಕೊಳ್ಳಪ್ಪ ಈ ಮ್ಯಾಟ್ರನ್ನ ಬೆಂಕಿ ಹಾಕೋ ಕೆಲಸನ ಮಾಡ್ತಾನೆ ಇರು ನೀನು ನಾನು ಇಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ನೀನು ಏನ್ ಬೇಕಾರ ಆಗು ನಂದು ಮಾತ್ರ ನೀನು ಇದನ್ನ ಮುಂದುವರ್ಸು ಐಟಿ ಕೆಲ ಜನ ಬಂದ್ಪೇರೆ ಉಡುಪಿ ಜಿಲ್ಲೆಡೆ ಐನೆಲ್ಲ ಬರ್ಪುಂಡು ಏನೋ ಲಾಟ್ರಿ ಅವು ಕೇರಳ ರಾಜ್ಯ ಲಾಟ್ರಿ ಲಕ್ಕು ನಾವು ಒಂಜಿ 2 ವರ್ಷ ಸರ್ಕಾರ ಬತ್ತಿ ಬೊಕ್ಕ ಒಂಜಿ ಸಾಧನ ಮಲ್ತನ ಒಂಜಿ ಮಲ್ಲ ಈತ ಮಲ್ಲ ಕೆಲಸ ಮಲ್ತಂದು ಇಡೀ ಜಿಲ್ಲೆಡಿಜ್ಜಿ ಪೂರಾ ಬೊರ್ಚಾನ್ನ ಕಾನೂನು ಎಂಕಲ್ಲ ಜಿಲ್ಲೆ ಕೊಣತ್ತದ ಇವರು ಬುದ್ಧಿವಂತರ ಜಿಲ್ಲೆ ಯಾ ಬೆಂಗಳೂರದಾಗಲು ಮಗುಲು ಮತ್ತು ಮಲ್ಮಲ್ಲ ಮಿನಿಸ್ಟರ್ನಾಗಲು ಅಂಚಿದಾಗಲು ಜಾಸ್ತಿ ಇಂಚಿದಾಗಲು ಯಾರಿಜ್ಜಿ ಉಡುಪಿ ಜಿಲ್ಲೆಗೆಲ್ಲ ಉಸ್ತುವಾರಿ ಬೆಳಗಾಮದಾರ್ ಅಗಳು ಮೂಲ ಪ್ರಯೋಗ ಶಾಲೆ ಆತನೊಂದು ಎಂಕಲ್ ಮಂಗನಗಳು ಒಂದು ಮಗಳ ಲೆಕ್ಕ ಮೂಲ ಯೋಜನೆಯನ್ನು ನಿಗಲು ತೋಳೆ ನಿಗಲು ಏರಾಂಡಲ ರಾಜಕೀಯ ಕ್ಷೇತ್ರ ನಮ್ಮ ಮಾತವುಲ್ಲ ಪೂರ ಯೋಜನೆಯನ್ನು ಉಡುಪಿ ಮಂಗಳೂರಲ್ಲಿ ಶುರು ಮಾಡಿ ಅನ್ಪುಂಡು ದೇಪಣ್ಣ ಮಣ್ಣು ತಿನ್ನ ಎಂಕುಲೇ ತಿನ್ನೋಡು ಎಂಕಲ್ ಒಂಜಿ ಬಯಸ ಗುರುಪುಜ ಒಂಜಿ ಉದಾಹರಣೆ ಬಂದ್ಪೆ ಮೀಡಿಯಾದ್ರೆ ಕಾಪುದ ಮಾರಿಯಮ್ಮನ ದೇವಸ್ಥಾನ 100 ಕೋಟಿ ಎಂಕುಲ್ ಮಲ್ತ ಸರ್ಕಾರದ ಒಂಜಿ ಪೈಸಾ ಅನುದಾನದ ಅಂತೆ ಎಂಕಲೇನ ಎಂಚ ಬದುಕೋಡು ಒಂದು ಕರಾವಳಿದ ಜನಕಲೆಗೆ ಈ ಸರ್ಕಾರದ ಬುದ್ಧಿ ಬನ್ನೋಡು ನಿಜ್ಜಿ ಎಂಕಲ್ನ ಕೋರ್ದಾಟ ಉಂಟಲೆ ನಿಗುಲು ದೇವಸ್ಥಾನದ ಧಾರ್ಮಿಕ ಉಂಟಲೆ ನಿಗುಲು ಮೈಕ ಸಟ್ಟು ಸೌಂಡ್ ವರ್ಮಗಂಟೆ ಉಂಟಲೆ ನಿಗುಲು ಹೆಚ್ಚು ಪಾತ್ರೆಯನ್ನು ಪೊಲೀಸ್ ತಗುಲು ರಪ್ಪ ಮತ್ತು ಮೈಕ್ ಹೋಯ್ತಿಗೆ ತೊಂಡಲೆ ಯಾವ ನೀವು ತುಂಬ ಜಾಸ್ತಿ ಮಾತಾಡಿದ್ರಿ ಬಂಡೆ ಅಂಚೆ ಉಂಟು ದೇಪಣ್ಣ ಮಿತ್ತಡು ಫೋನ್ ಬರ್ಬಿಡು ಅಗಲ್ ತಪ್ಪಿಚ್ಚಿ ಫೋನ್ ಓಯ್ ಸತೀಶ್ ಶೆಟ್ಟರದ ಮೈಕ್ ಕಸ್ಕೊಳ್ಳಿ ಟೈಮ್ ಆಗಿದೆ ಅಂಚೆ ಯಕ್ಷಗಾನದ ಒಯ್ತೊಂಡೇರು ನೆತ್ತ ಆಟ ಕೋಲದ ಪೂರ ಒಯ್ತೊಂಡೇರು 10 ಗಂಟೆ ಒಯ್ತದಾಂಡ್ ಬಕ ಇನ್ನ ಮಲ್ಪುಂಡು ತೈ ಬಂದ್ಪೆ ಮಾರೆ ಎಂಕುಲ್ ಬಾಯ್ ಹಂಗ ತೂಡು ಇಡೀ ಕರಾವಳಿದ ಜನಪದ ಕ್ಷೇತ್ರೋಗದೀನ ಪೆಟ್ಟು ಒಂದು ಕಾಂಗ್ರೆಸ್ ಒಂಜಿ ಧಾರ್ಮಿಕ ಸಿದ್ಧಾಂತೋಗದೀನ ಪೆಟ್ಟು ಬಕ್ಕಲ್ಲ ಬಂದ್ಪೇರೆ ಎಂಕಲ್ನ ದೇವೇರು ಉಳ್ಳೇರು ಅಪ್ಪೆ ಉಳ್ಳೇರು ಅಜ್ಜೇರು ಉಳ್ಳೇರು ದಾಲೆ ಜಾರು ಅಜ್ಜೇರು ಬಂಡ ಗೊತ್ತಾಡತ್ತೆ DK ಅಜ್ಜೇರಿಯರು ಅಜ್ಜಯ್ಯೇ ಆರ್ನ ಬೇತೆ ಉಳ್ಳೇರು ಗುರುಕುಲು ಆರು ಅಜ್ಜಯ್ಯೇ ಮೂಲ ಅಪ್ಪೆ ಬಂಡ ನಮನ ಮುಳ್ಳು ಈ ರೀತಿ ಪಂಡದು ಸುಳ್ಳು ಪಂಡದು ವಂಚನೆ ಮಲ್ತದು ಎಂಕಲ್ನ ಜವನೇರಿಗೆ ಪೊಯ್ಯದಾಗಲೇ ಕೇಸ್ ಬಾರ್ದು ಕಾಂಗ್ರೆಸ್ ಆಗಲೇ ಕೇಸ್ ಇಜ್ಜಿಗೆ ಅವಳು ಸ್ಟೇಷನ್ ಬೋನಾಗ ಕಾಂಗ್ರೆಸ್ ಬಿಜೆಪಿ ಅವನು ಬಿಜೆಪಿ ಹಾಕಿ ಕೇಸು ಇವನು ಕಾಂಗ್ರೆಸ್ ಅವನಿಗೆ ಬಿಡಿ ಅಲ್ಲಿ ಎಲ್ಲರೂ ಶೆಟ್ರ್ ಫೋನ್ ಮಾಡ್ತಾರೆ ಕಡೆಗೆ ಈ ರೀತಿ ಮಲ್ತಣ್ಣ ಓಟು ತೆಕ್ಕೊಂಡಣ್ಣ ಗೆಂದರಾಪುಣ ದ್ವೇಷ ರಾಜ್ಯಕ್ಕೆ ಏರ್ಲಾ ಮಲ್ಪಡಬಲ್ಲಿ ಯಾನು ಪಾತೆರೋಡು ಪಾತೆರ್ನತ್ತ ನೇವಾಯಿನ ವಿಷಯ ಪಾತೆರ್ಬೆ ಒಂದು ಯಾನು DK ಬಂಪೆ ಮುರಳಿ ಸುನೀಲ್ ಕುಮಾರ್ ಅತ್ತ ಮುರಳಿಲ ಯಾಲ್ಲ ವೇದಿಕೆ ಕೊಲ್ಲೋದು ಚರ್ಚೆ ಮಲ್ಪ ಯೋಜನೆ ಇತ್ತು ಎಂಕೆಲ್ಲ ಸುನೀಲ್ ಕುಮಾರ್ ಅವಶ್ಯಕತೆ ಇಜ್ಜಿ ಸಾಧ್ಯ ಇತ್ತಂದ ಕಾಂಗ್ರೆಸ್ ಮುರಳಿಲ ಮುಟ್ಲುಪಾಡಿ ಸತೀಶ್ ಶೆಟ್ಟಿಲ್ಲ ತಾಗೊಂಡ ತಾಗಲೇ ಮೀಡಿಯಾದ ಎದುರು ಅಂಚಾದಿಪ್ಪನಾಗ ಬಂದುಲೆ ಈ ಯೋಜನೆಯನ್ನು ಕಾಂಗ್ರೆಸ್ ಸಂಪೂರ್ಣ ಮಲ್ತಿಜಿಂದಾಂಡ ಏರ್ಲ ಪೊಡಿನ ಬರ್ಚಿ ನೆಕ್ಕೊಂಜಿ 5 ಕೋಟಿ ದುಡ್ಡು ಬೈದನು 2 ವರ್ಮ ಕೋಟಿ ದುಡ್ಡು ಖರ್ಚಾತನು ಮಲ್ತಿನಾಗ ಒಂಜಿ 2-3 ಕೋಟಿ ತೇಮನುಂಟು ಆಯ ಸಾಲ ಮಲ್ತದು ಆಯನ ಕಣ್ಣೀರು ಈ ಏರು ಏರೇ ತಡೆದೇನ ಆಯನ ಕಣ್ಣೀರು ಆಯನ ಫ್ಯಾಮಿಲಿ ವಂಶಕ್ಕೆ ಪೋಪುಂಡು ಒಂದು ಕಿನ್ನೇಶತ್ ಸಾಲ ಮಲ್ತದು ಎಷ್ಟೋ ಜನ ಈ ರಾಜ್ಯೋಡು ಆತ್ಮಹತ್ಯೆ ಮಲ್ತೊಂಡೇರು ರೈತರು ಮಲ್ತೊಂಡೇರು ಇನ್ನು ಕಾಂಟ್ರಾಕ್ಟ್ ತಗಲಿನ ಸಾಲ ಉಂಟು ಆತ್ಮಹತ್ಯೆ ಮಲ್ತೊಂಡ್ರ ಕಾಂಗ್ರೆಸ್ ತಗಲು ಆಣಿ 40% ಪಂಡೇರು BJP ತಗಲಿಗೆ ತೊಂಬ ಇನಿ 50% ಕಾಂಗ್ರೆಸ್ ಒಂದು ಇಡೀ ರಾಜ್ಯೋಡು ಜಗಜ್ಜಾಹಿರಾತನು ಏರ್ಲಾ ಬದುಕುಜೇರು ಈ ಸರ್ಕಾರ ಲೂಟಿ ಮಲ್ಪುಂಡು ಒಂಜಿ RTC 10 ರೂಪಾಯಿ ಇತ್ತನ 25 ಮಲ್ದನೆ ಒಂಜಿ ಸ್ಟ್ಯಾಂಪ್ ಪೇಪರ್ 100 ಇತ್ತನ 500 ಮಲ್ದೇರು 25 ಇತ್ತನ 30 ಇತ್ತನ ಏನು 100 ಮಲ್ದೇರು
ಒಂಜಿ ಗಂಗಸರದ ಬಾಟ್ಲಿಗೆ ಮೊಗಲು ದುಡ್ಡು ಸರ್ಕಾರ ನಡಪಡು ಅನ್ಪುನ ಕಾರಣಗು ₹100 ಕ್ವಾರ್ಟರ್ಗೆ 120 ಮಲ್ದೆ ನೋಡಿ ಪಾಪದೆ ಆಯ ದುಂಬಿ ಏನಡೆ ಎಲ್ಪನೆಗೆ ಏನೊಂದಿತ್ತೆ ಇತ್ತೆ 120 ಕಮ್ಮಿ ಆಪುಜಿ ಬನ್ಪೆ ಆ ರೀತಿಯ ಪರಿಸ್ಥಿತಿ ಒಂದು ಕುಶಲ್ದೇಶ ಅತ್ತ ಒಂದು ಗಂಗಸರಿಗೂ 4 ಪಟ್ಟಿ ಏರ್ತಾರೆ ಬಿಯರ್ಗೆ ಅವು ಏತಿ ಏರ್ತಾರೆ ಈ ರೀತಿಯ ದುಡ್ಡು ಈ ಸರ್ಕಾರ ನಡಪುಣಿಗೆ ಸಾರ್ವಜನಿಕವಾದ ಎಂಕುಲು ಕೋರ್ದಟ್ಟಲ್ಲ ಒಕ್ಕ ನೆತ್ತೈಷೆ ಪಾತ್ರೆ ಮೊಗಲೇ ತೊಂದರೆ ಆಪುಣಿಗೆ ಮೊಗಲು ಏತು ಜನ ಲೂಟಿವೇರು GST ಅವು ಏತು ಪೆಟ್ರೋಲ್ನ GST ರಾಜ್ಯ ಸರ್ಕಾರ ನಿಗುಲು ತೆರಿನಗುಲು ತುದೋಲೆ ಪೆಟ್ರೋಲ್ ಪಂಪುಡು ಕೇಂದ್ರದ ಕೇಂದ್ರದ ಸೆಂಟ್ರಲ್ದ ಟ್ಯಾಕ್ಸ್ ಏತುಕು ತೂಲೆ ಆಯ್ತಾ 4 ಪಟ್ಟು ಇಡೀ ಪೆಟ್ರೋಲ್ ಅರ್ಧಾಂಶ ರಾಜ್ಯ ಸರ್ಕಾರ ಟ್ಯಾಕ್ಸ್ ಉಂಡು ನಮ್ಮ ಈಚೆ ₹100 ಕೊರ್ಪಂದಂಡ ಆಯ್ತಾ ಅರ್ಧಾಂಶ ಟ್ಯಾಕ್ಸೇ ರಾಜ್ಯ ಸರ್ಕಾರ ಕೊರ್ಪ ಮೊಗಲು ವರ್ಷ ಮೂಜಿ ತಿಂಗಳು ದುಡ್ಡು ಇಜ್ಜಿ ಮಾರೆ ಸರ್ಕಾರಿ ಎಂಪ್ಲಾಯಿಗೆ ದುಡ್ಡು ಕೊರ್ರ ಇಜ್ಜಿ ಅಗಲೆಗಿಜ್ಜಿ ಮೊಗಲೆಗಿಜ್ಜಿ ಪಡೆದು ಈ ಮಾತ ದುಡ್ಡು ಬೇತೆ ಜನಕ್ಕಲ್ನ ಬಡವೇರನ್ನ ಮಿತ್ತ ಪಾಡ್ದು ನಿಕ್ ಕರೆಂಟ್ ಒಂಜಿ ಇತ್ತು 4 ಬಲ್ಬುದ ಫ್ರೀ ಕೊರ್ಪೆ ನಿಕ್ 2,000 ಕೊರ್ಪೆ ಅನ್ಪುನು ಲೂಟಿ ಮಲ್ಪುನು ಮಾತಾ ಜನಕೊಳ್ಳಲ್ಲಂದು ಪಣೊಂದು ಈ ಬೈಲೂರದ ಎಂಕುಲು ಮುಖ್ಯವಾದ ಬೈಲೂರದ ಉನಿಕಲ್ ಬೆಟ್ಟದ ಘಟನೆ DKC ತೂಕೊರ್ದು ಪೋಯಿನ ಈ ಕೆಡಿ ಇತ್ತಿನ ಇಕ್ ಪೆಟ್ರೋಲ್ ಮೈತಿನ ವಿಷಯವನ್ನು ಪಂಡ್ರೆಗೋಸ್ಕರ ಎಂಕುಲು ಮೂಲ ಪ್ರತಿಭಟನೆ ವಲ್ದ ಒಂಜಿ ರಾಜ್ಯದ ಉಪಮುಖ್ಯಮಂತ್ರಿ ಎಲ್ಲಂಜಿ ಸಿದ್ದರಾಮಯ್ಯನ ಕಾರು ಒಯ್ತದ ಮುಖ್ಯಮಂತ್ರಿ ಕುರ್ಚಿಡು ಕುಲ್ಲೋಡಾಯಿನ ವ್ಯಕ್ತಿ ಈ ರೀತಿ ತೂಪಾಡೊಂದು ಪೊಂಡುಂದಂಡ ಈ ರಾಜ್ಯಗೂ ಏರಿತ್ತಂದಲ್ಲ ಭವಿಷ್ಯ ಇಜ್ಜಿಂದ ಪನ್ಪುನ ವಿಚಾರ ನಮಕ್ ಮಾತ ಗೊತ್ತಿಪ್ಪೋಡು ಮೂಲ ಸೇರ್ನ ಬೈಲೂರ್ದ ಬಂದುಲೆ ಗೊತ್ತಿಪ್ಪೋಡು ಒಂದು ರಾಜಕೀಯ ಹತ್ತು ಬಂದುಲೆ ನೆಟ್ಟಿ ಸುನೀಲ್ ಕುಮಾರ್ ರಾಜಕೀಯ ಅಂದತ್ತು ಬೇತೆ ಕಾಂಗ್ರೆಸ್ ಅಂದತ್ತು ಯಾನು ಈ ಪ್ರತಿಭಟನೆ ಮುಖಾಂತರ ಕಾಂಗ್ರೆಸ್ ತಗಲೆ ಬೊಕ್ಕಾರ ವಿನಂತಿ ಮಲ್ಪೆ ನಿಗಳನ್ನ ತಾಕತ್ತಿತ್ತಂಡ ಉಮಿಕಲ್ ಬೆಟ್ಟೋಡಿತನ ಪರಶುರಾಮ ಮೂರ್ತಿನ ಉಂಟಾದ ಈ ಬೈಲೂರದ ಕ್ಷೇತ್ರ ನಿಗಳು ಸಭೆ ಮಲ್ಪಲೆ ಅವು ನಿಗಳನ್ನ ತಾಕತ್ತು ಅವು ಬಿಡ್ದು ಬೊಚ್ಚಣ್ಣಪ್ಪನ ನಿಗಳನ್ನ ಸರ್ಕಾರದ ದುಡ್ಡು ಕೊನಪ್ಪನ ಯೋಗ್ಯತೆ ಇಜ್ಜಿಂದಾಂಡ ನಿಗಳು ವಿಷಯನ ಬಿಡ್ಲೆ ಪೊಕ್ಕಡೆ ಪಾಪದಾಯನ್ ಮತ್ತು ಬಲಿಪಶು ಮಲ್ತದ ಈ ಚುನಾವಣೆ ಮುಟ ಉನೇನು ರಡ್ಡು ಕಾರನೆ ಉಂಟಾದ ಆಯ್ತ ಶಾಪಗ್ರಸ್ತರ ಆವರ್ಚಿ ಪನ್ಪುನ ಒಂಜಿ ಹಿತ ನುಡಿನ ನಿಗಲೆ ಪನೊಂದು ಎನ್ನ ಈ ಪರ್ತುಡು ಬೈಲೂರು ಪೇಂಟೆಡ್ ಅಪ್ಪೆನ ಎದುರು ನಮ್ಮ ಮಾತ ಪಾತೆರ್ದ ಊಲ ಸುಳ್ಳು ಪಾತೆರ್ಜ ಒಂದು ಸತ್ಯವಾದ ಉಂಡು ಅನ್ಪುನ ಕಾರಣಗೋಸ್ಕರ ಮಾತೆರ್ಲ ನಿಗುಲು ತೆರೆಯೋಲ್ಲ ನೆಕ್ಕ ಪಕ್ಷ ಪಾರ್ಟಿ ಇಜ್ಜಿ ಕಾಂಗ್ರೆಸ್ BJP ದಾಗುಲು ಸೇರ್ದು ಉನೇನು ಒತ್ತಾಯ ಮಲ್ಪೋಡು ಅವೇನು ಆವಡು ಈ ಬೈಲೂರು ಪ್ರದೇಶ ಅಭಿವೃದ್ಧಿ ಆವಡು ಮೂಲಿತ್ತಿನ ಅಂಗಡಿದೆ ಹೋಟೆಲ್ದೆ ಒಂಜೇಕ್ 4 ಪಟ್ಟು ಮುಲ್ಪ ಜಾಗದೆ ಪೂರೈಕಲ ವ್ಯಾಲಿ ಆಪುಂಡು ನಮಕ್ ಬೈಲೂರೇ ಒಂಜಿ ಮಲ್ಲ ಕ್ಷೇತ್ರ ಆಪುಂಡು ಇಡೀ ರಾಜ್ಯೋಡು ಪ್ರವಾಸೋದ್ಯಮ ಕ್ಷೇತ್ರ ಅವರೇ ನಮ್ಮ ಮಾತೆರ್ನ ಸಹಕಾರ ಬೋರ್ಡು ಪನ್ಪುನ ವಿನಂತಿ ಮಲ್ತೊಂದು ಈ ಬಯ್ಯದ ಪೊರ್ತುಡು ನಮ್ಮ ಮಾತ ಸೇರ್ದು ಈ ಪ್ರತಿಭಟನೆ ಮಲ್ದ ನೆಕ್ಕೊಂಜಿ ಫಲ ತಿಕ್ಕೋಡು ಪನ್ಪುನ ಕಾರಣಗೋಸ್ಕರ ನಿಗಲೆ ಮಾತೆರೆಲ್ಲ ಒಂದನೇ ಮಲ್ತೊಂದು ಎನ್ನ 2 ಪಾತೆರ ಮುಗಿಪ್ಪೆ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಬೋಲೋ ಭಾರತ್ ಮಾತಾ ಕಿ ಈ ಒಂದು BJP ಯುವ ಮೋರ್ಚಾ ವತಿಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಅಲ್ಲ, ಇದು ಜನಜಾಗೃತಿ. ಅಧ್ಯಕ್ಷರು ಹೇಳಿದರು ಮಾತಾಡ್ತಾ. ಈ ಜನಜಾಗೃತಿ ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಹಿರಿಯರು ಆಗಿರುವಂತಹ ಮಂಡರಾಜ್ ಶೆಟ್ಟಿ ಅವರೇ, ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸುತ್ತಿರುವಂತಹ ಯುವ ಮೋರ್ಚಾ ಅಧ್ಯಕ್ಷ ಆಗಿರುವಂತಹ ರಾಕೇಶ್ ಶೆಟ್ಟಿ ಅವರೇ, ವಿಕ್ಯಾ ಶೆಟ್ಟಿ ಅವರೇ, ಸುಮಿತ್ ಶೆಟ್ಟಿ ಅವರೇ, ಉಪಸ್ಥಿತಿರುವಂತಹ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಎಲ್ಲ ಪಕ್ಷದ ಪ್ರಮುಖರೇ, ವಿಸ್ತಾರವಾಗಿ ಎಲ್ಲರೂ ಕೂಡ ಮಾತನಾಡಿದರು. ವಿಕಾಸ್ ಶೆಟ್ಟರು ಮಾತಾಡಿದರು, ಮಂಡರಾಜ್ ಶೆಟ್ಟರು ಮಾತಾಡಿದರು, ಸುಮಿತ್ ಶೆಟ್ಟರು ಮಾತಾಡಿದರು, ರಾಕೇಶ್ ಶೆಟ್ಟರು ಮಾತಾಡಿದರು, ಮುಟ್ಲಪಾಡಿ ಸತೀಶ್ ಶೆಟ್ಟಿ ಅವರು ಕೂಡ ವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನ ಹೇಳಿದರು. ನಾನು ಹೆಚ್ಚಿಗೇನು ಹೇಳಲಿಕ್ಕೆ ಹೋಗೋದಿಲ್ಲ, 2-3 ವಿಚಾರಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ ಎಲ್ಲರಿಗೂ ಗೊತ್ತಿದೆ, ಪರಶುರಾಮ ವಿಚಾರದ ಬಗ್ಗೆ ಕಳೆದ 2 ವರ್ಷಗಳಿಂದ ನಿತ್ಯ ನಿರಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಯಾವ ಕಾರಣಕ್ಕೆ ಈ ಥರ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಪರಶುರಾಮ ಮೂರ್ತಿಯನ್ನು ಬೆಂಗಳೂರಿನಿಂದ ಸೀಸ್ ಮಾಡಿ ಕಾರ್ಕಳದ ಪೊಲೀಸ್ ಸ್ಟೇಷನ್ಗೆ ತಂದ ಮೇಲೆ ನಾವು ಮಣಿಪಾಲದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಪ್ರತಿಭಟನೆಯಲ್ಲಿ ನಾವು ಅವತ್ತೇ ಹೇಳಿದ್ವಿ, ಆ ಪ್ರತಿಭಟನೆಯ ಮುಂದೆ ಇಲ್ಲಿಂದ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕಿದ್ರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಸಲ್ಲಿಗೆ ಭೇಟಿಯನ್ನು ಮಾಡಿರ್ತಾರೆ ಪರಶುರಾಮ ಥೀಮ್ ಪಾರ್ಕ್ಗೆ. ಆ ಭೇಟಿಯನ್ನು ಮಾಡಿದ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದವರ ಮನವಿಯ ಮೇರೆಗೆ, ಆ ಶಿಲ್ಪಿಯ ಮನವಿಯ ಮೇರೆಗೆ ಅಲ್ಲಿಯ ಉಸ್ತುವಾರಿ ಸಚಿವರೊಂದು ನೋಟ್ ಹಾಕ್ತಾರೆ ಜಿಲ್ಲಾಧಿಕಾರಿಯವರ ಮುಖಾಂತರ, ಈ ಅಲೈನ್ಮೆಂಟನ್ನು ಚೇಂಜ್ ಮಾಡುವಂಥ ಅನಿವಾರ್ಯತೆ ಇದೆ, ಅದಕ್ಕೋಸ್ಕರ ಈ ಮೂರ್ತಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಯಾರು ಹೇಳಿದ್ದು? ಉಸ್ತುವಾರಿ ಸಚಿವರೇ ಹೇಳಿದ್ದು. ಜಿಲ್ಲಾಧಿಕಾರಿಯವರು 2022 ಅಕ್ಟೋಬರ್ 10ನೇ ತಾರೀಕಿಗೆ ನೋಟ್ ಹಾಕ್ತಾರೆ, ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮೋದಿಸಲಾಗಿದೆ ಅಂತ ಹೇಳುವಂಥ ಜಿಲ್ಲಾಧಿಕಾರಿಯವರ ಆದೇಶ ಆಗ್ತದೆ. ಈ ಆದೇಶ ಆದಮೇಲೆ ಶಿಲ್ಪಿ ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಾಗ ಅವನಿಗೆ ಇಲ್ಲಿ ಒಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂಥ ಪ್ರತಿಭಟನೆಗಳು ಕಾರ್ಕಳದಲ್ಲಿ ನಡೀತಾ ಇರ್ತದೆ.
ಆಗ ಅವನು ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ಮಾಡ್ತಾನೆ. ನನಗಲ್ಲಿ ಬೆದರಿಕೆಯ ವಾತಾವರಣ ಇದೆ, ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಅವರು ಜಿಲ್ಲಾಧಿಕಾರಿಯವರಿಗೆ ಮತ್ತೆ ಮಾಡ್ತಾನೆ. ಕಾರ್ಕಳದ ತಹಶೀಲ್ದಾರರು ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆದೇಶವನ್ನು ಮಾಡ್ತಾರೆ, ನೀವು ಆ ಶಿಲ್ಪಿಗೆ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ರಕ್ಷಣೆಯನ್ನು ಕೊಡಬೇಕು, ಅಲ್ಲಿಯ ಮೂರ್ತಿಯನ್ನು ತೆರವು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥ ವಿಚಾರ ಕೂಡ ಆ ಆದೇಶವನ್ನು ಕೂಡ ಮಾಡ್ತಾರೆ. ಆದೇಶ ಮಾಡಿ ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬರಬೇಕಿದ್ರೆ ಇವರು ಮಣ್ಣು ಹಾಕಿದ್ರು, ಈಗ ಹೇಳಿದ್ರು ಮಣ್ಣು ಹಾಕಿದ್ದು ಅದೇ ಅಭಿವೃದ್ಧಿಯ ವಿಚಾರವಾಗಿ ವಿರುದ್ಧವಾಗಿ ಮಾಡ್ತಾ ಇರುವಂಥ ಕೆಲಸಗಳು ಇವರು ನಿತ್ಯ ನಿರಂತರವಾಗಿ. ಇವತ್ತು ಇಡೀ ಕಾರ್ಕಳದಲ್ಲಿ ಪ್ರಚಾರವನ್ನು ಮಾಡಿದ್ರು, ಇಲ್ಲಿಯ ಮೂರ್ತಿಯನ್ನು ಕದ್ಕೊಂಡು ಹೋಗಿದ್ರು ಅಂತ. ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡ ಮೂರ್ತಿಯನ್ನು ಕದ್ಕೊಂಡು ಹೋಗಿರೋದು ಹೇಗೆ, ಯಾರು ಕದ್ಕೊಂಡು ಹೋಗಿದ್ದು ಹಾಗಿದ್ರೆ? ಇದೆಲ್ಲ ವಿಚಾರ ಕೂಡ ನಾವು ಮಣಿಪಾಲನ ಸಭೆಯಲ್ಲಿ ಮಾತಾಡಿದ್ವಿ. ಮುಂದುವರೆದ ಭಾಗವಾಗಿ ನಮಗೆಲ್ಲರಿಗೂ ಗೊತ್ತಿದೆ, ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು, ಉಳಿದ ಅರ್ಧ ಭಾಗವನ್ನು ಅಲ್ಲಿಯೇ ಬಿಟ್ಟಿರುವಂಥದ್ದು. ಆ ಮೂರ್ತಿಯನ್ನು ನೀವು ವಿರೋಧ ಮಾಡಬೇಕಿದ್ರೆ ಆ ಮೂರ್ತಿಯನ್ನು ಯಾವ ಪೀಸು ತೆಗಿಲಿಕ್ಕೆ ನೀವು ಬಿಡಬಾರ್ದಿತ್ತು, ಅವತ್ತೇ ವಿರೋಧ ಮಾಡಬೇಕಿತ್ತು. ಜನ ಆದರೂ ಹೋಗ್ತಾ ಇದ್ರು. ಇವತ್ತು ಆದೇಶ ಮಾಡಿದ್ರಿ, ಅಲ್ಲಿ ಮೇಲೆ ಅದು ನಿಷೇಧಿತ ಪ್ರದೇಶ, ಯಾರು ಕೂಡ ಅಲ್ಲಿ ಹೋಗಬಾರ್ದು ಅಂತ ಹೇಳುವ ಆದೇಶವನ್ನು ಕೂಡ ಮಾಡಿದ್ದಾರೆ. ಯಾಕಲ್ಲಿ ಮೂರ್ತಿ ಮಾತ್ರ ಇರುವಂಥದ್ದು? ಈಗ ಅಲ್ಲೇ ಮಾತಾಡ್ತಾ ಹೇಳಿದ್ರು ಸುಮಿತ್ ಶೆಟ್ಟರು, ಒಳ್ಳೆ ಆಡಿಟೋರಿಯಂ ಇದೆ, ಇಡೀ ಕೋಟಿ ಚೆನ್ನಯ್ಯರ ಇತಿಹಾಸವನ್ನು ಹೇಳುವಂಥ ವಿಚಾರಗಳಲ್ಲಿದೆ, ಅದನ್ನಾದ್ರೂ ನೋಡ್ಬೋದಿತ್ತಲ್ಲ. ಪರಶುರಾಮನ ಇತಿಹಾಸವನ್ನು ಹೇಳುವಂಥ ವಿಚಾರಗಳಲ್ಲಿದೆ, ಅದನ್ನಾದ್ರೂ ಅಲ್ಲಿ ನಮಗೆ ನೋಡ್ಲಿಕ್ಕೆ ಬಿಡ್ಬೋದಿತ್ತಲ್ಲ. ಯಾವುದಕ್ಕೂ ಬಿಡದೆ ಅಡ್ಡಕಾಲು ಹಾಕಿರುವಂಥದ್ದು. ಮಾತಾಡ್ತಾ ಹೇಳಿದ್ರು, ಕ್ರಷರ್ ಇತ್ತು, ವರ್ಷಾನುಗಟ್ಲೆಯಿಂದ ಕ್ರಷರ್ ನಡೀತಾ ಇತ್ತಲ್ಲಿ. ಕ್ರಷರಿಗೆ ನಾವು ಮೂರ್ತಿಯನ್ನು ಮಾಡಬೇಕು ಅಂತ ಹೇಳುವಾಗ, ಅಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಮಾಡಬೇಕು ಅಂತ ಹೇಳಿದಾಗ ಪರ್ಮಿಷನ್ಗೆ ಹೋದಾಗ ಅವ್ರು ಅಬ್ಜೆಕ್ಷನ್ ಹಾಕ್ತಾರೆ, ಅದ್ರ ಮೇಲೆ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಯಾರು ಕ್ರಷರ್ ಮಾಲೀಕರು. ಆಗ ಯಾರು ಕೂಡ ಮಾತಾಡೋದಿಲ್ಲ. ಇದೇ ಕಾಂಗ್ರೆಸ್ನವರು ಆ ಕ್ರಷರ್ ಮಾಲೀಕರಿಗೆ ಸಪೋರ್ಟ್ ಮಾಡ್ತಾರೆ. ಕ್ರಷರ್ ಮಾಲೀಕರ ಮುಖಾಂತರ ಮೂರ್ತಿ ಪರಶುರಾಮ ಥೀಮ್ ಪಾರ್ಕ್ ಆಗಬಾರ್ದು ಅಂತ ಹೇಳೋ ವಿಚಾರವನ್ನು ಹೇಳ್ತಾರೆ. ಎಲ್ಲವೂ ಕೂಡ ಮುಗಿದ ನಂತರ ಒಂದು ಕ್ರಷರ್ ಮಾಲೀಕರು ಒಂದು ಸೆಟಲ್ಮೆಂಟಿಗೆ ಬಂದು, ಆಯಿತು ನಾವು ಬಿಡ್ತೇವೆ, ಒಳ್ಳೆ ಥೀಮ್ ಪಾರ್ಕ್ ಆದಾಗ ನಾವು ಅದನ್ನು ಬಿಟ್ಟು ಕೊಡ್ತೇವೆ ಅಂದ್ರೆ ವಿಚಾರಕ್ಕೆ ಬಂದಾಗ ಇವಾಗ ಪರಶುರಾಮ ಥೀಮ್ ಪಾರ್ಕ್ ಆಗಿದೆ. ಆ ಪರಶುರಾಮ ಥೀಮ್ ಪಾರ್ಕ್ ಅಡ್ಡಕಲ್ ಹಾಕ್ಲಿಕ್ಕೆ ಕಾಂಗ್ರೆಸ್ನವರು ಬರ್ತಾರೆ. ಹಾಗಾದ್ರೆ ಇವರ ಆದ್ಯತೆಗಳು ಏನು? ಇವರಿಗೆ ಪರಶುರಾಮ ಥೀಮ್ ಪಾರ್ಕ್ ಆಗಬೇಕು ಅಂತ ಹೇಳುವಂಥ ವಿಚಾರವೇ ಇರಲಿಲ್ಲ ಇವರಿಗೆ. ಇವರು ಸುಖ ಸಂಭ್ರಮದ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ಥೀಮ್ ಪಾರ್ಕ್ ಆಗಿ ಅಲ್ಲಿ ಲಕ್ಷಾಂತರ ಜನ, ಇಲ್ಲಿ ಹತ್ತಿರದಲ್ಲಿ ಕಾಲೇಜ್ಗಳಿದೆ, ನಮ್ಮ ಜ್ಞಾನಸುಧ ಕಾಲೇಜ್ ಇದೆ, ಕ್ರಿಯೇಟಿವ್ ಕಾಲೇಜ್ ಇದೆ, ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಪೋಷಕರು ಅಡ್ಮಿಷನ್ಗೆ ಬರ್ತಾರೆ. ಅಡ್ಮಿಷನ್ಗೆ ಬಂದಾಗ ಅಲ್ಲಿ ಭೇಟಿಯನ್ನು ಮಾಡ್ತಾ ಇದ್ರು, ಪ್ರವಾಸೋದ್ಯಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಬೈಲೂರಿನ ಪರಿಸರದಲ್ಲಿ ಆಟೋದವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ವ್ಯವಹಾರ ಆಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಅಡ್ಡಗಾಲು ಹಾಕಿರುವಂಥ ಕಾಂಗ್ರೆಸ್ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎಲ್ಲವನ್ನ ಕೂಡ ಹಂತವಾಗಿ ವಿರೋಧವನ್ನು ಮಾಡ್ತಾ ಬಂದಿತ್ತು. ಇಷ್ಟು ಮಾತ್ರ ಅಲ್ಲ, ಮಾತಾಡ್ತಾ ಹೇಳಿದ್ರು ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಅಡ್ಡಕಾಲು ಹಾಕ್ತಾ ಇದ್ದಾರೆ ಅಂತೇಳಿ. ನಂಗೆ ನೆನಪಿದೆ, 18-20 ವರ್ಷಗಳ ಹಿಂದೆ ನಾನು ಯುವ ಮೋರ್ಚಾ ಕಾರ್ಯದರ್ಶಿ ಆದಾಗ ಇದೇ ಮಣಿರಾಜ್ ಶೆಟ್ಟಿ ಅವರು ನನ್ನ ಅವರ ಆಫೀಸಿಗೆ ಕರೆದಿದ್ರು. ಅವ್ರು ಹೇಳಿದ್ರು, ನೀನು ಬಿಜೆಪಿಯ ಕಾರ್ಯಕರ್ತ, ನಿನ್ನ ಎದುರಿಗೆ ನಿನ್ಗೆ ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ತೊಂದರೆ ಕೊಡಲಿ, ಅವನು ಕಾಂಗ್ರೆಸ್ನ ಕಾರ್ಯಕರ್ತ ಆಗಿರಲಿ ಅಥವಾ ನಿನ್ನ ವಿರೋಧಿ ಆಗಿರಲಿ, ಆದರೆ ಯಾರ ಉದ್ಯಮಕ್ಕೆ ಅಡ್ಡಕಾಲು ಹಾಕುವಂಥ ಕೆಲಸವನ್ನು ಮಾಡಬಾರ್ದು ನೀನು ಅಂತ ಮಂಡ್ಯ ಶೆಟ್ಟಿ ನನಗೆ 18 ವರ್ಷಗಳ ಹಿಂದೆ ಹೇಳಿದ್ರು. ನಮ್ಮ ಕಾರ್ಯಕರ್ತರಿಗೆ ನಮ್ಮ ಹಿರಿಯರು ಪ್ರಭಾಕರ್ ಕಾಮತ್ರಾಗಲಿ ಅಥವಾ ಪಕ್ಷದ MK ವಿಜಯ್ ಕುಮಾರ್ ಆಗಲಿ, ನಮ್ಮ ಎಲ್ಲ ಹಿರಿಯರು ನಮಗೆ ಹೇಳಿ ಬೋಧನೆ ಮಾಡಿದ್ದನ್ನೇ, ಯಾರಿಗೂ ಕೂಡ ತೊಂದರೆ ಹೊಟ್ಟೆಗೊಡಿಯುವಂಥ ಕೆಲಸವನ್ನು ಮಾಡಬೇಡಿ, ಯಾರ ಉದ್ಯಮಕ್ಕೆ ಅಡ್ಡಕಾಲು ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಬೋಧನೆಯನ್ನು ನಮಗೆ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರಿಗೆ. ಆದರೆ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದೇನು, ಕಾಂಗ್ರೆಸ್ನ ನಾಯಕರು ಕಳೆದ 2 ವರ್ಷದ ನಂತರ ಮಾಡ್ತಾ ಇರುವಂಥ ವಿಚಾರಗಳೇನು, ನಮ್ಮೆಲ್ಲ ಕಾರ್ಯಕರ್ತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನಮ್ಮೆಲ್ಲ ಕಾರ್ಯಕರ್ತಗಳ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹಾಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡಲಿಕ್ಕೆ ಬಿಜೆಪಿ ಕಾರ್ಯಕರ್ತರು ತಯಾರಾಗಿದ್ದೇವೆ ಅಂತ ಹೇಳುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ತುಂಬಾ ಹೇಳಿದ್ರು. ನಮಗೆ ರೇಷನ್ ಕಾರ್ಡ್ಗಳ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಯಾರಿಗೂ ಕೂಡ ರೇಷನ್ ಕಾರ್ಡ್ ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು ಹೊಸ ರೇಷನ್ ಕಾರ್ಡ್ ಆಗ್ತಾ ಇಲ್ಲ, ಒಂದೇ ಒಂದು ಹೊಸ ರೇಷನ್ ಕಾರ್ಡ್ಗೆ ಹೆಸರು ಸೇರ್ಪಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನ ಅನಧಿಕೃತ ಕಾರ್ಡ್ಗಳು ಅಂತ ಹೇಳಿ ಸಾವಿರಾರು ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ, ಲಕ್ಷಾಂತರ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಇವತ್ತು ಹೊಸ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಬೇಕಿದೆ, ಅವರು 6 ರಿಂದ 8 ತಿಂಗಳು ತಾಲೂಕು ಆಫೀಸಿಗೆ ಅಲಿಯುವಂಥ ಪರಿಸ್ಥಿತಿ ಇದೆ. ಯಾರಿಗೂ ಕೂಡ ಹೊಸ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಕೂಡ ಅಭಿವೃದ್ಧಿ ಚಟುವಟಿಕೆ ಇಲ್ಲ. ಇವತ್ತು ಹೊಯ್ಗೆ ಸಿಗ್ತಾ ಇಲ್ಲ, ಜಲ್ಲಿ ಸಿಗ್ತಾ ಇಲ್ಲ, ಮೊರಕಲ್ ಸಿಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಿಗೆ ಇವತ್ತು ಕೆಲಸ ಇಲ್ಲದಂತಾಗಿದೆ. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಆಶ್ರಯವಾಗಿತ್ತು ಕಟ್ಟಡ ಕಾರ್ಮಿಕರ ಕಾರ್ಡ್. ಇವತ್ತು ಅದನ್ನು ಕೂಡ ತೆಗೆದುಹಾಕಿ ಅವರಿಗೆ ಅವರ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಇವತ್ತು ನಿರಂತರವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಎಲ್ಲ ವಿಚಾರಗಳು ಬಂದಾಗ ಈ ರಸ್ತೆಯಲ್ಲಿ ವೆಹಿಕಲ್ ನಮ್ಗೆ ಗೊತ್ತಿದೆ, ಪರಶುರಾಮ ಬೈಲೂರಿನವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಪರಶುರಾಮ ಥೀಮ್ ಪಾರ್ಕ್ ಆದ ನಂತರ ಇಲ್ಲಿ ರಸ್ತೆಗಳು ಹೇಗಾಗಿದೆ ಅಂತ ಹೇಳುವಂಥದ್ದು, ಎಷ್ಟು ಅಗಲಾಗಿದೆ, ವೈಡ್ನಿಂಗ್ ಆಗಿದೆ ಅಂತ ಹೇಳುವಂಥದ್ದು. ಸ್ವಲ್ಪ ಓವರ್ ಸ್ಪೀಡ್ ಹೋಗ್ತಾರೆ, ಓವರ್ ಸ್ಪೀಡ್ ಹೋದ ಆಕ್ಸಿಡೆಂಟ್ಗಳಾಗ್ತದೆ. ಇವತ್ತು ಎಲ್ಲ ನಾನು ಮಾಧ್ಯಮದಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ, ನೀವು ಎಲ್ಲದಕ್ಕೂ ಕೂಡ ಪರಶುರಾಮ ಅಂತ ಹೇಳುವಂಥ ಹೆಸರನ್ನು ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ
ಅಲ್ಲಿ ಮೊನ್ನೆ ಬೆಂಕಿ ಬಿದ್ದಿದೆ, ಎಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಪರಶುರಾಮನ ಥೀಮ್ ಪಾರ್ಕ್ ಬಳಿ ಬೆಂಕಿ ಬಿದ್ದಿದೆ ಅಂತ ಹೇಳಿ ವಿಚಾರಗಳು ಬಂತು. ಅದು ಪರಶುರಾಮ್ ಥೀಮ್ ಪಾರ್ಕ್ ಬಳಿ ಬೆಂಕಿ ಬಿದ್ದದಲ್ಲ, ಕಾಂಗ್ರೆಸ್ನ ಕಚೇರಿಯ ಮುಂಭಾಗ ಬೆಂಕಿ ಬಿದ್ದು ಅಂತ ನೀವು ಬರೀಬೇಕು. ಅದನ್ನ ಯಾಕೆ ನೀವು ಪರಶುರಾಮ ಹೆಸರನ್ನು ಹೇಳ್ತೀರಿ? ಕಾಂಗ್ರೆಸ್ನ ಕಚೇರಿ ಉದ್ಘಾಟನೆ ಆದ 2 ದಿವಸ ಬಿಟ್ಟು ಅಲ್ಲಿ ಬೆಂಕಿ ಬಿದ್ದಿದೆ. ಇದು ಹಾಕಿದ್ದು ಪರಶುರಾಮನ ಬೆಂಕಿ ಹಾಕಿದ್ದು ಕಾಂಗ್ರೆಸ್ನ ಕಚೇರಿ ಮುಂಭಾಗ ಬೆಂಕಿ ಬಿದ್ದಿದ್ದು, ಅದನ್ನು ನೀವು ಉಲ್ಲೇಖ ಮಾಡಬೇಕು. ನೀವು ಸುಖ ಸುಮ್ಮನೆ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಪರಶುರಾಮ, ಬೆಂಕಿ ಬಿದ್ದರೂ ಕೂಡ ಪರಶುರಾಮ ಅಂತ ಹೇಳ್ತಿರಲ್ಲ. ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ಉಭಯ ಜಿಲ್ಲೆಗಳಲ್ಲಿ ದಿನ ಬೆಳಗ್ಗೆ ಪೇಪರ್ ನೋಡಿದರೆ 25 ಕಡೆ ಬೆಂಕಿ ಬೀಳ್ತದೆ. ಅದಕ್ಕೆ ಯಾರು ಕಾರಣ ಹಾಕಿದ್ರೆ? ಎಲ್ಲವನ್ನ ಕೂಡ ಎತ್ತಿ ಕಟ್ಟುವಂಥ ಕೆಲಸ ಇವತ್ತು ನಿರಂತರವಾಗಿ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನನ್ನ ವಿನಂತಿ ಇರುವಂಥದ್ದು, ಆಗ್ರಹ ಇರುವಂಥದ್ದು, ಮೊನ್ನೆ DKC ಅವರು ಬಂದ ಮೇಲೆ ಅವರು ಮಾತಾಡ್ತಾ ಹೇಳಿದರು, ನಾನು ಹೇಳಿದೆ ಉದಯ್ ಕುಮಾರ್ ಶೆಟ್ಟರಿಗೆ ನೀವು ಮುಂದೆ ಹೋಗಿ ಅಲ್ಲಿ ಕಾರ್ಯಕ್ರಮ ಅರೇಂಜ್ ಮಾಡಿ ಅಂತ ಹೇಳಿದರು ಅಂತ ಹೇಳಿದೆ. ಅದು ಇಲ್ಲ ಸರ್, ನಾನು ನಿಮ್ಗೇನೋ ತೋರಿಸ್ಬೇಕು, ನಾನು ನಿಮ್ಮ ಜೊತೆನೇ ಬರ್ತೇನೆ ಅಂತ ಹೇಳಿದರು. ನನಗೆ ಬಂದರು, ಪರಶುರಾಮದ ಪಕ್ಕ ಬಂದಾಗ ಒಂದು 10 ನಿಮಿಷ ಕಾರ್ ನಿಲ್ಲಿಸಿ ತೋರಿಸಿದ್ರು, ಇದು ಈ ಥರ ಆಗಿದೆ ಅಂತ ಒಂದು ವಿಚಾರವನ್ನು ಹೇಳಿದರು. ನಂತರ ಹೇಳಿದ್ರು, ನಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಪ್ರತಿಭಟನೆಯ ಉದ್ದೇಶ ಕೂಡ ಅದೇ, ಇವತ್ತು ಈ ಜನಜಾಗೃತಿ ಸಭೆಯ ಉದ್ದೇಶ ಕೂಡ ಅದೇ. ಮುಂದಿನ ಚುನಾವಣೆವರೆಗೆ ಅದನ್ನು ಮುಗಿಸಬಾರ್ದು, ಮುಕ್ತಾಯ ಮಾಡಬಾರ್ದು, ಹಾಗೆ ಇಡಬೇಕು ಅಂತ ವಿಚಾರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದರು. ಇದು ಯಾಕೆ ಹೇಳಿದರು ಅಂತ ಹೇಳಿದ್ರೆ, ಆ ಕಾರಲ್ಲಿ ಕೂತ್ಕೊಂಡು ಉದಯ್ ಕುಮಾರ್ ಶೆಟ್ಟಿ ಅವರು ಇದನ್ನೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಮುಂದಿನ ಚುನಾವಣೆವರೆಗೆ ಸರ್, ಕಾರ್ಕಳದಲ್ಲಿ ನಮಗೆ ಚುನಾವಣೆಯ ಮೂಲ ಅಸ್ತ್ರ, ಆದ್ದರಿಂದ ನೀವು ಇದನ್ನು ಮಾಡಬಾರ್ದು, ನಾವು ಇದನ್ನು ವಿರೋಧ ಮಾಡ್ತಾನೇ ಬರಬೇಕು, ಯಾವುದೇ ಕಾರಣಕ್ಕೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಇದನ್ನು ಮಾಡಬಾರ್ದು ಅಂತ ಹೇಳಿ ಕಾರಲ್ಲಿ ಏನು ಹೇಳಿದ್ರ, ಅವರು ಸೂಕ್ಷ್ಮತೆ ಅರಿವಾಗದೆ ಉಪಮುಖ್ಯಮಂತ್ರಿಗಳು ಅದನ್ನೇ ಅಲ್ಲಿ ರಿಪೀಟ್ ಮಾಡಿದರು. ಇದು ಈಗ ಕಾರ್ಕಳದವರಿಗೆ, ಕಾರ್ಕಳದ ಬೈಲೂರಿನವರಿಗೆ, ಇಡೀ ಸಮಗ್ರ ಅಭಿವೃದ್ಧಿಗೆ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇರುವಂತಹ ದ್ರೋಹ ಇದು. ನಾವು ಆಗ್ರಹವನ್ನು ಮಾಡ್ತೇವೆ. ಇದೆಲ್ಲ ನಮ್ಮ ಪ್ರಮುಖರು ಹೇಳಿದರು, ಬೈಲೂರಿನವರು ಹೇಳಿದರು ಬಿಟ್ಕೊಳ್ಳಿ ನಾವು ಮಾಡ್ತೇವೆ ಅಂತ. ಯುವ ಮೋರ್ಚಾ ಕಾರ್ಯಕರ್ತರು ಹೇಳಿದರು, ನಾವೆಲ್ಲರೂ ಕೂಡ ಸೇರಿ ಅದನ್ನು ಮುಗಿಸಲಿಕ್ಕೆ, ಪೂರ್ಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. ನೀವು ಖಂಡಿತವಾಗಿ ಅದನ್ನು ನಿಮ್ಮಿಂದ ಆಗದೇ ಇದ್ರೆ ಏನು ಅದಕ್ಕೆ ಅಡ್ಡ ಇದೆಯಾ, ಸರ್ಕಾರ ಹಂತದಲ್ಲಿ ಅದಕ್ಕೆ ಏನು ತೊಂದರೆ ಇದೆಯಾ, ಅದೆಲ್ಲವನ್ನ ಕ್ಲಿಯರ್ ಮಾಡಿಸಿಕೊಡಿ. ಅದನ್ನು ಮುಂದಿನ 3 ರಿಂದ 6 ತಿಂಗಳೊಳಗೆ ಮುಗಿಸಿ ಮತ್ತೆ ಅದನ್ನು ವಿಜೃಂಭಣೆಯಿಂದ ಕಾರ್ಕಳದ ಯಾವ ರೀತಿಯಲ್ಲಿ ಬೈಲೂರಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆ ಆಗಿದೆಯಾ, ಆ ವೈಭವ ಆಗಿದೆಯಾ, ಅಂಥ ವೈಭವವನ್ನು ಈ ಹಿಂದೆ ಯಾವತ್ತೂ ಕೂಡ ಬೈಲೂರಿನ ಜನ ನೋಡಿಲ್ಲ. ಅದನ್ನು ಮತ್ತೆ ಮಾಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತ ವಿನಂತಿಯನ್ನು ಮಾಡಿ, ಇವತ್ತು ಕೊನೆಗೊಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಕಾರ್ಕಳದ ಜನ ಅರ್ಥ ಮಾಡ್ಕೊಳ್ಬೇಕು. ಮಂಡರಾಜ್ ಶೆಟ್ಟರು ಹೇಳಿದರು, ನೀವು ಹಾಕಿದಂಥ ಹೂಳನ್ನು ನಮಗೆ ತಿರುಗಿಸಿ ನಿಮ್ಗೆ ಹೇಗೆ ಹಾಕಬೇಕು ಅಂತ ಗೊತ್ತಿದೆ ಅಂತೇಳಿ. ರಾಜಕಾರಣವನ್ನು ನಿಮ್ಮಿಂದ ನಾವು ಕಲಿಬೇಕು ಅಂತಿಲ್ಲ, ನಮ್ಗೆಲ್ಲರಿಗೂ ಕಾರ್ಕಳದಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ಅಂತ ಗೊತ್ತಿದೆ. ಆದರೆ ಯಾವತ್ತು ದ್ವೇಷ ರಾಜಕಾರಣವನ್ನು ನಾವು ಮಾಡಿಲ್ಲ. ನೀವು ದ್ವೇಷ ರಾಜಕಾರಣವನ್ನು ಬಿಡಿ, ಸೌಹಾರ್ದ ರಾಜಕಾರಣವನ್ನು ಮಾಡಿ. ಸಾಧ್ಯ ಆಗಿದ್ರೆ ಮೊನ್ನೆ DCM ಬರಬೇಕಿದೆ, ನಿಮಗೆ ತಾಕತ್ತಿರ್ತಿದ್ರೆ 1-2 ವರ್ಕ್ಗಳನ್ನು ಅಥವಾ ಯಾವುದಾದ್ರು ಅನುದಾನವನ್ನು ಘೋಷಣೆ ಮಾಡಿಸಬೇಕಿತ್ತು ಅವರ ಬಾಯಲ್ಲಿ. ನಾನಿವತ್ತು ಬಹಿರಂಗವಾಗಿ ಹೇಳ್ತೇನೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಯಾವುದೇ ಕ್ಷೇತ್ರಕ್ಕೆ ಬರಬೇಕಿದ್ರೆ ಅವರು ಹೋಗುವಂಥ ದಾರಿಯಲ್ಲಿ ಗುಂಡಿ ಮುಚ್ತಾರೆ. ಇವತ್ತು ಎಷ್ಟು ಈ ರಾಜ್ಯ ಸರ್ಕಾರದ ವೈಫಲ್ಯ ಇದೆ, ಎಷ್ಟು ರಾಜ್ಯ ಸರ್ಕಾರ ಬಿಕಾರಿಯಾಗಿದೆ ಅಂತ ಹೇಳಿದ್ರೆ, ಅಲ್ಲಿಗೆ ಡಾಮರ್ ಹಾಕುವಂಥ ಯೋಗ್ಯತೆ ಕೂಡ ಇಲ್ಲ. ಡಸ್ಟ್ ಹುಡಿ ಹಾಕೊಂಡು ಕ್ರಷರ್ನವರಿಗೆ ಹೇಳಿ ಡಸ್ಟ್ ಹುಡಿ ಹಾಕ್ತಾರೆ. ಅಂತಹ ಯೋಗ್ಯತೆ ಇಲ್ಲದ ಸರ್ಕಾರ ಇದು. ಮತ್ತೆ ನಾವು ರಸ್ತೆಗೆ ಅನುದಾನವನ್ನು ಎಲ್ಲಿ ಕೊಡ್ತಾರೆ ಅವರು? ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಗೆ ಗುಂಡಿ ಮುಚ್ಚುವಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲದ ಇರುವಂಥ ಸರ್ಕಾರ ಇದು. ಅದರಿಂದ ನಾವೇನು ಹೆಚ್ಚಿಗೆ ನಿರೀಕ್ಷೆಯನ್ನು ಈ ಸರ್ಕಾರದ ಮೇಲೆ ಇಟ್ಕೊಳ್ಳೋದಿಲ್ಲ. ಆದರೆ ನಮ್ಮ ವಿನಂತಿ ಇರುವಂಥದ್ದು, ಯಾವ BJP ಸರ್ಕಾರದಲ್ಲಿ ಬಿಡುಗಡೆಯಾಗಿರುವಂಥ ಅನುದಾನ ಇರ್ಬೋದು, ಇಂತಹ ಯೋಜನೆಗಳಿರ್ಬೋದು, ಅದನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ಶೀಘ್ರವಾಗಿ ಬಿಡುಗಡೆಗೊಳಿಸಿ ಅಂತ ವಿನಂತಿ, ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಇನ್ನಿತ ಈ ಪ್ರತಿಭಟನೆ ಬಗ್ಗೆ ಸುರುಟಾದಿಯನ್ನು ಕೇನೋಡು ದಂಡ ತಾಯ್ಪಂಡ ಇತ್ತೆ ನಿಕಲ್ನ ಮುಖಂಡರು ಪುರ ಪಾತಿರೇರು ಒಂದಿತ್ತೆ ಮುಖ್ಯವಾದ ಪರಶುರಾಮನ ಬಗ್ಗೆ ವಿಚಾರದ ಬಗ್ಗೆ ಒಂಜಿ ಪ್ರತಿಭಟನೆ ಐತೊಟ್ಟಿಗೆ ನಿಕಲ್ನ ಮುಖಂಡರು ಪಂಡಿರು ಕಾಂಗ್ರೆಸ್ದ ಗ್ಯಾರಂಟಿದ ಬಗ್ಗೆ ಅವಾರ್ಡ್ ಬೇತೆ ವಿಚಾರ ನಾನು ಎರಡಕ್ಕೆ ಏನು ನನ್ನ ಒಂದಿತ್ತೆ ಬೈಲೂರದ ಇರೊಂಜಿ ನಿವಾಸಿಯನ್ನು ಎರಡಕ್ಕೆ ಏನು ನಾನು ಈ ಪ್ರತಿಭಟನೆ ಮುಖ್ಯ ಉದ್ದೇಶದಾದ ಬಕ ನಾನು ದುಮ್ಮಗ ನಿಕಲ್ನ ನಿಲ್ಲುವುದಾದ ಎಂಕಲ್ನ ಉದ್ದೇಶ ಏನಂದ ಪಂಡ ಎಂಕಲ್ನ ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ಆಪಣ ಪನ್ನಾಗ ಭಾರಿ ಖುಷಿ ಆಗ್ತೀನಿ. ಎಂಕಲ್ನ ಬೈಲೂರದ ಮಾತು ಜನತೆಲಿ ಅವು ಕಾರ್ಲದ ತಾಲೂಕುದ ಆಂಡಲ ಬೈಲೂರದ ಕಡೆಗೆ ಭಾರಿ ಖುಷಿ ಆಗ್ತಿತ್ತು. ದಯ ಪಂಡ ಬೈಲೂರು ಈತು ವರ್ಷದ ನಮ್ಮನ ಸ್ವತಂತ್ರ ಬತ್ತಿ ಬೊಕ್ಕ ಇದಮುಟ್ಟ ಇಂಚಿನ ಒಂಜಿ ಕಾಮಗಾರಿ ವಾಸರ್ಕರ್ನ ಮಲ್ದಜಿ ಇನಿ ಪ್ರವಾಸಿಗೆ ಬರ್ಪನಜಿನ ಕೆಲಸವನ್ನು ನಮ್ಮನ ಶಾಸಕರಾಯನ ಅದಾಗ ಸಚಿವರಾದಿತ್ತಾರೆ ಶ್ರೀ ವಿ ಸುನೀಲ್ ಕುಮಾರ್ನ ನೇತೃತ್ವಡು ಬೈಲೂರು ಒಂಜಿ ಬಾರಿ ಮಲ್ಲ ಬಂಡೆ ಇತ್ತಂಡು ಆ ಪಾದೇಡು ಬೈಲೂರು ಪೋಪನ ಬರ್ಪನ ಜನಕ್ಲಿಗೆ ದಾದಾಂಡಲ ಅವಳು 360 ಡಿಗ್ರಿ ವ್ಯೂ ಉಂಡು. ಆ ಪರಿಸರನ ಯೂಸ್ ಮಲ್ಪೋಡು ಬತ್ತಿನಗಲೆ ಖುಷಿ ಪಡೋ ಉದ್ದೇಶದ ಒಂದು ತುಳುನಾಡದ ದಾದ ಸೃಷ್ಟಿಕರ್ತೆ ಬಂದ ನಮ್ಮ ಮಾತ ಪನ್ಪನ ಪರಶುರಾಮ ಥೀಮ್ ಪಾರ್ಕ್ನ ಆಯೋಜನೆ ಮಲ್ತೇವೆ. ನಮಗೆ ಗೊತ್ತಿಪ್ಪಡು ಅವು ಏಪೋಗ್ಲ ಪ್ರವಾಸಿ ತಾಣ, ಅವು ಥೀಮ್ ಪಾರ್ಕ್, ಅವು ದೇವಸ್ಥಾನ
ಪರಶುರಾಮನ ಥೀಮ್ ಪಾರ್ಕ್ ಖಾಲಿ ಪರಶುರಾಮನ ವಿಗ್ರಹ ಮಾತ್ರ ಉಪ್ಪುನತ್ತು ಎಂಕಲೆ ಕೂಡ ಪಾತ್ರನಾಗ ಪಂಡ ಅವಲೊಂಜಿ ಪುರ್ಲದ ಆಡಿಟೋರಿಯಂ ಉಂಡು ಪರಶುರಾಮನ ಬಗ್ಗೆ ಐತ ಚಿತ್ರಣ ಉಂಡು ಪರಶುರಾಮನ ಬಾಲ್ಯದ ಪರಶುರಾಮನ ಮುಪ್ಪುದ ಪರಶುರಾಮ ಏನ ಮಾತ ಮಲ್ದೆ ಅವನ ವಿಚಾರಧಾರೆ ಉಂಡು ಅಲ್ತ ಬೊಕ್ಕ ಜನಕ್ಲೆಗೆ ಬೋರ್ಡ್ ಆಪನ ಅಂಚಿನ ಹೋಟೆಲ್ ಉಂಡು ಬೋರ್ಡ್ ಬತ್ತಿನಕ್ಲೆ ಹೋಟೆಲ್ ಅಂಚಿನ ಆಡಿಟೋರಿಯಂ ಉಂಡು ಓಪನ್ ವೇದಿಕೆ ಉಂಡು ನಮಕ್ ಬೈಲೂರ್ದ ಅಭಿವೃದ್ಧಿ ವಾರಿತ ಒಂದಿತ್ತಿನ ಪಂಡ ಒಂಜಿ ರಿಕ್ಷಾದಾಯಗ್ ಒಂಜಿ ಏರಾಂಡಲ ಟೂರಿಸ್ಟ್ ಬತ್ತಂಡ ಅಡೆ ಪತ್ತೋದು ಬುಡ್ನಾಗ ₹100 ಇನ್ಕಮ್ ಒಂದಿತ್ತಂಡು ಸೈಡ್ದ ಅಂಗಡಿದಾಗಲಿಗೆ ಬೇರೆ ಒಂದಿತ್ತಂಡು ನಮ್ಮನ್ನ ಅಲ್ಪದ ಜಾಗದ ರೇಟ್ ಬತ್ತಿತ್ತಂಡು ಇನಿ ಬೈಲೂರ್ದ ವೈಭವ ಏನೋ ಉಂಡು ಎಂಕುಲು 2002 ಎಂಕುಲು ಈನ ಖುಷಿಟ್ಟಿತ್ತ ಇನ್ನು ಅವೇ ಬೇಜಾರುಡುಲ್ಲ ಎಂಕುಲು ಇನಿ ಸರ್ಕಾರ ಓವೇ ಬರಡು ಇನಿ ಅಭಿವೃದ್ಧಿಗೆ ಅಡ್ಡ ಕಾರ್ಪಾಡ್ರೆ ಬಲ್ಲಿ ಇನಿ ಕಾಂಗ್ರೆಸ್ ಸರ್ಕಾರ ಬತ್ತಿ ಕೂಡಲೇ ಪರಶುರಾಮನವರು ಲೋಪ ಉಂಡು ಬಂದ ಒಂದು ಉದ್ದೇಶದಿ ಒಂದು ಪರಶುರಾಮ ಥೀಮ್ ಪಾರ್ಕ್ನೇ ಮುಚ್ಚೋಣಂತ ಕೆಲಸ ಮಾಡ್ತೇವೆ ಅವಳು ಸಮಸ್ಯೆ ಪುನವಲು ಪರಶುರಾಮನ ವಿಗ್ರಹ ಪರಶುರಾಮ ವಿಗ್ರಹನ ಸರಿ ಮಲ್ಪಾಡು ದಾಯಗ ಆಡಿಟೋರಿಯಂನ ಬಂದು ಮಲ್ಪೋಡು ಆ ಕ್ಷೇತ್ರಕ್ಕೆ ಬರಬಲ್ಲಿ ದಾಯಗ ಟೂರಿಸಮ್ ದಾಯಗ ಅಡ್ಡ ಕಾರ್ಪಾಡೋಡು ಅವು ಒಂಜಿ ವ್ಯವಸ್ಥಿತವಾದ ಸಂಚು ಎಂಕ್ಲೆಗೆ ಬೇಜಾರವೇ ನಮ್ಮನ ಊರ್ದಾಗಲಿಗೆ ಬೇಜಾರೇನ ಪಂಡ ಇನಿ ಈನಾಂಡಲ ಒಂಜಿ ಘಟನೆ ಅಂಡಾನು ಪರಶುರಾಮನ ಮಿತ್ತ ಪಾಡಿನ ವಿಚಾರ ಇನಿ ಬರ್ಸ ಬತ್ತ ಜಿಲ್ಲೆಗೆ ಪರಶುರಾಮನ ಮೂರ್ತಿ ಮಲ್ದಿನ ಕಾರಣ ಆಕ್ಸಿಡೆಂಟ್ ಅಂಡ ಪರಶುರಾಮನ ಮೂರ್ತಿ ಮಲ್ದಿನ ಕಾರಣ ಇನಿ ಬೆತೆ ಬೇತೆ ತೂಬುಂಡ ಪರಶುರಾಮನ ವಿಚಾರವನ್ನು ಜನಕ್ಲೆಗೆ ಮುಟ್ಟಿಸೋಣ ಕೆಲಸ ಕಾಂಗ್ರೆಸ್ ಮಲ್ತೊಂದುಂಡು ದಯದೀದ ಅವೇನು ಮಲ್ಪೊಡ್ಚಿ ಅಭಿವೃದ್ಧಿಗೆ ಸಹಕಾರ ಮಲ್ಪಲಿ ಬೈಲೂರು ಕಾರ್ಕಳ ತಾಲೂಕು ಉಂಡು ನಿಗಳು ಕಾಂಗ್ರೆಸ್ ತಗುಲು ಅವಾರ್ಡ್ BJP ತಗುಲು ಅವಾರ್ಡ್ JDS ಅವಾರ್ಡ್ ಇನ್ನು ಕಾಂಗ್ರೆಸ್ ತಗಲಿಗೆ ಬೈಲೂರು ಇಂಪ್ರೂವ್ ಅಂಡ ಕಾರ್ಲೇನೆ ಇಂಪ್ರೂವ್ ಇಲ್ಲಕ್ಕ ನಿಗಲಿಗೆ ನಾವು ಗೊತ್ತು ಕೊಡು ಬೈಲೂರ್ನು ಇಂಪ್ರೂವ್ಮೆಂಟ್ ಮಲ್ಪರ ಏನ ಮಾತಾಡೋ ಅವನು ಖಂಡಿತವಾದ ನಿಗಳು ಮಲ್ಪಲಿ ಶಾಸಕಿಯರು ಮಲ್ದಿರ ಬಂದ ಕಾರಣಕ್ಕೂ ಸುನೀಲ್ ಕುಮಾರ್ ಮಲ್ದಿರಂಜಿನ ಕಾರಣಕ್ಕೂ ಅವನು ಉಂತವನ ಕೆಲಸ ಮಲ್ಪೊಡ್ಚಿ ಇನ್ನು ಸುನೀಲ್ ಕುಮಾರ್ ಖಾಲಿ ಪರಶುರಾಮ ಥೀಮ್ ಪಾರ್ಕ್ ಮಾತ್ರ ಮಲ್ದಿನತ್ತೆ ಅನೇಕ ಫಂಡೆ ಬೇತೆ ಬೇತೆ ರೀತಿಯ ಅಭಿವೃದ್ಧಿನ ಕಾರ್ಲ ತಾಲೂಕು ಸುನೀಲ್ ಕುಮಾರ್ ಮಲ್ದಿರು ಅಂಚಿತ್ನ ಉಪ್ಪುನಾಗ ಐಟು ಪರಶುರಾಮ ಥೀಮ್ ಪಾರ್ಕ್ ಒಂಜಿ ಅವೇನು ಉಂತವನ ಕೆಲಸ ಮಲ್ಪೊಡ್ಚಿ ತು ಲೈಕ್ ಅನುದಾನ ಬಿಡುಗಡೆ ಆವಡು ಒಂಜಾತ್ ಬೈಲೂರ್ದಾಗಲು ಬೇತೆ ಬೇತೆ ಪರಿಸರದಾಗಲು ಲೈಕ್ ಬೇಲೆ ಮಲ್ದಿನಾಗಲಿ ದುಡ್ಡು ತಿಕ್ಕಿದೀಜಿ ಐತ ವ್ಯವಸ್ಥೆದ ಬಗ್ಗೆ ನಿಗಳು ಎಲ್ಲ ಪಾತಿರು ಜಾರು ಐತ ಬಗ್ಗೆ ಪಾತಿರ್ಲಿ ನಿಗಳು ಅವೇನು ಅನುದಾನ ಮಲ್ಪಲಿ ಎಂಕಲು ನಾ ಒಂಜಿ ಆಗ್ರಹದಾದ ಪಂಡ ಬೈಲೂರು ಪರಶುರಾಮ ಥೀಮ್ ಪಾರ್ಕ್ ನನ್ನವರು ಆವಡು ಎಂಕಲೆಗೆ ಮೂಲ ಪ್ರವಾಸೋದ್ಯಮ ಬೋರ್ಡು ಬೈಲೂರು ಬೆಳವಡು ಅಂಡ ಅವು ಬಾರಿ ಮಲ್ಲ ಒಂಜಿ ಪ್ರವಾಸೋದ್ಯಮ ತಾಣ ನಿಗಲೆಗೆ ಸರ್ಕಾರದ ಮಲ್ಪರ ಆಜಿಂದ ಅಂಡ ಬೈಲೂರಿಗೂ ಬುಡ್ದು ಕೊರ್ಲಿ ಎಂಕಲು ಬೈಲೂರುದಾಗಲು ಒಟ್ಟಾದ ಪರಶುರಾಮ ಥೀಮ್ ಪಾರ್ಕ್ ಪಂಡರ್ ಇತ್ತೆ ನಿಕಲೆ ಕಂಚ ಬುಡ್ದು ಕೊರ್ಪುನ ನಾಂಡಿತ್ತೆ ಬೈಲೂರುದ ನಿಕುಲೆ ಪೂರ ಮುಖಂಡರು ಸೇರಿದ ಮಲ್ಪರ ಬೈಲೂರು ಬಾರಿ ಮಲ್ಲ ದಾನಿಲು ಉಲ್ಲೇರು ಮುಲ್ಪ ಬೈಲೂರುಡು ಇತ್ತಿನಗುಲು ಬಾಂಬೆ ಪೋದು ಪೂನಾಗ ಪೋದು ಬ್ಯಾಂಗ್ಳೂರು ಪೋದು ಪರವೂರು ಪೋದು ಮಲಮಲ್ಲ ಉದ್ಯಮ ಮಲ್ದಂಗ ಬೈಲೂರು ಉಲ್ಲೇರು ಮೂಲು ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರಗಳುಲ್ಲ ಕೆಲವಾರು ಧಾರ್ಮಿಕ ಕ್ಷೇತ್ರವನ್ನು ಅಗಲಗಲ ಸ್ವಂತ ದುಡ್ಡು ಖರ್ಚು ಮಲ್ತಿದ್ದು ಬೆಳಗ್ಗೆ ಅಭಿವೃದ್ಧಿ ಮಲ್ದಿನ ಕೆಲಸ ಮೂಲ ಆತ ಬೈಲೂರದ ಹೈಸ್ಕೂಲ್ ನಿಗಲ್ಪೋದು ತೂಲೆ ಬೈಲೂರದ ಹೈಸ್ಕೂಲ್ ಅಕ್ಕ ಗೌರ್ಮೆಂಟ್ ಶಾಲೆ ಕಾರ್ಕಳ ತಾಲೂಕು ಒಳ್ಳೆ ಅಂಚಿನ ಒಂಜಿ ಆಡಿಟೋರಿಯಂ ಇತ್ತಿನ ಶಾಲೆ ಬರೀ ಪುರ್ಲದ ಶಾಲೆ ಉಂಟು ಅವ್ನು ಏರ್ ಮಲ್ದಿರ ಸರ್ಕಾರ ಮಲ್ದಿನ ಹತ್ತು ಸರ್ಕಾರದ ಒಟ್ಟಿಗೂ ಬೈಲೂರದ ಜನತೆ ಒಟ್ಟಾದ ಮಲ್ದಿನಿ ಪರಶುರಾಮ ಥೀಮ್ ಪಾರ್ಕ್ ಲಂಚನಿಗೆ ಸರ್ಕಾರಕ್ಕೆ ಆಪಜಿಂದ ಅಂಡ ಬೈಲೂರು ಎಂಕುಲು ನಮ್ಮನ ಉದ್ಯಮಿಂದ ಗಂಡ ಬೇಡದು ಅಗಲ್ಡ ಕೇಂದು ಖಂಡಿತವಾದ್ಲಾಗಲು ಎಂಗಳಿಗೆ ಸಹಕಾರ ಮಲ್ಪೇರು ನೀವು ಎಂಗಲೆ ಬುಡ್ದು ಕೊಡಲಿ ಐಟು ಇತ್ತಿನಂಚಿತ್ನ ದಾದ ಕೇಸ್ ಉಂಡು ಅವೇನು ಬುಡ್ದು ಬೈಲೂರಿಗೂ ಬುಡ್ದು ಕೊಡಲಿ ಎಂಗಳು ಏನು ಮಲ್ಪನ ಕೆಲಸ ಖಂಡಿತವಾದ್ಲ ಮಲ್ಪುವ ಎಂಕ್ಲೆಗೆ ಒಂಜಿ ವಿನಂತಿ ಏನ ಪಂಡ ಕಾಂಗ್ರೆಸ್ ತಗಲ್ಡ ಶಾಸಕರ ಮಲ್ದೇರ್ ಪಂಡ ಉದ್ದೇಶದಿ ಒಂದು ನಿಗಳು ಅಭಿವೃದ್ಧಿಗೆ ಅಡ್ಡಪಡಿಸಿ ಕೊಡೋರ ನಿಗಲು ವಿನಂತಿ ಮಲ್ಪುವೆ ಇನಿ ಆ ರೀತಿಯ ಪರಿಸ್ಥಿತಿ ಸರ್ಕಾರ ಉಂಟು ಬಂದು ಈಗ ನಮಗೆ ಮಾತಾಡಲೇ ಗೊತ್ತುಂಡು ಇನ್ನು ಅಧಿವೇಶನ ಕೂಡ ಶಾಸಕರ ಪಾತಿರಿಯರು ಒவ்வொரு ರೀತಿಯ ಸಮಸ್ಯೆಗಳು ಅವನಿಲ್ಲ ನಮ್ಮನ ಯೋಜನೆಯಲ್ಲಿ ಒಂಜಿಲ ಬರೋದಿಜ್ಜ ಇನಿ 2 ವರ್ಷ ಅಂಡ ಅಧಿಕಾರ ಬರ್ತದೆ ಮುಟ್ಟ 2 ವರ್ಷ ಹಾಕೊಂಡು ಬೈಲೂರದ ಪರಿಸರ ಆದಿಪ್ಪು ಈ ತಾಲೂಕದ ಪರಿಸರ ಆದಿಪ್ಪು ಒಂಜಿ ವರ್ಕ್ ಆತಿಜಿ 5 ಲಕ್ಷದ 2-3 ಪ್ಯಾಚ್ ವರ್ಕ್ ಆತನ ಬಂಡ ಕೋಟಿ ಗಟ್ಟಲೆ ಅನ್ನೋದು ಒಂಜಿ ರೋಡ್ ಆತಿಜಿ ಕಾಲು ಸಂಘ ಆತಿಜಿ ಇನಿ ಸರ್ಕಾರಿ ಕಟ್ಟಡದ ಅಭಿವೃದ್ಧಿ ಆತಿಜಿ ಅಂಚಿನ ಕೆಲಸನ ಕಾಂಗ್ರೆಸ್ ಸರ್ಕಾರ ಅವನುಂಡು ಖಂಡಿತವಾದ್ಲ ನೆಕ್ಕೆಂಕಲ್ನ ಆಗ್ರಹದಾದ ಪಂಡ ನಿಗ್ಗುಲು ಫ್ರೀ ಕೊರ್ಲಿ ಐತೋಟ ಅಭಿವೃದ್ಧಿನ ಮಲ್ಪಲಿ ಪ್ರವಾಸೋದ್ಯಮ ಒತ್ತು ಕೊರಲೆ DK ಶಿವಮಣಿ ಬತ್ತೆ ಏನ ಪಂಡೇರು ಆರು ಉಪಮುಖ್ಯಮಂತ್ರಿ ಆರ್ನ ಬಾಯ್ಡೆ ಪಂಡೇರು ಎಂಗುಲು ಮರಣ ಅಧಿವೇಶನ ಕೂಡ ಪಂಡೇರು ನಮ್ಮ ತೂದು ಇತ್ತ ಕಾರ್ಕಳ ಉಡುಪಿ ಜಿಲ್ಲೆ ಬಕ್ಕ ಮಂಗಳೂರು ಜಿಲ್ಲೆ ಅಭಿವೃದ್ಧಿಗೆ ಮಲ್ಪ ಐತೊಟ್ಟಿಗೂ ಟೂರಿಸಂ ಮಲ್ಪ ಬಂದು ಬೈಲೂರದ ಪರಶುರಾಮ ಥೀಮ್ ಪಾರ್ಕ್ ನಿಗಳು ಒಂಜಿ ಕಡೆ ಮುಚ್ಚಿದ್ದು ಟೂರಿಸಂ ನೋಲೆ ಕೊಡು ಮಲ್ಪ ಆರೆ ಬನ್ಪೇರು ಒಂದು ಬರ್ಪುನ ಮುಂದಿನ ಚುನಾವಣೆ ಮುಟ್ಟ ಅಂಚನ ಇಪ್ಪಡು ಬನ್ಪೇರು ಐತೊಟ್ಟಿಗೆ ಉಡುಪಿ ಬಕ್ಕ ಕುಡ್ಲನ ಪ್ರವಾಸೋದ್ಯಮ ಒಂದು ಕೇಂದ್ರ ಬಿಂದು ಮಲ್ಪೆ ಬನ್ಪೇರು ಅಣ್ಣ ಒಂದು ಉಡುಪಿ ಬಕ್ಕ ಕುಡ್ಲಕ್ಕೆ ಸೇರು ನತ್ತ ಅಂದೆ ಅವೇ ಎಂಕುಲು ಪನ್ಪನು ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಬಂದು ಅಗಲಿಗೆ ಅಭಿವೃದ್ಧಿ ವಿಚಾರ ಇಜ್ಜಿ ಅಗಲು ಒಂಜಿ ವಿಚಾರವನ್ನು ದಕ್ಕುನು ಮಾತ್ರ ಎಂಕಲಿಗೆ ಟೂರಿಸಂ ಮಲ್ಪ ಬಂದು ವಿಚಾರವನ್ನು ದಕ್ಕದಿನ ಮಾತ್ರ ಆಗಲಿ ಟೂರಿಸಂ ಮಲ್ಪೊಂದಿತ್ತಂದ ಪರಶುರಾಮ ಥೀಮ್ ಪಾರ್ಕ್ ಅಗಲು ಒಂಜಿ ಪರಶುರಾಮನ ಮೂರ್ತಿನ ಮಲ್ತಂಡೆ ಆಟೋಮೆಟಿಕ್ ಟೂರಿಸ್ಟ್ ಬರೋದಿಲ್ಲ ಒಂಜಿ 1000 ಜನ ಡೈಲಿ ಬರೋದಿತ್ತಾರೆ ಶನಿವಾರ ಐತಾರ 2-3 ಜನ ಬರೋದಿತ್ತಾರೆ ಎಂಕಲಿಗೆ ನೆನಪುಂಡು ಎಂಕಲಿಗೆ ಒಲ್ತೊಲ್ತು ಫೋನ್ ಬರೋದಿತ್ತು ಬಾಂಬೆ ಹಿಡ್ದು ಬ್ಯಾಂಗ್ಳೂರ್ ದೇರ್ಲ ಗೆಸ್ಟ್ನಗಲು ಊರಿಗೆ ಬತ್ತಂಡ ಅಗಲು ಮಾತೆಲ್ಲ ಪರಶುರಾಮನ ಬೆಟ್ಟಕ್ಕೆ ಬತ್ತದ್ದು ವಿಸಿಟ್ ಕೊಡ್ತೆ ಬಂದಿತ್ತೇವೆ ಒಂದು ಅಷ್ಟಮಂಗಳ ದೇವರಿಗೆ ಯಾನಿರಡಕ್ಕೆ ಏನು ಒಂದು ದೇವಸ್ಥಾನನ ವಾ ವಿಚಾರ ಅಷ್ಟಮಂಗಳದ ಪ್ರಶ್ನೆ ಬರ್ಪಿಸಿದೆ ಆಗ ಪಂಡ ಪರಶುರಾಮ ಥೀಮ್ ಪಾರ್ಕ್ ಆನಾಗ ಅವ್ರು ಕಟ್ಟಡ ಕಾಮಗಾರಿಗೆ ದಾದ ಮಾತ ಬೋಡ ಅಂಚಿನ ವಿಧಿವಿಧಾನ ಧಾರ್ಮಿಕ ವಿಧಿವಿಧಾನ ಎಂಗಳು ಮಲ್ದ ಅವಳು ಪರಶುರಾಮ ಥೀಮ್ ಪಾರ್ಕ್ ಮಲ್ಪುನಾಗ ಅಷ್ಟಮಂಗಳ ದೀಪನ ಉದ್ದೇಶನೇ ಎಂಗಳಿಗೆ ಅರ್ಥ ಆಪುಜಿ ಎಂಗಳಿಗೆ ಅಷ್ಟಮಂಗಳ ದೀಪನಕ್ಕೆ ವಿರೋಧ ಆಯ್ತು ಅಂಡ್ ವಾ ವಿಚಾರಕ್ಕೆ ಅಷ್ಟಮಂಗಳ ದೀಪ ಬಂದು ವಿರೋಧ ಉಂಟು ಎಂಕ್ಲಿಗೆ ಖಂಡಿತವಾದ್ಲ ಎಂಕ್ಲಿಗೆ ಅವಳು ಪರಶುರಾಮನ ವಿಗ್ರಹ ಆವಡು ಐಕೆ ವಿಗ್ರಹ ಮಲ್ಪನ ಕೆಲಸ ನೀವು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ಮಲ್ಪುಲೆ ಬಂದು ಎಂಗಲ್ ನಿಗಲ್ಡ ವಿನಂತಿ ಮಲ್ತೊಂದಿಲ್ಲ ಬೃಹತ್ ಪ್ರತಿಭಟನೆ ನಿಕುಲೆ ಏರ್ಪಡಿಸಿದ ಪ್ರತಿಭಟನೆ ಯುವ ಮೋರ್ಚಾದ ಒತ್ತಿ ಹಿಡಿದು ಮಸ್ತ್ ಜನ ಕಾರ್ಯಕರ್ತರು ಬೈದೇರು ನಿಕಲ್ನ ಪಾತೆರೆಗೆ ಕೆಬಿ ಕೊರ್ದು ಹೋಗೊಟ್ಟದು ಬೈದೇರು ಒಂದೊಂದು ಹೆಮ್ಮೆದ ಸಂಗತಿ ನಿಕಲ್ಗೆ ಅಂತ ಬಂದ್ರೆ ದಯಪಂಡ ನಿಕಲ್ನ ಪಕ್ಷದ ಒಂಜಿ ಏನೋ ನಿಯತ್ತುಂಡು ತೋಜುಂಡು ಐತೊಟ್ಟಿಗೆ
ಪರಶುರಾಮನ ಬಗ್ಗೆ ಇತ್ತೆ ಮಸ್ತ್ ಜನ ಮುಖಂಡರು ಪಾತಿರೆ ರಾಂಡ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷರೇನ ಈರ್ನ ಬಾಯಿಡ್ದು ದಾದ ಬರ್ಪುಂಡು ತುಲೆ ಒಂದೊಂಜಿ ಪ್ರವಾಸಿ ತಾಣನು ಪ್ರವಾಸೋದ್ಯಮ ಒಂದು ಖಾಲಿ ಪರಶುರಾಮ ಥೀಮ್ ಪಾರ್ಕ್ನ ಮೊಗಲು ಉಂತಾಯಿನತ್ತು ಇಡೀ ಕಾರ್ಕಳದ ಅಭಿವೃದ್ಧಿನ ಕೆರ್ಲ್ಯಾಕ ಒಂದು ದಯಕ್ಕೆ ಬಂದಾಗ ಈ ತೊಂಜಿ ನಮ್ಮ ಶಾಸಕರು ಆಯ್ಬೊಕ್ಕ ಕಾರ್ಲದ ಪೂರ ರೋಡ್ ಲೈನ್ ಸರಿ ಮಲ್ ತೊಂಬತ್ತೇರು ಫಸ್ಟಿಗೆ ಪೂರ ಆಲ್ 360 ಕಾರ್ಲ ವಾ ಸೈಡ್ ಎಂಟ್ರಿ ಅನ್ನಗಲ್ಲ ಕಾರ್ಲದ ರೋಡ್ ಎಡ್ಡೆ ಉಂಡು ಆ ಫಸ್ಟ್ಗೆ ಆ ಬೆಲೆ ಏನು ಮಾಡ್ತಾರೆ ಐಡ್ ಬೊಕ್ಕ ಪ್ರವಾಸೋದ್ಯಮ ಗೊತ್ತುಕೊರೇರು ರೋಡ್ ಆತನು ನನ್ನ ಜನ ಬರೋಡು ವ್ಯಾಪಾರ ವಹಿವಾಟು ಆವಡು ಬಂದು ಪೂರ ಕಡೆಟ್ಟು ಪ್ರವಾಸೋದ್ಯಮ ಗೊತ್ತುಕೊರಕ್ಕೆ ಕೆರೆ ಅಭಿವೃದ್ಧಿ ಮಾಡ್ತಾರೆ ಈರ್ನ ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಮಾಡ್ತಾರೆ ಕಾರ್ಕಳ ಉತ್ಸವ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಮಾಡ್ತಾರೆ ಕಾರ್ಕಳ ಉತ್ಸವ ಅಂಚಿತ್ ನಂಜಿ ಪ್ರೋಗ್ರಾಮ್ ಮಾಡ್ತಾರೆ ಬಸ್ ಉತ್ಸವ ಮಾಡ್ತಾರೆ ಐಡ್ ಬೊಕ್ಕ ಪರಶುರಾಮ ಥೀಮ್ ಪಾರ್ಕ್ ಆರು ಮಿನಿಸ್ಟರ್ ಆದಿಪ್ನಾಗ ಆರೊಂಜಿ ರಾಯಕ್ ಉದ್ಘಾಟನೆ ಮಾಡ್ತಾರೆ ಆಣಿಂದಾಂಡ ಆ ಒಂಜಿ ಯೋಜನೆನ ಬೆರಿ ಪತ್ತದು ಒಂದು ಯೋಜನೆಯನ್ನು ಹಾಳು ಮಲ್ತು ನಿಂದಾಂಡ ವೈಯಕ್ತಿಕ ಸುನೀಲ್ ಕುಮಾರ್ನ ಪುದರ್ ಹಾಳು ಮಲ್ಪೋಡು ಆ ಪುದರ್ ಹಾಳು ಮಲ್ತದ್ದು ವಿಧಾನಸಭಾ ಕ್ಷೇತ್ರದ ಬರ್ಪಿನ 2022 ಎಲೆಕ್ಷನ್ ನಮ್ಮ ಆ ಎಲೆಕ್ಷನ್ ವಿಚಾರವನ್ನು ಪತ್ತೊಂದು ಎಲೆಕ್ಷನ್ ಜಪ್ಪೋಡು ಪನ್ಪುನ ಒಂದು ವಿಚಾರದಿ ಒಂದು ಕಾಂಗ್ರೆಸ್ ಒಂದು ಏನಪ್ಪ ಅನ್ಪುನ ಪೂರ್ವ ನಿಯೋಜಿತ ಷಡ್ಯಂತ್ರದಲ್ಲ ಕೆಲಸ ಮಲ್ತೊಂದುಂಡು ಇತ್ತೆ ಮೊರಣಿ ನಮ್ಮ ಉಪಮುಖ್ಯಮಂತ್ರಿಯನ ಮಾನ್ಯ DK ಶಿವಕುಮಾರ್ ಬತ್ತೇರು ಆನೆ ಬತ್ತಿನದಾಗ ಆರೆ ಬಂಡೇರು ಸುರೂಟಾರಿಗೆ ಕಾಪುದ ಪ್ರಸಾದ ತಿಕ್ಕಣ್ಣದ ಬಂಡೇರು ಅವ್ವಾದಾರ ಕಾರ್ಕಳಗೆ ಬರ್ನಾಗ ಆಕಲ್ಲ ಏನು ಕುಟುಂಬೋತ್ಸವ ಕಾರ್ಯಕ್ರಮಕ್ಕೆ ಬರ್ನಾಗ ನಮ್ಮ ಮಾನ್ಯ ಉದಯ್ ಕುಮಾರ್ ಶೆಟ್ರ್ ಪರಶುರಾಮ ಥೀಮ್ ಪಾರ್ಕ್ ಎದುರು ಉಂತಾದು ಪರಶುರಾಮನ ಬಗ್ಗೆ ಮೇರೆ ಕಾಲು ಗಂಟೆ ಪಂಡೇರು ಬಂಡೇರು ಆತುಪುರ ಪನ್ನೇರಿಗೆ ಇಡೇ ಬತ್ತದು ಬರ್ಪಿ ಚುನಾವಣೆ ಮುಟ್ಟ ಒಂದೇನು ಅಂಚನೆ ಸ್ಥಗಿತ ಮಲ್ಪುಗ ಜನಕಲೆಗೆ ಗೊತ್ತಾವಡು ಸಾರ್ವಜನಿಕರಿಗೆ ಏನಂದು ಗೊತ್ತಾವಡು ಪಂಡ ರಾಕೇಶ್ ಈರ್ನ ಒಂದು ದಾದ ಬಂದ್ಪರ್ ನೇತ ಬಗ್ಗೆ ವಿಷಯ ಏನ ಬಂದಾಗ ಕಾಂಗ್ರೆಸ್ ದಗಲೆಗೆ ಆ ಪರಶುರಾಮ ಥೀಮ್ ಪಾರ್ಕ್ನ ಅಭಿವೃದ್ಧಿ ಮಲ್ಪರ್ನೇ ಇಜ್ಜಿ ಆಗಲ್ಲ ಮೂಲ ಮಂತ್ರನೇ ಏನ ಬಂದಾಗ ಆ ಪರಶುರಾಮ ಥೀಮ್ ಪಾರ್ಕ್ನ ವಿಕಾರ ಮಲ್ತದು ಅಂಚನೆ ಬುಡ್ದು ನೆಕ್ಸ್ಟ್ ಎಲೆಕ್ಷನ್ ಮುಟಾವೇನು ಹೊಯ್ಪೋಡು ಉನೇನು ಕಾರ್ಲದ ಹಳ್ಳಿದ ಜನಕ್ಕೂ ಅರ್ಥ ಮಲ್ತು ನೋಡು ಆಗಲ್ಲ ಉದ್ದೇಶದ ಅದಂತ ಬಂದು ಆಗಲಿಗೆ ಸರಿ ಆವಡಂದಿತ್ತಂಡ ಬಲೆ ಎಂಕಲ್ನೊಟ್ಟಿಗೆ ಸೇರ್ಲತ್ತ ಎಂಕುಲು ಕಾರ್ಕಳ ಉತ್ಸವಡು ಎರೆಲ್ಲ ಎಂಕುಲು ಕಾಂಗ್ರೆಸ್ ಆಗಲೇನು ಬಿಡ್ತು ಮಾತೆರೆಲ್ಲ ಒಟ್ಟು ಸೇರೊಂದು ಎಂಕುಲು ಕಾರ್ಕಳ ಉತ್ಸವ ಮಲ್ದಿನಿ ಅಂಚನೆ ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆ ಆನಾಗ ಥೀಮ್ ಪಾರ್ಕ್ ಕಾಲಿ ಬಿಜೆಪಿ ತಗಲೆ ಮಾತ್ರ ಒಂದು ಕಾಲಿ ಬಿಜೆಪಿ ತಗಲಿಗ ಸಂಘಟನೆ ತಗಲಿಗ ಅಥವಾ ಹಿಂದೂ ಪರಿವಾರ ತಗಲಿಗ ಇಡೀ ಕಾರ್ಲ ಜನತೆಗೆ ಇಡೀ ರಾಜ್ಯದ ಜನತೆಗೆ ಎಲ್ಲಂಜಿ ಮೊಗಲು ಉಮೇದಡ್ ಬರ್ಪರಿಂದ ಅಂಡ ಎಂಕುಲು ಆಗಲ್ನೊಟ್ಟು ಒಟ್ಟು ಸೇರಿದ ಬೇಲೆ ಮಲ್ಪರ ಎಂಕು ರೆಡಿ ಇಲ್ಲ ಮಲ್ದ ಎಂಕುಲು ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆ ಆನಾಗ ಕಾಂಗ್ರೆಸ್ ದಗಲನೆಲ್ಲ ಎಂಕುಲು ಒಟ್ಟು ಸೇರ್ಪ ಒಂದು ಎಂಕುಲು ಬೇಲೆ ಮಲ್ತು ಅಂತ ನೆಟ್ಟ ಅಂಚಿತ್ನ ವಿಚಾರ ಇಜ್ಜಿ ಒಂದು ಇಡೀ ಊರು ಎಡ್ಡ ಹಾಪನ ಅಂಚಿತ್ನ ಬೇಲೆ ಐಟ್ ಎಂಕುಲು ಅಭಿವೃದ್ಧಿ ವಿಷಯ ಓಲ ರಾಜ ಇಜ್ಜಿ ಎಂಕುಲು ಆಗಲ್ನೊಟ್ಟು ಸೇರ್ದ ಬೇರೆ ಅಗುಲು ಮಲ್ಪೇರೇನು ಪನ್ನಡದ ಅಂಡ ಅಗುಲ್ನ ಉದ್ದೇಶ ಏನಪ್ಪ ಅನ್ನಾಗ ಉನೇನು ಉಂತಾವಡು ಉನೇನು ಉಂತಾದು ನೆತ್ತ ಪೊರ್ಲುನು ಜನಕ್ಲಿಗೆ ತೋಚ್ಪಾದು ಐಟಿ ಎಂಕುಲು ಓಟು ತೆತ್ತು ನೋಡು ಬಂತ ಷಡ್ಯಂತ್ರ ಅಂಡ ಜನಕ್ಲಿಗೆ ನಿಗುಲು ಅವೇನು ವಿಕಾರ ಮಲ್ತದ್ದು ನಿಗುಲು ಅವೇನು ಎಲೆಕ್ಷನ್ದ ವಿಚಾರ ಮಲ್ತದ್ದು ನಿಗುಲು ಎಲೆಕ್ಷನ್ ಜಪ್ಪರಿಂದ ಅಂಡ ಎಂಕಲೆಗ್ಲೆ ಎಂಚ ಎಲೆಕ್ಷನ್ ಮಲ್ಪೊಡಿನ ಗೊತ್ತುಂಡು ಎಂಕಲೆಗ್ಲ ರಾಜಕೀಯ ಗೊತ್ತುಂಡು ಎಂಕುಲ್ಲ ಅವೇ ವಿಚಾರನ ಪತ್ತೊಂದು ಜಪ್ಪುಗ ತೂಕ ಆತೆ ಮೊಗಲಿಗೆ ಇತ್ತ ಸರ್ಕಾರ ದುಡ್ಡಿಜ್ಜಿಂದ ಅಂಡ ಮೊಗಲು ಬುಡ್ದು ಕೊರಾಡತ್ತ ಅಂಚೆ ಸುಮಿತ್ ಶೆಟ್ರ್ ಪನ್ಲೇರು ಕೌಡೂರ್ದು ಸುಮಿತ್ ಶೆಟ್ರ್ ಪನ್ಲೆಕ್ಕನೆ ಒಂಜನಿಗಳು ಬೈಲೂರ್ದಾಗಲಿ ಬುಡ್ದು ಕೊಡ್ಲೆ ಇಜಿನಂಡ ಏನಲ್ಲ ಆಪುಜ ಎಂಕಲು ಯುವ ಮೋರ್ಚಾ ಕಾರ್ಯಕರ್ತರಿನಾಗಲಿ ಬುಡ್ದು ಕೊಡ್ಲೆ ಎಂಕುಲು ಒಂಜಿ ವರ್ಷ ದುಲೈ ದೊಡ್ಡ ಕಲೆಕ್ಷನ್ ಮಲ್ತದ್ದು ಎಂಕುಲು ಆ ಕಾಮಗಾರಿಯನ್ನು ಪೂರ್ಣ ಮಲ್ಪ ಮುಂದೆ ವಿಚಾರ ಅಂತ ಇನ್ನ ನಮ್ಮನ ಉದಯಣ್ಣನ ಎದುರು 1-1 ಪಾತಿರ್ದು ಚರ್ಚೆಗೆ ಕುಲ್ಲರಿನಿಕುಲ್ಲ ತಯಾರುಲ್ಲ ಏಪಲ್ಲ ತಯಾರಿಲ್ಲ ಓಲ್ಲ ತಯಾರಿಲ್ಲ ಓಲ್ ಪಾತ್ರ ರೆಡಿ ಇಲ್ಲ ನನ್ನ ದುಮ್ಮದ ದಿನ ಟೀರ್ನ ಒಂದು ಮುಂದಾಳಿಕೆ ಯುವ ಮೋರ್ಚಾದ ಪ್ರತಿಭಟನೆ ಬೈಲೂಡಲಿಕ್ಕೆ ಬೇತೆ ಒಲ್ಪ ಅವರೆಗುಂಡು ಅಭಿವೃದ್ಧಿಗೆ ಓಲ್ ಧಕ್ಕೆ ಹಾಪುಂಡ ಕುಡರ ಎಂಕುಲ್ ಬತ್ತದ ಪ್ರತಿಭಟನೆ ಮಲ್ಪ ರೆಡಿ ಇಲ್ಲ ನೆಟ್ ಏತ್ ಸಂಖ್ಯೆ ಆತ ನಾನು ಐಡ್ದು ರಾಜರೋಷವಾದ ಐಡ್ದು ಜಾಸ್ತಿ ಸಂಖ್ಯೆ ಮಲ್ತದ್ದು ಬೃಹತ್ ಪ್ರತಿಭಟನೆ ಮಲ್ಪರ ರೆಡಿ ಇಲ್ಲ ಅಂಚನೆ ನಮ್ಮೊಟ್ಟಿಗೆ ಬೈಲೂರು ಮಾಜಿ ಪಂಚಾಯತ್ ಅಧ್ಯಕ್ಷರಾಯನಂಚಿತ್ನ ಸಚ್ಚಿದಾನಂದ ಶೆಟ್ರುಲ್ಲೇರು ಸರ್ ಈ ಪ್ರತಿಭಟನೆ ಬಗ್ಗೆ ದಾದ ಬಂತರಿ ತುಲೆ ಒಂದು ಸಾಧಾರಣ ಒಂಜಿ ಆ ಉಮಿಕಲ್ ಕುಂಜ ಪಂಪಿನಂಡತೆ ಒಂಜಿ ಬರಡು ಭೂಮಿ ಆದತ್ತು ಆ ಕುಂಜಗೆ ಏರ್ಲ ಪೋಂದು ತುಯ್ಯದು ಪುರ ಜನಗಳು ಬಂದಾಗ ಕುಂಜ ಉಂಡ ಕುಂಜನ ಇಂಚಿನದು ಅಂಚಿನ ಜಾಗ ಅಂಚಿನ ನಮ್ಮನ ಶಾಸಕರು ಸುನೀಲ್ ಕುಮಾರ್ ಅರ್ನ ಸಂಸ್ಕೃತಿ ಬಕ ಇಂಧನ ಸಚಿವರಾದ ಪನಕ ಐಕೊಂಜಾರಂಜಿ ಅವಳೊಂಜಿ ಪರಶುರಾಮ ಥೀಮ್ ಪಾರ್ಕ್ ಬಂಟಿನ ಒಂಜಿ ಯೋಜನೆ ಕಂಡತ್ತೇವೆ ಇನ್ನು ಪರಶುರಾಮ ಯೋಜನೆ ಕಂಡಾಗ ಇನ್ನು ರಾಜಕೀಯ ಪ್ರೇರಿತವಾದ ಒಂಜಿ ಪಕ್ಷದ ಕಾಂಗ್ರೆಸ್ ಪಕ್ಷದಗಳು ಏನು ಮಾಡ್ತೇವೆ ಸುರುಕುಗಳು ಪರಶುರಾಮ ಥೀಮ್ ಪಾರ್ಕ್ ಎಂಚ ಮಲ್ಪರ್ನಿಗಳು ಅವು ಗೋಮಾಲ ಜಾಗ ಬಂದು ಬಂಪಿನ ಬಗ್ಗೆ ಒಂಜಿ ಹೋರಾಟ ಮಾಡ್ತೇವೆ ಐಟಗಳು ಫೇಲ್ ಆಯ್ತು
ಐಟ್ ಫೇಲ್ ಆಗಿಡ್ಲಿಕ್ಕೆ ಬಕ್ಕ ಐಟ್ ಬಕ್ಕ ಕಾಂಗ್ರೆಸ್ BJP ಗೌರ್ಮೆಂಟ್ ಪಣಕ ಉಂತಾದಿನ ಮೂರ್ತಿನ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬತ್ತಿ ಬಕ್ಕ ಅಂಡದೆ ಕಾಂಗ್ರೆಸ್ ಸರ್ಕಾರ ಬತ್ತಿ ಕೊಡ್ಲಿಕ್ಕೆ ಅವಳು ಈನಾಂಡು ಅವು ಮೂರ್ತಿ ಮಲ್ದಿನ ಸರಿ ಇಜ್ಜಿ ಮೂರ್ತಿ ಮಲ್ದಿನ ಫೈಬರ್ನ ಬಂದಿರು ಅವಳ ತನಿಖೆ ಅಂಡು ಅವಳ ಫೈಬರ್ದ ತನಿಖೆ ಆಗಿಕೊಡ್ಲಿಕ್ಕೆ ಕೋರ್ಟ್ ಆದೇಶನ ಅವೇನು ಕೊರಡು ಒಂದು ಮಲ್ತು ಕೊರಡು ಒಂದು ಬಂದಿರು ಒಂದೆತ್ತ ಅರ್ಧ ಒಂದೆತ್ತ ಗೆಪ್ಪನಕ ಕೂಡ ಉಂತೇರು ಐಕ್ ಮಣ್ಣು ಪಾರ್ದು ಐಕ್ ಅಡೆತಡೆ ಮಲ್ತದ್ದು ಕೋರ್ಟ್ ಕೂಡ ಆಯ್ತಾ ಒಂದು ಮಲ್ತೇರು ಕೋರ್ಟ್ ಕೂಡ ಅವು ಒಂದು ಅಡಕು ಅವು ಫೈಬರ್ ಹತ್ತ ಕಂಚಿಂದೇ ಪ್ರೂಫ್ ಅಂಡು ಈತ ಐದು ಪಕ್ಕ ಮಗುಲು ಅವಳು ಅಷ್ಟಮಂಗಲ ಪ್ರಶ್ನೆ ಪಾಡೋಡು ಪಂಟರಂಜಿ ಉದ್ದೇಶ ಪಾಡೋದು ಇಲ್ಲ ಅಷ್ಟಮಂಗಲ ಪ್ರಶ್ನೆ ಪಾಡೋದು ಅಂದ್ರೆ ಅವು ಸುರು ಕೌಲು ಎಂಕೋಲು ಅವಳು ಮೂರ್ತಿ ಉಂತೋಡ್ದುಂಬು ಸ್ಥಳೀಯ ತಂತಿರ್ಲೇನು ಲೆತ್ತೊಂಬತ್ತದು ಅವಳು ಪ್ರಶ್ನೆ ಪಾಡ್ದು ಐಕ್ ಬೋಡ್ತಿನ ಒಂದು ವ್ಯವಸ್ಥೆನ ಮಲ್ತ ಒಂಜಿ ಎರಡನೇ ದಾನಿ ಬಂದಾಗ ಈ ತಾಗುಲು ಬಂದ್ಪೇರು ಅವಳು ದೈವದೇವರನ್ನ ಕುರುವೂತನ ಬಂದ್ಪೇರು ದೈವದೇವರ ಕುರುವೂತನ 40 ವರ್ಷದ నుంచి ಭಾರಿ ಮಲ್ಲ ಒಂದು ಕ್ರಷರ್ ತುಂಬ ಡಮ್ ಟಿಮ್ ಬಾರಿ ಪೊಡಿ ಒಂದು ಸ್ವಲ್ಪ ಪೇಟೆ ಬರೋ ಅಲ್ಗೊಂತ ಸ್ವಾಮಿ ಯಾನು ಪನ್ಪನ್ನಾಗ ಅವಳು ಕುರು ಉಣ್ಣದ ಅದಾಗ ದೈವದೇವರನ್ನ ಒಂದು ಹೋಲುತ್ತನು 40 ವರ್ಷ ಕ್ರಷರ್ ಪನಕ ಹೋಲುತ್ತನು ಇನ್ನು ಆಂಡ್ ಇದು ಐದು ಪಕ್ಕ ಒಂದಾಗಲಿಕ್ಕೆ ಇನ್ನು ಅವು ಪ್ರವಾಸೋದ್ಯಮ ಒಂಜಿ ಒಂದಾಗಲಿ ಈತ ಜನಗಳು ಸಾವಿರ ಗಟ್ಟಲೆ ಜನಗಳು ಹೊರ ಬರೋದಿಲ್ಲ ಇತ್ತಲೇ ಎಂಕಲೆ ಫೋನ್ ಬರೋದುಂಡು ಐಕಿತ್ತರ ಪೋರ ಅವಕಾಶ ಉಂಡಾನು ಎಂಕಲು ಪಂಡ ಕೋರ್ಟು ತೆಂಚೆಂಚ ಉಂಡು ಅಂಚಂದು ಒಡೆಮುಟ್ಟ ಪಡ ಕೊಂಚ ರಿಕ್ಷಾದಾಗಲಿಗೆ ದಾಲ ದಿನಕ್ಕೂ ಪೂರ ರಿಕ್ಷಾದಾಗಲೆಲ್ಲ ತಡಿಗಳು ಕೇನೊಲಿ ಆ ಬತ್ತಿ ಒಕ್ಕ ಅವರು ಪರಶುರಾಮ ತೀಪರ್ಕ ರಿಕ್ಷಾದಾಗಲೇ ಬಾಡಾಯಾಡು ಅಥವಾ ವ್ಯಾಪಾರದಾಗಲೇ ಆಡು ಆತ್ಮಲ್ಲ ಒಂದು ಯೋಜನೆ ಆಗ್ತದೆ ಇದೇ ಮೊಗಲು ಪಾರ್ದಿನ ಒಂದೇನು ಉಂತಾದಿನ ಮನಕ ಸರಿ ಆಗ್ತದೆ ಅನ್ನೋ ಜಾಗ ಪೂರ್ಣ ಸಹಕಾರನೇ ಖಂಡಿತ ಪೂರ್ಣ ಸಹಕಾರ ನುಮ್ಮುಡಿಂಚಲ ಹೋರಾಟ ಬಲ್ದ ಮಿತ್ತಗಳ ಹೋರಾಟ ಅಲ್ಪ ಒಂದು ಪರಶುರಾಮ ತೀರ್ಕು ಆವಡೇ ಆಡು